ಲಾಗಿನ್ ಆಗ್ತಾ ಇದಾರೆ ಬ್ರದರ್. ದೇವದೂತರ ಕಣಗಳಲ್ಲಿ ವಾಸ ಮಾಡುವ ನನ್ನ ದೇವ ನಿನಗೆ ಸ್ತೋತ್ರ ಕರ್ತನೆ. ದೇವಾದಿ ದೇವನೇ, ಕರ್ತಾದಿ ಕರ್ತನೆ, ರಾಜಾದಿರಾಜನೇ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲದ ಸಮಯದಲ್ಲಿ ಸ್ವಾಮಿ ಕರ್ತನ ಎರಡನೇ ಭರಣವಾದಂತಹ ವಿಷಯದ ಬಗ್ಗೆ ಇವತ್ತಿನ ದಿವಸ ತಿಳ್ಕೊಳ್ಲಿಕ್ಕೆ ಸಹಾಯ ಮಾಡಿದಂತ ದೇವರೇ ನಿನಗೆ ಸ್ತೋತ್ರಪ್ಪ. ಕರ್ತಾದಿ ಕರ್ತನೆ, ದೇವಾದಿ ದೇವನೇ, ಬ್ರದರ್ ರಾಜು ಬ್ರದರ್ ಅವರನ್ನ ದೇವರೇ ನಿನ್ನ ಶಿಲುಬೆಯ ಮರೆಯಲ್ಲಿ ಬಚ್ಚಿಟ್ಟು ಕರ್ತನೆ ನಿನ್ನ ಪರಲೋಕದ ವರ್ತಮಾನ ತಿಳಿಸು ಕರ್ತನೆ. ಸ್ತೋತ್ರ ದೇವರೇ, ನಮ್ಮ ಜೀವಿತದಲ್ಲಿರುವ ಎಲ್ಲ ಪಾಪಗಳನ್ನು ದೇವರೇ ಅಗೆ ಮಾಡಿ ದೇವರೇ ಪ್ರೀತಿ ಸ್ವರೂಪನಾದ ದೇವರೇ ನಿನ್ನನ್ನು ಧರಿಸಿದವರಾಗಿ ನಿನ್ನ ಪರಲೋಕದಲ್ಲಿ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡು ಕರ್ತನೆ. ನಮ್ಮ ಕೆಲಸ ಕಾರ್ಯಗಳನ್ನು ಆಶ್ರಯಿಸು ಕರ್ತನೆ. ಕೂಡಿ ಬಂದ ಎಲ್ಲ ಸಹೋದರ ಸಹೋದರಿಯನ್ನು ಆಶ್ರಯಿಸು ಕರ್ತನೆ. ಅವರ ಆತ್ಮಿಕ ಜೀವಿತವನ್ನು ಆಶ್ರಯಿಸು ಕರ್ತನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನಮಯಗಳನ್ನು ನಿನಗೆ ಅರ್ಪಿಸಿ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನು ನಮ್ಮ ದೇವರು ಆದ ನಜರೇತಿನ ಯೇಸು ಕ್ರಿಸ್ತನ ದಿವ್ಯವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಪರಲೋಕ ತಂದೆ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೇ, ನಿಮ್ಗೆಲ್ಲರಿಗೂ ನೆನೆ ಕೂಡ ಇನ್ಸ್ಟ್ರಕ್ಷನ್ಸ್ ಹೇಳ್ದಂಗೆ ದಯವಿಟ್ಟು ನೀವೆಲ್ಲ ಫೋನ್ಗಳೇನು ಮಾಡ್ಬಿಡಿ, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅವಶ್ಯಕತೆ ಇರ್ಬೇಕಾದ್ರೆ ಮಾತ್ರ ಬೈಬಲ್ ಓದೋರು ಮಾತ್ರ ಏನು ಮಾಡಿ ಬೈಬಲ್ಗಳನ್ನ ಓದಿ ಅಲ್ವರ. ಅದೇ ನೆನ್ನೆ ಹೇಳೋಂಥ ರೀತಿಯಲ್ಲಿ ಕೆಲವು ಜನ ಸಹೋದರಿಗಳು ಆ ಬೈಬಲ್ಗಳನ್ನ ಓದಿದ್ರೆ ಎಲ್ಲರಿಗೂ ಏನಾಗ್ಬೋದು, ಅನುಕೂಲ ಆಗ್ಬೋದು. ಮುಖ್ಯವಾಗಿ ನೋಡ್ಬೇಕಾದ್ರೆ ಅನಿತಾ ಸಿಸ್ಟರು, ವೀಣಾ ಸಿಸ್ಟರು, ಆಮೇಲೆ ಸುಪ್ರೀತ್ ಬ್ರದರು, ರವಿ ಬ್ರದರು, ನಿರ್ಮಲಾ ಸಿಸ್ಟರು, ವಿಜಯ ಸಿಸ್ಟರು, ಪ್ರಕಾಶ್ ಬ್ರದರು. ಸೊ ಇಷ್ಟು ಜನ ಸಹೋದರಿಗಳು ಓದಿ ಇನ್ನು ಬೇರೆ ನನ್ನ ಸಹೋದರಿಗಳಿಗೆ ನಾನು ಏನು ಮಾಡ್ತೀನಿ, ನಾನು ಅವಾಗ ಹೇಳ್ತಾ ಇರ್ತೀನಿ, ಅದನ್ನ ದಯವಿಟ್ಟು ನೀವು ಓದಿ. ಸೊ ದಯವಿಟ್ಟು ನೀವೆಲ್ಲರೂ ಬೈಬಲ್ಗಳನ್ನ ಎತ್ತಿಟ್ಕೊಳ್ಳಿ, ಓಕೆನ್ರಾ. ಸರಿ, ಇವಾಗ ನಾವೇನು ಮಾಡೋಣ, ನಿನ್ನೆ ಒಂದು ಪಾಠದಲ್ಲಿ ನಾವು ಏನು ಗಮನಿಸಿದ್ರಿ ಅಂತ ನೋಡ್ಬೇಕಾದ್ರೆ ಕ್ರಿಸ್ತ ಒಂದು ಪುನರ್ತನ ಆಗಿರೋದು ಒಂದು ಆತ್ಮಿಕ ಒಂದು ಶರೀರದಲ್ಲಿ. ಅದನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕಂಡಿಡ್ಕೊಬೇಕು ಅಂತಂದ್ರೆ ಖಂಡಿತವಾಗೂ ಈ ಮಾಂಸಿಕ ಶರೀರದೆಲ್ಲ ಮಾಡೋಕ್ಕೆ ಖಂಡಿತಕ್ಕೆ ಸಾಧ್ಯ ಅಲ್ಲ. ನಮ್ಮ ಆತ್ಮಿಕ ಶರೀರದಲ್ಲಿರುವಂಥ ಯೇಸು ಕ್ರಿಸ್ತನ ಆತ್ಮಿಕ ಕಣ್ಣಿಂದಾನೇ ಮಾಡೋಕೆ ನಾವು ಕಂಡಿಡಿಕೆ ಸಾಧ್ಯ. ಅದಕ್ಕೆ ಯೇಸು ಕ್ರಿಸ್ತ ಬೈಬಲ್ನಲ್ಲಿ ಸೂಚನೆಗಳನ್ನ ಕೊಟ್ಟಿರೋದು ಅಂತ ನಾವು ನೋಡಿದ್ರಿ. ಸೊ ಅದಕ್ಕೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ಅವ್ರ ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋಂಥ ರೀತಿಯಲ್ಲಿ ಆಳ್ವಿಕೆ ಮಾಡಿ ಭೂಲೋಕದಲ್ಲಿ ಏನ್ ಮಾಡೋದು, ರಾಜ್ಯನ ಅವ್ರು ಸ್ಥಾಪನೆ ಮಾಡೋದು. ಇದಕ್ಕೆ ನಾವು ಅನೇಕ ಒಂದು ಏನ್ ಮಾಡಿದ್ವಿ, ಪ್ರೂಫ್ಗಳನ್ನ ಬೈಬಲಲ್ಲಿ ನೋಡಿದ್ರಿ. ಏನಪ್ಪ ಪ್ರೂಫ್ ನೋಡಿದ್ರಿ ಅಂದ್ರೆ, ಮುಖ್ಯವಾಗಿ ಇವಾಗ ಸೇತಾನ್ ಏನ್ ಮಾಡಿದಾನೆ, 6000 ವರ್ಷ ಭೂಲೋಕದಲ್ಲಿ ಮಾಡಿದಾನೆ, ಆಳ್ವಿಕೆ ಮಾಡಿದಾನೆ. ಈ 6000 ವರ್ಷ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಯಾರ ಕಣ್ಣಿಗೂ ಏನಾಗಿಲ್ಲ, ಅವನು ಕಾಣಿಸ್ಕೊಂಡಿಲ್ಲ. ಆದ್ರೆ ಅವನ ಇನ್ಫ್ಲೂಯೆನ್ಸ್, ಅವನ ಪ್ರಭಾವನ ಯಾವ ತರ ಜನಗಳ ಮೇಲೆ ಬೀರಿದ್ದಾನೆ ಅಂತಂದ್ರೆ ಅವನ್ನೆಲ್ಲ ಬಂದ್ಬಿಟ್ಟು ಮಾಡಿದಾನೆ ಕೆಟ್ಟದಿಕ್ಕೆ ಅವನು ಪ್ರೇರಣೆ ಮಾಡಿದ್ ನಾವ್ ಏನ್ ಮಾಡೋದು, ಬೈಬಲ್ ಸ್ಪಷ್ಟವಾಗಿ ನಾವ್ ಏನ್ ಮಾಡ್ತೀವಿ, ನಾವು ಓದ್ ತಿಳ್ಕೊಂತೀರಿ. ಇದೇ ತರ ಏನ್ರಿ ಯೇಸು ಕ್ರಿಸ್ತು ಕೂಡ ಎರಡನೇ ಬರುವಿಕೆಯಲ್ಲಿ ಬಂದು ಆ ಭೂಲೋಕ ಆಳ್ವಿಕೆ ಮಾಡ್ಬೇಕಾದ್ರೆ ಎಲ್ಲಾ ಜನಗಳಿಗೆ ಕಣ್ಣಿಗೆ ಏನ್ರಿ ಲಿಟ್ರಲ್ ಆಗಿ ಇದೇ ಕಣ್ಣಿಗೆ ಕಾಣಿಸ್ಬೇಕು ಅಂತ ಏನಿಲ್ಲ, ಅವಶ್ಯಕತೆ ಏನೂ ಇಲ್ಲ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಜನಗಳು ಅವ್ರನ್ನ ಯಾವ ಕಣ್ಣಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ ಅಂತಂದ್ರೆ ಆತ್ಮಿಕ ಕಣ್ಣಲ್ಲಿ. ಅದಕ್ಕೆ ನಾವು ಪ್ರಕಟಣೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಏನಂತ ನೋಡಿದ್ರಿ, ಎವ್ರಿ ಐ ಶೆಲ್ ಸಿ ಹಿಮ್ ಅಲ್ವರ. ಎಲ್ಲಾ ಕಣ್ಗಳು ಏನ್ ಮಾಡ್ತಾರೆ, ಆತನನ್ನು ದೃಷ್ಟಿಸಿ ನೋಡ್ತವೆ ಅಂತ ನಾವೇನ್ ಮಾಡಿದ್ರಿ, ನಾವು ನೋಡಿದಿರಿ ಅಲ್ವರ. ಸೊ ಎಲ್ಲಾರ ಕಣ್ಗಳು ಆತನನ್ನು ಹೆಂಗೆ ನೋಡಕ್ ಸಾಧ್ಯ? ಯಾಕಂದ್ರೆ ಯೋಹಾನ 16ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಇನ್ನು ಮುಂದೆ ಜಗತ್ತು ನನ್ನ ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ಹಂಗಿರ್ಬೇಕಾರೆ ಈ ಪ್ರಕಟಣೆ ಪುಸ್ತಕದಲ್ಲಿ ಯಾಕೆ ಯೇಸು ಕ್ರಿಸ್ತ ಎಲ್ಲಾರ ಕಣ್ಗಳು ನೋಡ್ತಾರೆ ಅಂತಂದ್ರು? ಅದ ಅರ್ಥ ಏನು? ನೀನು ನೋಡಿದಲ್ಲ, ಅದ ಅರ್ಥ ಏನು? 1000 ವರ್ಷ ನೋಡೋದು ಅಂತಂದ್ರೆ ಬರೀ ಆತ್ಮಿಕ ಕಣ್ಣುಗಳಿಂದ ನೋಡ್ಬೋದು ಆತರ ಅಲ್ಲ ಬ್ರದರ್. ಆತ್ಮಿಕ ಕಣ್ಣುಗಳು ಈಗ ಆದಾಮ ಮತ್ತೆ ಹವ್ವಳಿಗೆ ಕಣ್ಣುಗಳು ತೆರೆಯಲ್ಪಡ್ತು ಅಂತ ಹೇಳ್ಬೇಕಾದ್ರೆ ಅವರು ಆ ದೃಷ್ಟಿ ಬಗ್ಗೆ ಹೇಳ್ತಾ ಇಲ್ಲ. ಓಕೆ, ಕರೆಕ್ಟ್, ಥ್ಯಾಂಕ್ ಯು ಅಲ್ವಾ. ಅದಕ್ಕೆ ನೋಡ್ಬೇಕಾರೆ ಇದು ಬೈಬಲ್ ಹೇಳ್ಬೇಕಾರೆ ಎಸ್ಪೆಷಲಿ ಪ್ರಕಟಣೆ ಪುಸ್ತಕ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಲ್ಯಾಂಗ್ವೇಜ್ ಬರ್ದಿಲ್ಲ, ಅದು ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋದು. ಸೊ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲಾರ ಕಣ್ಗಳು ಯೇಸು ಕ್ರಿಸ್ತನ ಅಟ್ ಎ ಟೈಮ್ ನೋಡಕ್ಕೆ ಖಂಡಿತವಾಗೂ ಸಾಧ್ಯನೇ ಇಲ್ಲ ಬಿಡ್ರಿ. ಹಂಗ್ ನೋಡ್ಬೇಕು ಅಂದ್ರೆ ಭೂಮಿ ಫ್ಲಾಟ್ ಆಗಿರ್ಬೇಕು. ಅದರ ಆಕ್ಚುಲಿ ನೋಡ್ಬೇಕಾದ್ರೆ ಭೂಮಿ ಗುಂಡಾಗಿರೋದ್ರಿಂದ ಒಂದು ದೊಡ್ಡ ಭಯಂಕರವಾಗಿ ಗಾತ್ರದಲ್ಲಿ ಎಷ್ಟೋ ಕಿಲೋಮೀಟರ್ ಒಂದು ಅಗಲವಾಗಿರುವಂತ ಸೂರ್ಯನೇ ಇಡೀ ಜಗತ್ತು ನೋಡ್ಬೇಕು ಅಂದ್ರೆ 24 hours ಬೇಕು ಅಲ್ರ. ಹಂಗಾರೆ ಯೇಸು ಕ್ರಿಸ್ತನ ಬರೋದ್ನ ಇಡೀ ಜಗತ್ತಲ್ಲೇ ನೋಡಕ್ ಸಾಧ್ಯನಾ? ಖಂಡಿತವಾಗೂ ಸಾಧ್ಯನೇ ಇಲ್ಲ. ಅದು ಮಾತ್ರ ಅಲ್ಲ ಏನ್ರಿ, ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳೋದು ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಏನ್ರಿ, ದ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾರೆ. ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಇನ್ನೊಂದು ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾ ನೋಡ್ತೀನಿ, ಮ್ಯಾಥ್ಯೂ 26:64 ಓದಿ. ಮ್ಯಾಥ್ಯೂ 26:64 ಓದಿ. ಮತ್ತೆಯ 26 ನೀನೇ ಹೇಳಿದ್ದಿ ಇದಲ್ಲದೆ, ಕರೆಕ್ಟ್, ನೀನೇ ಹೇಳಿದ್ದಿ ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನರೂಢನಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡ್ರ, ಮನುಷ್ಯ ಕುಮಾರನನ್ನು
ಮಹಾಯಾಜಕ ಏನಪ್ಪ ಹೆಂಗ್ ನೋಡ್ತಾರಂತೆ? ಇನ್ನೊಂದ್ಸತಿ ಓದಿಸ್ತಾರೆ, ಏನ್ ಹೇಳ್ತಾರಲ್ಲಿ? ಮನುಷ್ಯ ಕುಮಾರನು ಏನ್ ಎಲ್ಲಿ ಕೂತ್ಕೊಂಡಿದ್ದಾರಂತೆ? ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ನೋಡ್ರ, ಮಹಾಯಾಜಕನು ಅವ್ರನ್ನ ದೇಂತ್ರೆ ಸಾಯಿಸಿರಂತ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬರೋದ್ನ, ಮೇಘದ ಮೇಲೆ ಬರೋದ್ನ ನೋಡ್ತಾರಂತೆ. ಇವಾಗ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬರೋದ್ನ ಇವ್ರು ನೋಡ್ಬೇಕು ಅಂದ್ರೆ ಇವ್ರು ಏನಾಗಿರ್ಬೇಕು? ಜೀವಂತವಾಗಿರ್ಬೇಕು. ಮಹಾಯಾಜಕ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಜೀವಂತವಾಗಿರ್ತಾನ? ಜೀವಂತವಾಗಿರ್ತಾನ ಇಲ್ವಾ? ಇಲ್ಲ ಬ್ರದರ್, ಇರಲ್ಲ. ಜನಗಳಿಗೆ ಪುನರುತ್ಥಾನ ಆಗೋದು ಯಾವಾಗ? ಸೆಕೆಂಡ್ ಕಮಿಂಗ್ ಗಿಂತ ಬಿಫೋರ್, ಸೆಕೆಂಡ್ ಕಮಿಂಗ್ ಆಫ್ಟರ್? ಸೆಕೆಂಡ್ ಕಮಿಂಗ್ ಆದ್ಮೇಲೆ. ಅಲ್ವರ 1 Thessalonians 4:16 ಸ್ಪಷ್ಟವಾಗಿ ಹೇಳ್ತಾರೆ, ಕರ್ತನು ತಾನೇ ಏನ್ ಮಾಡ್ತಾರೆ? ಆಜ್ಞಾದರ್ಶನ ನೀವು ಪ್ರಧಾನ ದೂತನ ಶಬ್ದ ನೀವು ಬರುವನು, ಆಗ ಕ್ರಿಸ್ತನಲ್ಲಿ ಸತ್ತಿರೋದು ಏನಾಗೋದು? ಫಸ್ಟ್ ಎದ್ದು ಬರೋರು ಅಲ್ವರ. ಅವ್ರ ಬಂದ ಮೇಲೆನೆ ಎದ್ದು ಬರ್ಬೇಕಾಗಿರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಯಾವ್ದಾರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಫಸ್ಟೇ ಪುನರುತ್ಥಾನ ಆಗಿ ಬಂದು ಯೇಸು ಕ್ರಿಸ್ತು ಬರೋದ್ನ ನೋಡಕ್ ಹೆಂಗ್ ಸಾಧ್ಯ? ಅದಕ್ಕೆ ಯೇಸು ಕ್ರಿಸ್ತು ಇಲ್ಲಿ ಹೇಳ್ತಾರದು ಏನು ಅಂತಂದ್ರೆ, ಯಾಜಕನ್ಗೆ ನೋಡಪ್ಪ, ಮಹಿಮೆಯಲ್ಲಿ ಕರ್ತನ ಕೂತ್ಕೊಂಡಿರೋದ್ನ, ಮಹಿಮೆಯಲ್ಲಿ ರಾಜ್ಯಾಧಿಕಾರಲ್ಲಿ ಬರೋದ್ನ ನೀನೇನ್ ಮಾಡ್ತೀಯ? ನೀನು ಕೂಡ ಬೇರೆ ಎಲ್ಲಾ ಜನಗಳ ತರ ನೀವು ಕೂಡ ಗ್ರಹಿಸ್ಕೊಂತೀಯ ಅಂತ ಮಾಡಿದ ಹೇಳಿದ. ಅದಕ್ಕೆ ಇಲ್ಲಿ ಹೇಳ್ತಾರ ಯೇಸು ಕ್ರಿಸ್ತು ಲಿಟ್ರಲ್ ಐಸ್ ಬಗ್ಗೆನೇ ಹೇಳ್ತಾ ಇಲ್ಲ. ಲಿಟ್ರಲ್ ಆಗಿ ಅವ್ರ ಮುಂದೆ ಇರೋಂಥ ಯೇಸು ಕ್ರಿಸ್ತನೇ ನಮ್ದಿರೋಂಥ ಮಹಾಯಾಜಕ ಅವ್ರಿಗೋಗ್ಬಿಟ್ಟು ಇದೇ ಒಂದು ಕಣ್ಣಲ್ಲಿ ನೋಡು ಅಂತ ಹೇಳ್ತಾ ಇರ್ತಾರ? ಖಂಡಿತವಾಗಲ್ಲ. ಇದು ಹೇಳೋದು ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವರ. ಅದಕ್ಕೆ ನಾವು ನೆನ್ನೆ ಕೂಡ ನೋಡಿದ್ರಿ, Matthew 24 chapter 3rd verse ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಬಂದು ಏನಂತ ಕೇಳ್ತಾರೆ? ಸ್ವಾಮಿ ಏನ್ರಿ ಇವೆಲ್ಲ ಸಂಭವಿಸಿದಕ್ಕೂ, ಯುಗದ ಸಮಾಪ್ತಿಗೂ ಇವೆಲ್ಲ ಸಂಭವಿಸಿದಕ್ಕೂ ನೀನು ಏನ್ರಿ ನಿನ್ನ ಪ್ರಸನ್ನತೆಗೂ ಇರುವಂತ ಸೂಚನೆ ಏನು ಅಂತ ಕೇಳಿದ್ರು. ಅದರ ಸೂಚನೆ ಕೇಳ್ತಾರೆ. ಏನಕ್ಕಪ್ಪ ಸೂಚನೆ ಕೇಳ್ತಾರೆ? ಏನಕ್ಕೆ ಸೂಚನೆ ಕೇಳ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ನೇರವಾಗಿ ಬರೋದು ಅಲ್ಲ. ನೇರವಾಗಿ ಬರೋದಾಗಿದ್ರೆ ಯೇಸು ಕ್ರಿಸ್ತು ಏನ್ ಮಾಡಿರೋದು? ಸ್ಪಷ್ಟವಾಗಿ ಹೇಳ್ಬಿಟ್ಟಿರೋ, ನೋಡಪ್ಪ ಹಂಗೆ ಮೇಘ ಮೇಲೆ ಬರ್ತಾ ಇದ್ದೀನಿ, ಕಾಯ್ಕೊಂಡೇ ಕೂತಿರಿ ಅಂತ. ಅದ್ರ ಬದಲಾಗಿ ಯೇಸು ಕ್ರಿಸ್ತು ಏನ್ ಮಾಡೋದು ಅಂತಂದ್ರೆ ಅನೇಕ ಒಂದು ಸೂಚನೆಗಳು ಕೊಟ್ಟರು. ಅದು ಮಾತ್ರ ಅಲ್ಲ, ಒಂದು ವಾರ್ನಿಂಗ್ ಕೊಡ್ತಾರೆ. Matthew 24:26 ಅಲ್ಲಿ ಅಲ್ರ ಏನಂತ ವಾರ್ನಿಂಗ್ ಕೊಡ್ತಾರೆ? ಏನ್ರಿ ಅಡವಿಯಲ್ಲಾಗಲಿ ಎಲ್ಲಿ ಬರಲ್ವಂತೆ, ಒಂದು ಕೋಣೆಯಲ್ಲಾಗಲಿ ಯಾರು ಬರೋದಿಲ್ಲ, ಯೇಸು ಕ್ರಿಸ್ತು ಬರೋದಿಲ್ಲ. ಅದರಿಂದ ಯಾರೋ ಒಬ್ರು ಏನು ಹೇಳಿದ್ರೆ ದಯವಿಟ್ಟು ಅದೇನ್ ಮಾಡಕ್ ಹೋಗ್ಬಿಡಿ, ನಂಬಕ್ ಹೋಗ್ಬಿಡಿ. ಯೇಸು ಕ್ರಿಸ್ತು ಬರೋದು ಹೆಂಗಪ್ಪ ಇರ್ತಾರೆ ಅಂತಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಅವರು ಸೂರ್ಯನೇ ಆಗಿ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ ಅಂತ. ಅಲ್ಲಿ ಬೈಬಲ್ ನಮ್ಗೆ ಏನ್ ಮಾಡ್ಬಿಟ್ಟಿದ್ರೆ ಮಿಂಚು ಏನಂತಾರೆ ಎಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೂ ಮಿಂಚು ಬೀಸುವಂತ ರೀತಿಲಿ ಬರ್ತದೆ ಅಂತ ನಾವು ನೋಡಿದ್ರಿ ನೆನ್ನೆ ಕೂಡ. ಈ ವಾರ್ತೆ ಬಂದ್ಬಿಟ್ಟು ಏನ್ರಿ ಅದು ಬರ್ಬೇಕಾದಂತ ವಾರ್ತೆ ಏನಪ್ಪ? ಸೂರ್ಯ. ಯಾಕಂದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನ್ಗೆ ಮಿಂಚು ಅಂತ ಹೇಳಿಲ್ಲ, ಆದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನ್ಗೆ ಮಾಡಿದ್ದಾರೆ ಸೂರ್ಯ ಅಂತ ಹೇಳಿರೋದು ಉಂಟು ಅಲ್ವ. ಅದಕ್ಕೆ ಈ ಸೂರ್ಯ ಉದಯ ಆಗೋದು ಹೆಂಗೆ ನಿಧಾನವಾಗಿ ಉದಯ ಆಗ್ತಾರೋ ಅದೇ ತರ ಕ್ರಿಸ್ತನ ಒಂದು ಏನ್ರಿ ಒಂದು ಪ್ರಸನ್ನತೆ ಎಲ್ಲಾ ಜನಗಳಿಗೆ ಗೋಚರ ಆಗ್ಬೇಕಾರೆ ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಏನಾಗತ್ತೋ ಅಲ್ಲಿ ಗೋಚರ ಆಗತ್ತ ಅಲ್ವರ. ಪೂರ್ವದಿಂದ ಪಶ್ಚಿಮದವರೆಗೂ ಹೆಂಗೆ ಸೂರ್ಯ ನಿಧಾನವಾಗಿ ಎದ್ದು ಬರ್ತಾನೋ ಇದೇ ತರ ಏನಂತಾರೆ ಕರ್ತನ ಒಂದು ಬರವಣಿಗೆಗೆ 3 ಮುಖ್ಯವಾದ ಏನ್ರಿ ಗ್ರೀಕ್ ವಾರ್ತೆಗಳಿದೆ ಅಲ್ವರ. ಯಾರಿಗಾರ ಗೊತ್ತಾ 3 ಮುಖ್ಯವಾದ ಗ್ರೀಕ್ ವಾರ್ತೆಗಳು ಯಾವ್ದು ಅಂತ? ಗ್ರೀಕ್ ಫರೋಷಿಯ ಮುಂಜಾನೆಯಲ್ಲಿ ಆತನ ಆತ್ಮೀಕವಾಗಿ ಇರುವಂತಹ ಶಿಷ್ಯರಿಗೆ ಕಾಣಿಸಿಕೊಳ್ಳುವಂತಹದ್ದು. ಆಮೇಲೆ ಎಫಿಫೇನಿಯಾ, ಬ್ರೈಟ್ ಶೈನಿಂಗ್, ಅಂಡ್ ಅಪೋಕೊಲಾಪ್ಸಿಸ್. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಅದರ ಸದ್ಯ ನೋಡ್ಬೇಕಾದ್ರೆ ಫರೋಷಿಯ, ಎಫಿಫೇನಿಯಾ ಅಂಡ್ ಅಪೋಕೊಲಾಪ್ಸಿಸ್ ಅಂತ ಬಿಟ್ಟು 3 ವರ್ಡ್ಸ್ ಅದರ. ಅದಕ್ಕೆ ಈ 3 ಡಿಫರೆಂಟ್ ಸ್ಟೇಜಸ್ ಏನಾಗುತ್ತೆ ಅಲ್ಲಿ ಯೇಸು ಕ್ರಿಸ್ತು ಏನಾಗುತ್ತೋ ಯಾರು ಕಾಣಿಸ್ಕೊಳೋದು? ಶಿಷ್ಯರಿಗೆ ಕಾಣಿಸ್ಕೊಳೋದು ಅಲ್ವರ. ಅದಕ್ಕೆ ಈ ಒಂದು Matthew 24 ಚಾಪ್ಟರ್ ಅಲ್ಲಿ ಅವರು ಮಾತಾಡ್ತಾ ಇರೋದು ಯಾವ ಒಂದು ವಾಕ್ಯದ ಬಗ್ಗೆ, ಯಾವ ಒಂದು ಗ್ರೀಕ್ ಪದದ ಬಗ್ಗೆ ಅಂತಂದ್ರೆ ಪರೋಷ್ಯ ಎಂಬಂತ ಗ್ರೀಕ್ ಪದದ ಬಗ್ಗೆ ಏನ್ ಮಾಡ್ತಾ ಇದ್ದಲ್ಲಿ ಅಲ್ಲಿ ಮಾತಾಡ್ತಾ ಇರೋದು. ಬೇಕಾದ್ರೆ ವಚನ ಇನ್ನೊಂದ್ಸರಿ ಓದೋಣ ನೋಡಿದ್ದೀನಿ. Matthew 24:3 ನೋಡಿದ್ದೀನಿ. Matthew 24 ಚಾಪ್ಟರ್ ವರ್ಸ್ 3 ಓದ್ತೀರಾ? ಬಳಿಕ ಆತನು ಎಣ್ಣೆ ಮರದ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ಏನು ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆವೇನು, ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಥ್ಯಾಂಕ್ ಯು ಸ್ಟಾರ್. ಅದರ ಅದಕ್ಕೆ ಹೇಳ್ತಾರೆ ನೀನು ಪ್ರತ್ಯಕ್ಷ ಆಗುವುದಕ್ಕೂ
ಯುಗದ ಸಮಾಪ್ತಿಗೆ ಆಗುವುದಕ್ಕೂ ಸೂಚನೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಏನ್ ಕೇಳ್ತಾರಪ್ಪ ಅಂದ್ರೆ ನೀವು ಪ್ರತ್ಯಕ್ಷ ಆಗುವುದಕ್ಕೂ ಅಂತ ಕೇಳ್ತಾರೆ. ಇಲ್ಲಿ ಪ್ರತ್ಯಕ್ಷ ಅಂತ ಯೂಸ್ ಮಾಡಿರೋಂತ ಒಂದು ವಾರ್ತೆ ಅದು ಗ್ರೀಕ್ ಅಲ್ಲಿ ಬರೋದು ಪದ ಏನಂದ್ರೆ ಪರೋಷ್ಯ ಅಂತ ಅಲ್ವರ. ಪರೋಷ್ಯ ಅಂದ್ರೆ ಏನಂತ ಅರ್ಥ ಅಂದ್ರೆ ಪ್ರೆಸೆನ್ಸ್ ಅಂತ ಅರ್ಥ ಅದರ. ಇವಾಗ ನೋಡಿ ನಾವು ಸ್ಕೂಲಲ್ಲಿ ಅಟೆಂಡೆನ್ಸ್ ತಗೊಂತಾರೆ ಅದರ. ಸ್ಕೂಲ್ ಅಟೆಂಡೆನ್ಸ್ ತಗೋಬೇಕಾದ್ರೆ ಮೇಡಮ್ ಏನಂತ ಕೇಳ್ತಾರೆ, ರೋಲ್ ನಂಬರ್ 1 ಅಂತ ಹೇಳ್ತಾರೆ ಅಲ್ವರ. ರೋಲ್ ನಂಬರ್ 1 ಅಂತಂದ್ರೆ ಟೀಚರ್ ಹಿಂಗ್ ಹೇಳಿದಾಗ ಮಕ್ಳು ಏನ್ ಹೇಳ್ತಾರೆ, ಪ್ರೆಸೆಂಟ್ ಮಿಸ್ ಅಂತಾರೆ. ಪ್ರೆಸೆಂಟ್ ಮಿಸ್ ಅಲ್ವರ. ಪ್ರೆಸೆಂಟ್ ಮೇಡಮ್, ಪ್ರೆಸೆಂಟ್ ಮ್ಯಾಮ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಕರೆಕ್ಟಾ? ಅವಾಗ ಪ್ರೆಸೆಂಟ್ ಮ್ಯಾಮ್ ಅಂತ ಮೀನಿಂಗ್ ಏನು? ನಾನಿದ್ದೀನಿ ಅಂತ. ಇದೀನ ಇಲ್ಲ ದೂರದಲ್ಲಿ ಬರ್ತಾ ಇದ್ದೀನಿ ಅಂತನಾ? ಅಲ್ವರಾ? ಇದೀನಿ. ಎಲ್ಲಿದ್ದೀನಿ? ಅಲ್ಲೇ ಬಂದಿದ್ದೀನಿ ಮೇಡಮ್, ಕ್ಲಾಸ್ ರೂಮ್ ಅಲ್ಲಿ ಇದೀನಿ ನೋಡಿ ಮೇಡಮ್, ನಿನ್ ಮುಂದೆ ಏನಾಗಿದ್ದೀನಿ ಇದೀನಿ ಅಂತ. ಇದೇ ಅದ್ರ ಮೀನಿಂಗು. ಅದಕ್ಕೆ ಇದೇ ಅಟೆಂಡೆನ್ಸ್ ಗ್ರೀಕ್ ಕ್ಲಾಸ್ ರೂಮ್ ಅಲ್ಲಿ ಏನೋ ಟೀಚರ್ ತಗೊಂಡ ಅಂತಂದ್ರೆ ಏನ್ರಿ ರೋಲ್ ನಂಬರ್ ಕಡ್ದವಾಗ ಮಕ್ಳು ಏನ್ ಗೊತ್ತಾ ಹೇಳ್ತಾರೆ, ಪರೋಷ್ಯ ಅಂತ ಹೇಳ್ತಾರೆ. ಪರೋಷ್ಯ ಅಂದೇನು? ಮೇಡಮ್ ಐ ಆಮ್ ಪ್ರೆಸೆಂಟ್, ಇಲ್ಲೇ ಇದ್ದೀನಿ, ನಿಮ್ ಕಣ್ಮುಂದೆ ಇದ್ದೀನಿ, ಬರ್ತಾ ಇದ್ದೀನಿ ಅಂತಲ್ಲ, ದೂರದಲ್ಲಿ ಬರ್ತಾ ಇದ್ದೀನಿ ಅಂತಲ್ಲ, ಇಲ್ಲೇ ಇದ್ದೀನಿ ಅಂತ. ಅದಕ್ಕೆ ಕನ್ನಡದಲ್ಲಿ ಏನಂತ ಹಾಕಿದ್ರು, ನಿನ್ನ ಪ್ರಸನ್ನತೆಗೂ. ಅದರ ಪ್ರಸನ್ನತೆ ಏನು ಅರ್ಥ? ಪ್ರಸನ್ನತೆ ಅರ್ಥ ಅವರು ಇರೋದು ಬ್ರದರ್. ಅವರು ಪ್ರಸನ್ನತೆ ಅಂದ್ರೆ ಇರೋದು. ಆ ಪದಕ್ಕೆ ಅರ್ಥ ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಇರೋದು ಅಂತ ಅರ್ಥ, ಬರ್ತಾ ಇರೋದು ಅಂತಲ್ಲ. ಬೈಬಲ್ ನೋಡಿ ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂದ್ರೆ, ಮತ್ತಾಯ 24ನೇ ಅಧ್ಯಾಯದಲ್ಲಿ ಹೇಳ್ತಾರಂತ ಎಲ್ಲಾ ಸೂಚನೆಗಳು ಅವರು ಬರೋದಿಕ್ಕಲ್ಲ ಏನ್ರಿ, ಅವ್ರ ಪ್ರಸನ್ನತೆಗೆ ಇರುವಂತ ಏನ್ರಿ ಅವೆಲ್ಲ ಸೂಚನೆಗಳು. ಪ್ರಸನ್ನತೆ ಏನು? ಎಲ್ಲೋ ದೂರದಲ್ಲಿ ಬರ್ತಾರೆ ಅಂತಲ್ಲ, ಆಲ್ರೆಡಿ ಬಂದು ನಮ್ಮ ಮಧ್ಯದಲ್ಲಿ ಇರೋದಿಕ್ಕೆ ಯೂಸ್ ಮಾಡೋಂಥ ವಾರ್ತೆ ಏನಪ್ಪಾ ಅಂದ್ರೆ ಪ್ರಸನ್ನತೆ. ಅದೇ ಪ್ರಸನ್ನತೆ, ಪ್ರೆಸೆನ್ಸ್ ಅಂದ್ರೆ ವಾರ್ತೆಗೆ ಮೀನಿಂಗ್. ಅದೇ ಪರೋಷ್ಯ ಅಂತ ಅಂದ್ಬಿಟ್ಟು ವಾರ್ತೆ ಏನ್ರಿ ಅಲ್ಲಿ ಯೂಸ್ ಮಾಡೋದು. ಸೊ ಪರೋಷ್ಯನೇನು? ಪ್ರಸನ್ನತೆ. ಬಂದು ಇರೋದಿಕ್ಕೇನ್ರಿ, ಬಂದ ಮೇಲೆ ಅವನ್ನ ಕಂಡಿಡಿದ್ ಹೆಂಗೆ, ಅವನ್ನ ಗ್ರಹಿಸ್ಕೊಳೋದ್ ಹೆಂಗೆ ಅಂತ ಅಂದ್ಬಿಟ್ಟು ಕೊಟ್ಟಿರೋ ಸೂಚನೆಗಳು ಯಾವ್ದು ಅಂದ್ರೆ ಮ್ಯಾಥ್ಯೂ 24 ಚಾಪ್ಟರ್. ಅದಕ್ಕೆ ನೋಡಿ ಬೈಬಲ್ ರೆಫರೆನ್ಸ್ ಇದು ನೋಡಿರ್ತೀನಿ ನೋಡಿ. ಮತ್ತೆ 24ನೇ ಅಧ್ಯಾಯದಲ್ಲಿ ಇವಾಗ ನೀವು ಓದ್ರಲ್ವಾ, ಅದೇ ಅಧ್ಯಾಯದಲ್ಲಿ 37ನೇ ವಚನ ಓದಿ. ಮತ್ತೆ 24:37 ಓದಿ. ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷವೂ ಇರುವುದು. ನೋಡ್ರ ಏನ್ ಹೇಳ್ತಾರ? ನೋಹನ ದಿವಸಗಳಲ್ಲಿ ಹೇಗಿರುವುದು ಹಾಗೆ ಮನುಷ್ಯ ಕುಮಾರನ ಏನಂತದ ಪ್ರತ್ಯಕ್ಷ ಇರುವುದು. ಪ್ರತ್ಯಕ್ಷನ ಏನರ್ಥ? ಬಂದಿದ್ದಾರೆ, ಕಣ್ಣು ಮುಂದೆ ಇದ್ದಾರೆ, ದೂರದಲ್ಲಿ ಎಲ್ಲೋ ಅವರೇ ಅಂತನಾ? ಇಲ್ಲ. ಅಥವಾ ಬರ್ತಾ ಇದಾರೆ ಅಂತನಾ? ಬೇಗನೆ ಬರ್ತೀನಿ ಅಂತ ಬಿಟ್ಟು ಹೇಳಿದ್ರಲ್ಲ, ಹಂಗೆ ಹೇಳ್ಕೊಂಡು ಅಲ್ಲೇ ಇದಾರೆ ಅಂತನಾ? ನೋ. ಅದರ ಏನು ಬಂದಿರೋದಕ್ಕೆ ಸೂಚನೆ ನೋಡಿ. ಬೈಬಲ್ ಅಲ್ಲೇ ನೋಡಿ, ಬೈಬಲ್ ಡಿಕ್ಷನರಿ ನೋಡಿ, ಇದೇ ವಾರ್ತೆ ಇಲ್ಲಿ ಏನಂತ ಹಾಕಿದ್ದಾರೆ? ಪ್ರಸನ್ನತೆ ಅಂತ ಹಾಕಿದ್ದಾರೆ. ಗೊತ್ತಾ? ಇದ್ರ ಅರ್ಥ ನಾವ್ ಹೇಳಂತ ಇಂಟರ್ಪ್ರಿಟೇಷನ್ ಕರೆಕ್ಟ್ ಆಗಿದೆಯಾ ಅಂತ ಬೈಬಲ್ ಚೆಕ್ ಮಾಡಕ್ಕೆ ಬೈಬಲ್ ಅಲ್ಲಿ ಪ್ರೂಫ್ ಇದೆ, ತೆಗಿರಿತೀನಿ. ಎಲ್ಲಿ? ಲೂಕ್. ಇದೇ ವಾರ್ತೆ ಲೂಕನ ಬರೆದಂತ ಸುವಾರ್ತೆಯಲ್ಲಿ ಬರ್ತಾರೆ. ಎಷ್ಟು? 17ನೇ ಅಧ್ಯಾಯ 26ನೇ ವಚನ. ಅಲ್ಲಿ ಏನಂತಂದ್ರು? ನೋವನ ದಿವಸಗಳಲ್ಲಿ ಹೇಗಿರುವುದು ಅದೇ ಪ್ರಕಾರ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯ ದಿನದಲ್ಲಿ ಇರುವುದು ಅಂತಂದ್ರು. ಅದರ ಇದೇ ವಾಕ್ಯನ ಲೂಕಲ್ಲಿ ಓದನಂತ ನೋಡಿ. ಲೂಕ್ 17 ಚಾಪ್ಟರ್ ವರ್ಸ್ 26 ಅಂಡ್ ವರ್ಸ್ 27 ಓದಿದ್ದೀನಿ. ನೋಹನ ದಿನಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಡ್ರ ಏನ್ ಹೇಳಿದ್ರು? ನೋಹನ ದಿವಸಗಳಲ್ಲಿ ನಡೆಯುವ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿ ನಡೆಯುವುದು. ನೋಹನ ದಿವಸಗಳಲ್ಲಿ ಅಂದ್ರೆ ಆ ದಿವಸಗಳಲ್ಲಿ ನೋವ ಇದ್ದಿರ್ಬೇಕೋ ಇಲ್ವಾ? ಖಂಡಿತವಾಗ ಇದ್ದಿರ್ಬೇಕು ಅಲ್ವರ. ಅದಕ್ಕೆ ನೋಹನ ದಿವಸಗಳಲ್ಲಿ ಅಂತ ಹೇಳೋದು. ಆಗ ನೋವನ ದಿವಸಗಳಲ್ಲಿ ಹೆಂಗೆ ನೋವ ಪ್ರಸನ್ನತೆ ಇದ್ನೋ, ಪ್ರತ್ಯಕ್ಷವಾಗಿದ್ನೋ, ಅವನು ಇದ್ನೋ, ಆ ಸನ್ನಿವೇಶಗಳಲ್ಲಿ ಆ ನಡುವೆ ಹೆಂಗಿದ್ನೋ, ಇದೇ ತರ ಯಾರ ದಿನಗಳಲ್ಲಿ ಅಂತಂದ್ರು? ಮನುಷ್ಯ ಕುಮಾರನ ದಿವಸಗಳಲ್ಲಿ ಅಲ್ವರ. ಅದೇ ಪ್ರತ್ಯಕ್ಷನೇ ಅರ್ಥ. ಅಂದ್ರೆ ಮನುಷ್ಯ ಕುಮಾರನು ಬಂದು ಇರುವಂತ ದಿನಗಳಲ್ಲಿ ಆಗುವಂತ ಒಂದು ಸೂಚನೆಗಳನ್ನೇ ಯೇಸು ಪ್ರಭು ನಮ್ಗೆ ಏನ್ ಮಾಡಿರೋ ಅಂತಂದ್ರೆ ಮ್ಯಾಥ್ಯೂ 24 ಚಾಪ್ಟರ್ ಅಲ್ಲಿ ನಮ್ಗೆ ಕೊಟ್ಟಿರೋದು. ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಸೂಚನೆಗಳು ಏನ್ ಹೇಳ್ತಾರೆ ನೋಡೋಣ ನಿಂತೀನಿ. ಇವಾಗ ಹೇಳ್ರಿ, ಇವಾಗ ಓದ್ಕೊಂಬರಂತೀನಿ ನೋಡಿ. ಬನ್ನಿ ಮ್ಯಾಥ್ಯೂ 24 ಚಾಪ್ಟರ್
ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 4 ಇಂದ ಓದ್ಕೊಂಬನಿ. ಹೆಂಗೆ ನಿಧಾನವಾಗಿ ಓದ್ಕೊಂಬನಿ ಅನ್ನೋದೇ. ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಎಷ್ಟೋ ಜನರನ್ನು ಮೋಸಗೊಳಿಸುವರು. ಆಹಾ, ಏನಪ್ಪಾ, ಅನೇಕ ಜನಗಳು ಬಂದು ಏನ್ ಮಾಡ್ತಾರಂತೆ, ನಾನು ಕ್ರಿಸ್ತನು ಅಂತ ಏನ್ ಮಾಡ್ತಾರಂತೆ, ಅಲ್ಲಿ ಹೇಳ್ಕೊಂಡು ಮೋಸ ಮಾಡ್ತಾರಂತೆ ಅಲ್ವರಾ. ಏನ್ರಿ ಕ್ರಿಸ್ತನ್ ಒಂದೇನೋ ಅರ್ಥ? ಜೀಸಸ್ ಕ್ರೈಸ್ಟ್ ಅಂತಾನ. ಕ್ರೈಸ್ಟ್ ಅನ್ನ ಮೀನಿಂಗ್ ಏನೋ? ಅನಾಯಿಂಟೆಡ್ ಅದರ ಅಭಿಷೇಕ ಹೊಂದಲ್ಪಟ್ಟವರು. ದೇವ್ರು ನಮಗ್ ಮಾತ್ರ ಅಭಿಷೇಕ ಮಾಡೋರೆ. ಪವಿತ್ರಾತ್ಮ ಅಭಿಷೇಕನ ಹಿಂಗೆ ಕೈ ಇಟ್ಟು ಟಪಕ್ಕನ್ ಬಿದೋಗ್ಬಿಡೋದು, ಉಫ್ ಅಂದ್ರೆ ಡಬ ಬಿದೋಗ್ಬಿಡೋದು, ಒದ್ದಾಡೋದು, ವಾರ ಒದ್ದಾಡ್ತಾ ಇರೋದು ಅಲ್ಲರ. ಏನಂತ ಹೇಳ್ತಾರವಲ್ಲ, ಇದೆಲ್ಲ ಬಂದ್ಬಿಟ್ಟು ಕ್ರೈಸ್ಟ್ ಅನಾಯಿಂಟಿಂಗ್ಗೆ ಸೂಚನೆ ಇಲ್ಲ. ಅದಕ್ಕೆ ಯಾರು ನಿಮ್ನ ಮೋಸಗೊಳಿಸ್ತಾರೆ ಇರ್ಲಿ, ಹುಷಾರಾಗಿರ್ಲಿ. ಯಾಕಂದ್ರೆ ನಾವಿರಂತ ಒಂದು ಟೈಮ್ ಅಲ್ಲಿ ಇವೆಲ್ಲ ಭಯಂಕರವಾಗಿ ನಡೆಯುವಂತ ಒಂದು ಕಾಲ. ನೆಕ್ಸ್ಟ್ ಮುಂದಕ್ಕೆ ಏನ್ ಹೇಳ್ತಾರೋ ನಿಂತೀನಿ. ನೆಕ್ಸ್ಟ್ ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಏನ್ ಹೇಳ್ತಾರೆ, ಏನಪ್ಪಾ, ಯುದ್ಧಗಳಾಗೋದ್ನ ಆಗುವಂತ ಸುದ್ದಿಗಳನ್ನ ನೀವೇನ್ ಮಾಡ್ತೀರಾ, ನೀವು ಕೇಳ್ತೀರಾ. ಆದ್ರೆ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಅಲ್ವರ. ಅದಕ್ಕೆ ನೋಡ್ರಿ, ಏನ್ರಿ ನಾವೇನ್ ನೋಡಿದ್ರಿ ಇವಾಗ ನಮ್ಮ ಜನರೇಷನ್ ನಲ್ಲಿ ನಾವು ಆಲ್ರೆಡಿ ಏನಪ್ಪಾ ಮಾಡಿದ್ರಿ, ಈ 100 years ಅಲ್ಲಿ ಅಂತಂದ್ರೆ ಆಲ್ರೆಡಿ 2 world wars ಏನ್ ಮಾಡಿದ್ರಿ ನಾವು ನೋಡಿದ್ರಿ. ಅದರ 2 world wars. ನೆಕ್ಸ್ಟ್ ಜಗತ್ತು ಇವತ್ತು ಎಷ್ಟನೇ ಮಹಾಯುದ್ಧಕ್ಕೆ ರೆಡಿ ಆಗ್ತದೆ ಅಂದ್ರೆ 3ನೇ ಮಹಾಯುದ್ಧ, 3rd world war ರೆಡಿ ಆಗ್ತಿದೆ. ಯೋಚನೆ ಮಾಡಿರ್ತೀರಿ, ಫಸ್ಟ್ ವರ್ಲ್ಡ್ ವಾರ್ ಬೈಬಲ್ ಹಿಸ್ಟ್ರಿಯಲ್ಲಿ, ಇಡೀ ವರ್ಲ್ಡ್ ಹಿಸ್ಟ್ರಿಯಲ್ಲೇ ವರ್ಲ್ಡ್ ವಾರ್ ಅಂತ ಕೊಟ್ಟಿದ್ದೆ 1914 ನಲ್ಲಿ. ಈ 1914 ಏನಕ್ಕೆ ಬಂತು ಅಂತ ಕೂಡ ನಾವೇನ್ ಮಾಡಿದ್ರಿ, ಅನ್ಯ ಜನಾಂಗದವರ ಕಾಲ ಅಂತ ಪಾಠದಲ್ಲ ನೋಡಿದಿರಿ ಅಲ್ವರಾ. 1914 ಬೈಬಲ್ ಏನಾಗಿದೆ ಅಲ್ಲಿದೆ ಕರೆಕ್ಟ್ ಆಗಿ. 1914 ನಲ್ಲಿ ಹೊಡೆದ್ರು ನೋಡಿ ಅಂತೀನಿ, ಇಡೀ ಜಗತ್ತಿನ ಎಲ್ಲಾ ರಾಜ್ಯಗಳು ಸೇರ್ಬಿಟ್ಟು ಆಡಿರೋಂಥ ಯುದ್ಧ ಯಾವ್ದೋ ಮೊದಲೇ ಮಹಾಯುದ್ಧ ಅದರ. ಎಂತ ಒಂದು ಯುದ್ಧ ರೀ ಅಂತೀನಿ. ಅದರ ಫಸ್ಟ್ ಟೈಮ್ ಅದರ ಗನ್ ಪೌಡರ್ ಫಾರ್ಮುಲಾ ಅಂತ ಜಗತ್ತಲ್ಲಿ ಬಂತು. ಗನ್ನು, ಮಿಷಿನ್ ಗನ್ಸು, ಮಿಸೈಲ್ಸು, ಅದರ ಗನ್ನು ಅಂತ ಇಟ್ಕೊಂಡು ಏನ್ ಮಾಡೋದು, ತುಪಾಕಿ ಇಟ್ಕೊಂಡು ಜಗಳ ಆಡಕ್ಕೆ ಶುರು ಮಾಡೋದು ಅಂದ್ರ ಫಸ್ಟ್ ವರ್ಲ್ಡ್ ವಾರ್ ಅಲ್ವರ. ಆಮೇಲೆ ಇದಾಗಿದ್ ಸಾಲದಿದ್ಕೆ ಏನ್ ಮಾಡೋದು, ಅವಾಗ ಲೀಗ್ ಆಫ್ ನೇಷನ್ಸ್ ಅಂತಿದ್ರು. ಲೀಗ್ ಆಫ್ ನೇಷನ್ಸ್ ಎಲ್ಲ ಸೇರ್ಕೊಂಡು ಏನ್ ಮಾಡೋರು, ನಿಮ್ಮೇನು ಯುದ್ಧಾಡೋದು ಬೇಡ ಅಂತ ಅಂದ್ಬಿಟ್ಟು ಮಾಡೋರು. ಆದ್ರೆ ಸ್ವಲ್ಪ ವರ್ಷದಲ್ಲಿ ಏನಾಗೋಯ್ತು, ಇನ್ ಜಸ್ಟ್ 20-25 years ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಶುರು ಆಗ್ಬಿಡ್ತು. ಹಿಟ್ಲರ್ ಅದರ ದ ಗ್ರೇಟ್ ಏನ್ರಿ ಅರಿಸ್ಟೋಕ್ರಾಟ್ ಲೀಡರ್ ಏನ್ ಮಾಡೋದು ಅಂದ್ರೆ ಯಹೂದ್ಯರನ್ನೆಲ್ಲ ಚಿತ್ರ ಹಿಂಸೆ ಕೊಟ್ಟು ಏನ್ ಮಾಡಾಕ್ಬಿಟ್ಟ, ಅಲ್ಲಿ ಸಾಯ್ಸಾಕ್ಬಿಟ್ಟ. ನಾವು ಅದನ್ನು ಕೂಡ ಏನ್ ಮಾಡಿದಿರಿ, ಇಸ್ರೇಲ್ ಪಾಠದಲ್ಲಿ ಓದಿದಿರಿ. ಕ್ರಿಸ್ಟೋಫರ್ ನಿಮ್ಗೆ ಕ್ಲೀನ್ ಆಗಿ ತೊಗೊಂಡಿರ್ಬೋದು. ಅದರ ಏನ್ರಿ ಎರಡನೇ ಮಹಾಯುದ್ಧ ಆಗಿ ಆಲ್ಮೋಸ್ಟ್ ಏನ್ರಿ 80 years ಆಗ್ತಾ ಬರ್ತಾ ಇದೆ. ಜಗತ್ತು ಇವತ್ತು ಏನಕ್ಕೆ ರೆಡಿ ಆಗಿದೆ ಅಂತ ನೋಡಿದ್ರೆ 3rd world war. ನಾವು 20th century ಕಾಲಿಟ್ಟಿದ ತಕ್ಷಣ ಅಮೆರಿಕ ಏನಪ್ಪ ಡಿಕ್ಲೇರ್ ಮಾಡ್ತು ಅಂತ ನೋಡ್ಬೇಕಾರೆ ಏನ್ರಿ, ಯುದ್ಧ. ಯಾರ ಮೇಲೆ ಯುದ್ಧ? ಅಫ್ಘಾನಿಸ್ತಾನ್, ತಾಲಿಬಾನ್, ಅದರ ಮಿಡಿಲ್ ಈಸ್ಟ್ ಅಲ್ಲಿರೋಂಥ ಎಲ್ಲಾ ಮುಸ್ಲಿಂ ರಾಜ್ಯಗಳ ಮೇಲೆ ಮಾಡ್ತಂತೆ ಅಮೆರಿಕ ಯುದ್ಧಗಳೇ ಮಾಡ್ತಂತೆ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯುದ್ಧಗಳ ಲಿಸ್ಟ್ ನೀವೇನ್ ಮಾಡ್ರಿ, ನೀವು ತೆಗೆದು ನೋಡ್ರಿ ಅಂತೀನಿ. ಲಾಸ್ಟ್ ಏನ್ರಿ ಒಂದು 60-70 years ಅಲ್ಲಿ ಎಷ್ಟು ಯುದ್ಧಗಳಾಗಿದೆಯೋ ಅಂತಂದ್ರೆ ಜಗತ್ತು ಆರಂಭದಿಂದ ಆಗದೆ ಇರೋಂಥ ಅಧಿಕವಾಗಿರೋಂಥ ಯುದ್ಧಗಳು ಜಸ್ಟ್ ಲಾಸ್ಟ್ 100 years ಅಲ್ಲಿ ಏನಾಗಿದೆ, ಅಲ್ಲಿ ಭಯಂಕರ ಟೆರಿಬಲ್ ಆಗಿರೋಂಥ ಯುದ್ಧಗಳು ಏನಾಗಿದೆ ಅಲ್ಲಾಗಿದೆ ಅಲ್ವರ. ಅದ್ ನೋಡ್ಬೇಕಾರೆ ಏನ್ರಿ, ಸ್ಪ್ಯಾನಿಷ್ ಸಿವಿಲಿಯನ್ ವಾರ್, ಜಾಪನೀಸ್ ಅಟ್ಯಾಕ್ ಆನ್ ಪರ್ಲ್ ಹಾರ್ಬರ್, ಅಮೆರಿಕ ಅವ್ರು ಏನ್ ಮಾಡಿದ್ರು, ದ ಫಸ್ಟ್ ಟೈಮ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅಂತ ಏನ್ ಮಾಡಿದ್ರು ಅವರು ಪ್ರಯೋಗ ಮಾಡಿದ್ರು. ಕೊರಿಯನ್ ವಾರು, ಇಂಡಿಯಾ ಪಾಕಿಸ್ತಾನ್ ವಾರು, ಶ್ರೀಲಂಕಾ LTT ವಾರು, USSR ಅಟ್ಯಾಕ್ ಆನ್ ಅಫ್ಘಾನಿಸ್ತಾನು, ಅದರ ಇರಾನ್ ಮತ್ತೆ ಇರಾಕ್ ವಾರು, ಗಲ್ಫ್ ವಾರು, ಕಾರ್ಗಿಲ್ ವಾರು, ಇಸ್ರೇಲ್ ಪ್ಯಾಲೆಸ್ಟೈನ್ ವಾರು, ಎಷ್ಟು ಯುದ್ಧಗಳಿದೆ ನೋಡಿ. ಒಂದೊಂದೇ ಲೆಕ್ಕ ಕೊಂಡು ಹೋಗ್ತಾ ಇದ್ದಾರೆ ಏನ್ರಿ, ಎಲ್ಲ ಒಂದೊಂದೇ ಯುದ್ಧಗಳು. ಆಮೇಲೆ ಯುದ್ಧಗಳಾಗಂತ ಒಂದು ಸುದ್ದಿಗಳು ಅಲ್ರ. ಟಿವಿ ಆನ್ ಮಾಡಿದ್ರೆ ನಮ್ಮ ಟಿವಿ ಮುಂದೆ ಬರೋದೇನ್ರಿ, ಕಂಟಿನ್ಯೂಸ್ ಆಗಿ ಓಡ್ತಾ ಇರ್ತಾರೆ ಬ್ರೇಕಿಂಗ್ ನ್ಯೂಸ್ ಅಂತ. ಒಂದು 10-15 years ಮುಂಚೆ ಬ್ರೇಕಿಂಗ್ ನ್ಯೂಸ್ ಬಂದ್ರೆ ಎಲ್ಲರೂ ಶಾಕ್ ಆಗ್ಬಿಡೋರು, ಏನಪ್ಪ ಆಯ್ತು ಅಂತ. ಇವಾಗ ಬ್ರೇಕಿಂಗ್ ನ್ಯೂಸ್ ಬಂದ್ರೆ ಇದ್ರೆ ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಆಯ್ತು ಜಗತ್ತಿಗೆ ಅಂತ.
ಆ ತರ ಸಿಚುವೇಶನ್ ಆಗ್ಬಿಟ್ಟಿದೆ, ಟೋಟಲ್ ರಿವರ್ಸ್. ಬರೀ ಟಿವಿಲಿ ಏನ್ ನೋಡ್ರಿ, ಬರೀ ಕೆಟ್ಟದ್ದೇ ಸುದ್ದಿಗಳು. ಆ ರಾಜ್ಯಕ್ಕೆ ವಿರುದ್ಧವಾಗಿ ಈ ರಾಜ್ಯ ಯುದ್ಧ ಆಯ್ತು, ಇದಕ್ಕೆ ಗಲಾಟೆ ಆಯ್ತು, ಅದಕ್ಕೆ ಗಲಾಟೆ ಆಯ್ತು. ಇದೇನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ರ. ಅದಕ್ಕೆ ಜಗತ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ಬಾಂಬ್, ಯಾವ ತರ ನ್ಯೂಕ್ಲಿಯರ್ ಬಾಂಬ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ವರ್ಲ್ಡ್ ಪವರ್ಸ್ ಅಂತಂದ್ರೆ ಏನ್ರಿ, ರಷ್ಯಾ ಆತ ಮೋರ್ ದೆನ್ 50,000 ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಅಂತೆ. ಅಮೆರಿಕಲ್ಲಿ ಅದಕ್ಕೆ ಕಾಂಪಿಟೇಷನ್ ಆಗಿ ಇವ್ರಿಗೆ ಏನ್ ಮಾಡೋರಂತೆ, ಅದಕ್ಕಿಂತ ಇಟ್ಕೊಂಡಂತೆ ಎಷ್ಟೆಲ್ಲ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಅಂತಂದ್ರೆ ಅದನ್ನ ಪ್ರಯೋಗ ಮಾಡಿದ್ರೆ ಏನ್ರಿ ಮೋರ್ ದೆನ್ 200 ಟೈಮ್ಸ್ ಎರ್ತ್ನ ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡ್ಬೋದಂತೆ. ಅಷ್ಟೊಂದು ಪವರ್ಫುಲ್ ಆಗಿರೋ ನ್ಯೂಕ್ಲಿಯರ್ ಬಾಂಬ್ಸ್ ಮನುಷ್ಯ ಇವತ್ತೇನ್ ಮಾಡಾನೆ, ಉತ್ಪತ್ತಿ ಮಾಡಿಟ್ಕೊಂಡಾನೆ. ಏನಕ್ಕಪ್ಪ? ಯುದ್ಧಗಳು. ಅದರ ಯುದ್ಧಗಳಾಗಂತ ಸುದ್ದಿಗಳು, ಯುದ್ಧಗಳ ಬಗ್ಗೆ ನೀವೇನ್ ಮಾಡ್ತೀರಾ, ನೀವು ಕೇಳ್ತೀರಾ ಅಲ್ವರಾ? ಯೋಚನೆ ಮಾಡಿರ್ತೀನಿ. ಚಿಕ್ಕ ಚಿಕ್ಕ ಮಾತುಗಳು ಏನಾಗ್ತದೆ ದೊಡ್ಡದಾಗೆ ಹಂಗೆ ಬೆಳೆದು 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 ದೊಡ್ಡ ಯುದ್ಧನೇ ಆಗ್ಬಿಡ್ತದೆ. ನೋಡಿ, ಇಂಡಿಯಾಗ ಚೈನಾಗ ಏನಾಗಿದೆ, ಸ್ವಲ್ಪ ಫ್ರಿಕ್ಷನ್ ಕಿತ್ಕೊಂಡೈತಿ ಅದರ ಬಾರ್ಡ್ರಲ್ಲಿ. ಯಾವುದೋ ಸ್ವಲ್ಪ ಜಾಗದಿಂದ ಹಂಗೆ ಜಗಳ ಕಿತ್ತೇನಾಗಕ್ಕೆ ವಾರ ಹಾಕದ ಸಾಧ್ಯತೆಗಳಿದೆ. ಪಾಕಿಸ್ತಾನ ಇಂಡಿಯಾಗೆ ಈ ತರ ನೋಡ್ಬೇಕಾದ್ರೆ ಕರ್ತಲ್ಲಿ ಪ್ರೀತಿ ಅಂತ ಸೊರಸಗಳೇ ಯುದ್ಧಗಳು ಅಲ್ವರಾ? ಇದು ಒಂಥರ ಯುದ್ಧ ಆಯ್ತು ಅಂತಂದ್ರೆ ಏನ್ರಿ, ಇನ್ನೊಂದು ಯುದ್ಧ ಇದೆ. ಏನಪ್ಪ ಯುದ್ಧ ಅಂತಾರೆ? ಇನ್ನೊಂದು ವಾರ್ಫೇರ್ ಇದೆ. ಏನಪ್ಪ ವಾರ್ಫೇರ್ ಅದಂತಂದ್ರೆ ಏನ್ರಿ, ಸೈಬರ್ ವಾರ್ಫೇರ್. ಇವಾಗ ನಾವೇನ್ ನೋಡ್ತೀರಿ ಜಗತ್ತಲ್ಲಿ, ಸೈಬರ್ ವಾರ್ಫೇರ್ ನೋಡ್ತೀರಿ ಅಲ್ರ? ಕಂಪ್ಯೂಟರ್ ಮುಖಾಂತರ ಕಂಪ್ಯೂಟರ್ಗೆ ಏನ್ ಮಾಡೋದು, ಅಟ್ಯಾಕ್ ಮಾಡೋದು, ಹ್ಯಾಕ್ ಮಾಡೋದು ಅಲ್ವರ? ಏನ್ ಮಾಡೋದು, ಮೀಡಿಯಾನ ಕದಿಯೋದು, ಒಬ್ರು ಕಂಪ್ಯೂಟರ್ಗೆ ವೈರಸ್ ಕಳಿಸ್ಬಿಟ್ಟು ಏನ್ ಮಾಡೋದನ್ನ ಇನ್ಫೆಕ್ಟ್ ಮಾಡೋದು ಅಲ್ವರ? ಈ ತರ ವಾರ್ಫೇರ್, ಸೈಬರ್ ವಾರ್ಫೇರ್ ನೋಡ್ತಾ ಇದೀರಿ ಏನ್ರಿ. ಈ ಒಂದು ವರ್ಷದಲ್ಲೇ ಭಯಂಕರವಾಗಿರಂತ ಏನ್ರಿ ನಾವು ನೋಡ್ರಿ ಅಲ್ರ? ಎಂತ ವಾರ್ಫೇರ್? ಬಯಾಲಜಿಕಲ್ ವಾರ್ಫೇರ್. ಯೋಚನೆ ಮಾಡಿರ್ತೀರಿ, ಒಂದು ಚಿಕ್ಕ ಅಣು ವೈರಸ್ ಜಗತ್ತಿನ ಅಲ್ಲಾಡ್ಸ್ಬಿಡ್ತಾರೆ ನೋಡ್ರಿ ಇರ್ತೀನಿ ಅದರ. ಮನುಷ್ಯನ್ ಕಂಡಿಡಿಯಕ್ಕೆ ಆಗಿಲ್ಲ ರೀ ಆ ವೈರಸ್ನ, ಅದರ ಕಣ್ಣಿಗೆ ಕಾಣಿಸಲ್ಲ ಅದು. ಆ ವೈರಸ್ ಏನೆಲ್ಲ ತೊಂದರೆ ಮಾಡ್ಬಿಡ್ತೊಂಡೈತಿರಿ, ಜಗತ್ತನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತೊಂಡಿರಿ, ಅಲ್ಲೋಲ ಕಲ್ಲ ಮಾಡ್ಬಿಡ್ತು. ಅದಕ್ಕೆ ಹೇಳ್ತೀರಿ ಇದೇನ್ರಿ ಯುದ್ಧಗಳು. ಎಂತ ಯುದ್ಧ? ಬಯಾಲಜಿಕಲ್ ವಾರ್ಫೇರ್. ಗಾಳಿಯರ ಒಂದು ಪಾಯ್ಸನ್ ಗ್ಯಾಸ್ ಹಾಕ್ಬಿಟ್ರಿ ಏನ್ ಕಂಡು ಹಿಡಿತೀರಿ? ಯಾರು ಹಾಕ್ರು? ಏನಿದೆ ಪ್ರೂಫ್? ಯು ಕಾಂಟ್ ಡೂ ಎನಿಥಿಂಗ್. ಏನ್ ಮಾಡ್ತೀರಿ? ಏನ್ ಮಾಡಕ್ಕಾಗ್ತಾರೆ? ಏನು ಮಾಡಕ್ಕಾಗಲ್ಲ. ಇದು ಯುದ್ಧ. ನಾವಿರೋದೇ ಎಂತ ಒಂದು ಟೈಮಲ್ಲಿ ಅಂದ್ರೆ ಏನ್ರಿ, ಸಿವಿಲ್ ವಾರ್ಫೇರ್. ಕೋಲ್ಡ್ ವಾರ್ ನಡೀತಾ ಇದೆ ಇವತ್ತು. ಏನು ಕೋಲ್ಡ್ ವಾರ್ ಅಂದ್ರೆ ಶೀತಲ ಯುದ್ಧ ಅಂತ ಹೇಳ್ತಾರೆ. ಏನ್ರಿ, ಇಬ್ರು ಮುಖಾಮುಖವಾಗಿ ಟೇಬಲ್ ಮೇಲೆ ಕೂತಿರ್ತಾರೆ, ಸಂತೋಷವಾಗಿ ಹಲೋ ಹಲೋ ಅಂತ ಸೆಕೆಂಡ್ ಕೊಡ್ತಾರೆ. ಮನ್ಸಲ್ಲಿ ಏನಿರ್ತಾರೆ, ಕುದೀತಾ ಇರ್ತದೆ, ಇವ್ನು ಒಡದ್ ಸಾಯ್ಸಾಕನ ಅಂತ ಅಂದ್ಬಿಟ್ಟು ಅಲ್ರ? ಅದು ದಟ್ ಈಸ್ ಕಾಲ್ಡ್ ಕೋಲ್ಡ್ ವಾರ್. ಏನಾಗಿದೆ ಲೋಕದಲ್ಲಿ ಎಲ್ಲ ಕಡೆ ಕೋಲ್ಡ್ ವಾರ್. ಏನಂತೆ? ಯುದ್ಧಗಳಾಗೋದು. ಆಮೇಲೆ ನೆಕ್ಸ್ಟ್ ಏನ್ರಿ, ಏನ್ ಹೇಳ್ತಾರೆ? ಓದಿಂತೀರಿ 7ನೇ ವಚನ ಓದಿ ಹಂಗೆ ಮುಂದಕ್ಕೆ. ಆದರೂ ಅದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನರು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. ಮತ್ತು ಅಲ್ಲಲ್ಲಿ ವಿರೋಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವರು ಅಂತೀರಿ. ಏನ್ರಿ ಜನಗಳಿಗೆ ಗಲಾಟೆ? ಹಬ್ಬ ಬಾ ಎಲ್ ನೋಡಿದ್ರು ಬರೀ ರಿವೋಲ್ಟು, ಏನಂತೀರಿ, ಸ್ಟ್ರೈಕು, ರೆವಲ್ಯೂಷನ್, ಗಲಾಟೆ, ಜಗಳ ಬರೀ ಇದೆ ರೀ. ಅದರ ಜನಕ್ಕೆ ವಿರುದ್ಧವಾಗಿ ಜನಾಂಗ, ಹಿಂದೂಸ್ ವಿರುದ್ಧವಾಗಿ ಮುಸ್ಲಿಮ್ಸ್, ಮುಸ್ಲಿಮ್ಸ್ ವಿರುದ್ಧವಾಗಿ ಕ್ರಿಶ್ಚಿಯನ್ಸ್, ಕ್ರಿಶ್ಚಿಯನ್ಸ್ ವಿರುದ್ಧವಾಗಿ ಇವರು. ಎಲ್ ನೋಡ್ರಿ ಏನ್ರಿ, ಲಾಯರ್ಗೂ ಪೊಲೀಸ್ಗೆ ಕಿತ್ಕೊಂಡ್ಬಿಡ್ತಾರೆ ನೋಡ್ರಿ ಅಂತೀನಿ. ಇವ್ರಿಬ್ರು ಯಾವಾಗ ಫ್ರೆಂಡ್ಸ್ ಆಗಿರೋರು ಅಂತೀನಿ ಅಲ್ರ? ಏನ್ರಿ ಎಲ್ಲಾ ಕಡೆ ಏನಾಗ್ಬಿಟ್ಟಿದಂತೆ ಇದೇ ಪ್ರಾಬ್ಲಮ್ಗಳು. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು, ಇಸ್ರೇಲ್ ಪ್ಯಾಲೆಸ್ಟೈನ್, ಅದರ ಇಂಡಿಯಾ ಪಾಕಿಸ್ತಾನ್, ಶ್ರೀಲಂಕಾ ಏನಾಗ್ಬಿಟ್ಟಿದೆ ಇವತ್ತು. ಎಲ್ಲ ಅಮೆರಿಕಾಲಿ ಬಿಟ್ವೀನ್ ಬ್ಲಾಕ್ಸ್ ಅಂಡ್ ವೈಟ್ಸ್ ಏನಂತೆ ಜನಗಳಿಗೆ ವಿರುದ್ಧವಾಗಿ ಏನ್ರಿ ಜಗಳಗಳು, ಗಲಾಟೆಗಳು. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಸಿಸ್ಟರ್. ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ನೋಡ್ರ, ಅಲ್ಲಲ್ಲಿ ಬರಗಳು ಅದರ ಇದನ್ನ ನಾವು ಕೇಳೋದೇ ಬೇಕಾಗಿಲ್ಲ ಬಿಡ್ರಿ ಅಂತೀನಿ. ಆಫ್ರಿಕಾದ ಒಂದ್ ಸತಿ ಸೀನ್ ನೋಡಿದ್ರೆ ಮುಗೀತು. ಜನಗಳು ಯಾವ ತರ ಸಿಚುವೇಶನ್ ಇದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ತಿನ್ನೋದಿಕ್ಕೆ ಆಹಾರ ಇಲ್ಲ, ಕುಡಿಯೋದಿಕ್ಕೇನಿಲ್ಲ, ನೀರಿಲ್ಲ ರೀ. ಅದರ ಅಂತ ಒಂದು ದುರಾವಸ್ಥೆಯಲ್ಲಿರೋಂಥ ಒಂದ್ ಏನ್ರಿ ಒಂದು ಜನಗಳು. ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಅಲ್ಲಲ್ಲಿ ಬರಗಳು, ಆಮೇಲೆ ಏನ್ ಹೇಳ್ತಾರೆ, ಭೂಕಂಪಗಳು ಆಗೋವು. ಇಂಗ್ಲಿಷ್ ಹೇಳ್ತಾರೆ ಫಮೈನ್ಸ್ ಅಂಡ್ ಪೆಸ್ಟಿಲೆನ್ಸಸ್, earthquakes in diverse places. ಪೆಸ್ಟಿಲೆನ್ಸಸ್ ಅಂತ ಹೇಳ್ತಾರೆ. ಏನ್ ಪೆಸ್ಟಿಲೆನ್ಸಸ್ ಅಂದ್ರೆ ಕೊಳ್ಳೆ ನೋಯಿ ಅಂತ ಹೇಳ್ತಾರೆ. ಘೋರ ವ್ಯಾಧಿಗಳು ಇವಾಗ ಇದೆಯಲ್ಲ ಏನ್ರಿ ಘೋರ ವ್ಯಾಧಿಗಳು ಅಂದ್ರ ಮನುಷ್ಯನ್ಗೆ ವೆಂಟಿಲೇಟರ್ ಕೊಟ್ಟರು ವೈರಸ್ ತೆಗೆಕಾಯ್ತಾ ಇಲ್ಲ. ಅದರ ಐಸೋಲೇಷನ್ ಮನುಷ್ಯನ ಇಟ್ಟರೆ ಕಾಪಾಡೋದು ಏನಾಗಿದೆ ಇವತ್ತು ತುಂಬಾ
ತುಂಬಾ ಏನಾಗಿದೆ ಅಲ್ಲಿ ಅದೇ ಏನ್ರಿ ತುಂಬಾ ವೆರಿ ಡೆಲಿಕೇಟ್ ಥಿಂಗ್ ಆಗಿದೆ, ವೆರಿ ಪ್ರೆಷಸ್. ಆದ್ರೂ ಕೂಡ ಏನಾಗ್ತಲ್ಲ ಮನುಷ್ಯನ ಕಾಪಾಡಾಗುತ್ತೆ. ಎಬೋಲಾ ಅಂತೆ, H1N1 ಅಂತೆ, ಡೆಂಗು ಅಂತೆ. ಯೋಚನೆ ಮಾಡಿ, 10 years ಬಿಫೋರ್ ಇದನ್ನ ನಾವು ಯಾವತ್ತ ಕಿವಿಲ್ ಕೇಳಿದ್ರ? ಈಗ ಸಡನ್ ಆಗಿ ಏನಾಗಿದೆಯಲ್ಲ, ಬೂಮ್ ಆಗಿ ಏನಾಗಿರೋದು ಇದು ಬಂದಿರೋದು. ಭಯಂಕರ ಒಂದು ಘೋರ ವ್ಯಾಧಿಗಳು. ಅದೇ ಹೇಳ್ತಾರಲ್ಲ ಬೈಬಲ್ ಅಲ್ಲಿ ಅಲ್ರ ನೋಡ್ರಿ. ಆಮೇಲೆ ಎಲ್ಲ ಕಡೆ ಅಂತ ಭೂಕಂಪಗಳು ಏನ್ರಿ ಅಲ್ಲಲ್ಲಿ ಸಂಭವಿಸುವುದು. ಭೂಕಂಪಗಳು ಹೆಂಗಿರ್ತಾರೆ ಭೂಕಂಪಗಳು? ನಾವ್ ಆಲ್ರೆಡಿ ಏನ್ ಮಾಡಿದ್ರಿ, ಸಿಕ್ಕಾಪಟ್ಟೆ ಭೂಕಂಪಗಳು ಬೇಜಾನ್ ನೋಡ್ಬಿಡಿದ್ರಿ. ಗುಜರಾತ್ ಅಲ್ಲಿ ಬಂದಿತ್ತು ನೋಡಿ, ಭುಜ್ಜಲ್ಲಿ ಭೂಕಂಪ. ಎಷ್ಟೋ ಜನ ಬೀದಿ ಪಾಲಾಗ್ಬಿಟ್ರಿ. ಅದರ ಅಫ್ಘಾನಿಸ್ತಾನ್ ಅಂತೆ, ಅದರ ಇರಾಕ್ ಅಲ್ಲಿ, ಅಲ್ವರ ಇಂಡೋನೇಷ್ಯಾದಲ್ಲಿ, ಜಪಾನ್ ನಲ್ಲಿ. ಇಂಡೋನೇಷ್ಯಾದಲ್ಲಿ ಬಂದಿರೋಂತ ಭೂಕಂಪ ಸಮುದ್ರದಲ್ಲಿ ಎಂತ ಅಲೆನ್ ಕ್ರಿಯೇಟ್ ಮಾಡ್ಬಿಡ್ತಾವ ಅಂದ್ರೆ ದೊಡ್ಡ ಸುನಾಮಿನೇ ಬಂದ್ಬಿಡ್ತಾವ ನೋಡ್ರಿ. ಅಲ್ರ ನಮ್ಮ ಹಿಸ್ಟ್ರಿಯಲ್ಲಿ ನಮ್ಮ ಕಣ್ಣು ಮುಂದೆ ನಾವೇನ್ ನೋಡಿದಿರಿ, ಸುನಾಮಿ. ಅದರ ಈ ಸುನಾಮಿ ಅಂತ ಹೆಸರು ಲೈಫಲ್ಲಿ ಯಾರು ಕೇಳಿರಲ್ಲ, ಡಿಕ್ಷನರಿಯಲ್ಲೂ ಯಾರು ಹುಡ್ಕಕ್ ಹೋಗಿರಲ್ಲ. ಯಾವಾಗ ಸುನಾಮಿ ಬಂತು ನೋಡ್ರಿ ಅಂತೀನಿ, ಕೋಚ್ಕೊಂಡೇ ಹೊಟ್ಟೋಯ್ತ್ರಿ. ಕಣ್ಣು ಮುಂದೆ ಜನಗಳು ಹಂಗೆ ಏನ್ರಿ, ಎಷ್ಟೋ ಕಿಲೋಮೀಟರ್ ಎತ್ತರದಲ್ಲಿ ಸಮುದ್ರದ ನೀರು ಬಂದು ಜನಗಳನ್ನ ಏನ್ ಮಾಡ್ಬಿಡ್ತಂಗೆ ಕೋಚ್ಕೊಂಡೇ ಹೊಟ್ಟೋಯ್ತು ನೋಡಂತೀನಿ. ಜನಗಳು ಸರ್ವನಾಶ ಆಗ್ಬಿಟ್ರು. ಊರ್ ಏನಾಗ್ಬಿಡ್ತು, ಕೊಚ್ಕೊಂಡು ಹೋಗ್ಬಿಡ್ತು ನೋಡಿ. ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿ, ಮತ್ತೆಯ 24ನೇ ಅಧ್ಯಾಯ, ಆಮೇಲೆ ಮಾರ್ಕ್ 13ನೇ ಅಧ್ಯಾಯ, ಲೂಕ 17ನೇ ಅಧ್ಯಾಯ, ಲೂಕ 21ನೇ ಅಧ್ಯಾಯ, ಇವೆಲ್ಲ ಪ್ಯಾರಲಲ್ ಚಾಪ್ಟರ್. ದಯವಿಟ್ಟು ನೀವು ಮನೆಯಲ್ಲಿ ಈ ಪಾಠ ಇಮೇಲೆ ದಯವಿಟ್ಟು ಓದಿ, ದಯವಿಟ್ಟು ಓದ್ಬೇಕು. ನೀವು ಓದಿದ್ರೆ ಇದ್ರೆ ಖಂಡಿತವಾಗೂ ನಿಮ್ಗೆ ಪ್ರಯೋಜನ ಆಗಲ್ಲ. ಹೇಳ್ತೀನಿ, ತಿರ್ಗಾ ಬರ್ಕೊಳ್ಳಿ. ಮ್ಯಾಥ್ಯೂ 24 ಚಾಪ್ಟರ್, ಮಾರ್ಕ್ 13 ಚಾಪ್ಟರ್, ಲೂಕ್ 17 ಚಾಪ್ಟರ್ ಅಂಡ್ ಲೂಕ್ 21 ಚಾಪ್ಟರ್, ಎಲ್ಲ ಪ್ಯಾರಲಲ್ ಚಾಪ್ಟರ್. ಇದೆಲ್ಲ ಕೊಟ್ಟಿರೋದು ಏನು ಅಂದ್ರೆ ಯೇಸು ಕ್ರಿಸ್ತನ ಪ್ರಸನ್ನತೆಗೆ ಇರೋಂತ ಸೂಚನೆ, ಬರ್ತಾ ಇರೋದಕ್ಕಲ್ಲ ಬಂದಿರೋದಕ್ಕೆ ಇರೋಂತ ಸೂಚನೆಗಳು ನೋಡಿ. ಲೂಕ್ ಅಲ್ಲಿ ಓದಿ ಇವಾಗ, ಲೂಕ್ 21 ಚಾಪ್ಟರ್, ಲೂಕ್ 21 ಚಾಪ್ಟರ್ ವರ್ಸ್ 25 and 26. ದೇಶಗಳಿಂದ ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು. ಪ್ರಾಣ ಹೋದಂತ ಆಗ್ತದಂತೆ. ಇದೆಲ್ಲ ಏನಪ್ಪಾ ಬರ್ತಾನೆ ಅಂತ ನೋಡ್ಬಿಟ್ಟು ಮನುಷ್ಯನಾಗ್ತಂತೆ ಪ್ರಾಣವಂತ ಆಗ್ತಾರಂತೆ. ಅದರ ಏನು ಅಲೆಗಳ ಘೋಷದ ನಿಮಿತ್ತ ಆಕಾಶದ ಶಕ್ತಿಗಳೇನ್ರಿ ಕದಲದಿಂದ. ಆಕಾಶದಲ್ಲಿ ಒಂದ್ ಶಕ್ತಿ ಇದಲ್ಲ, ಯಾರಿದ್ರು ಇಷ್ಟ ದಿನ ಶಕ್ತಿ? ಸೈತಾನಿನ ಆಳ್ವಿಕೆ. ಆ ಶಕ್ತಿನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇವತ್ತು? ಅಲ್ಲಾಡಿಸ್ತಾರ ನೋಡ್ರಿ. ಅದಕ್ಕೆ ಭೂಲೋಕದಲ್ಲಿ ಏನ್ರಿ ಅಲೆಗಳ ಒಂದು ಘೋಷಣೆ. ಏನಪ್ಪಾ ಘೋಷಣೆಗಳು ಏನ್ರಿ? ಇದು ಸಣ್ಣ ಪುಟ್ಟ ಅಲೆಗಳ ಬಗ್ಗೆ ಹೇಳ್ತಲ್ಲ, ಇದು ನೋಡ್ಬಿಟ್ಟೆ ಮನುಷ್ಯನ ಗುಡಿಗೇನಾಗಬೇಕು, ಹೊಡೆದೋಗ್ಬೇಕು ನೋಡ್ರಿ ಅಂತೀನಿ. ಲೈಫಲ್ಲಿ ಯಾರ ಸುನಾಮಿ ನೋಡಿದಿರಾ? ಸೆಕೆಂಡ್ ಟೈಮ್ ಸುನಾಮಿ ಬಂತು ನೋಡಿ ಜಪಾನ್ ಅಲ್ಲಿ, ಲೈವ್ ಟೆಲಿಕಾಸ್ಟ್ ಮಾಡಿದ್ರೆ ಅಂತೀನಿ. ಏನು ಮಾಡಕ್ಕಾಗ್ತಾ ಇಲ್ಲ, ಹೆಲಿಕಾಪ್ಟರ್ ವಿಡಿಯೋ ತೆಗಿತಾರೆ. ವಾಟ್ ಕ್ಯಾನ್ ಎನಿಬಡಿ ಡೂ ಅಲ್ವರ? ದೇವ್ರು ಬರ್ದಿರಾ, ದೇವರೇ ಕೈ ಹಾಕ್ದಿರಾ, ಏನು ಮಾಡಕ್ ಸಾಧ್ಯ ಇಲ್ಲ. ಅದರ ಎಲ್ಲಾ ಕಡೆ ಏನ್ರಿ ಹೆಣಗಳು, ಅದರ ಮನುಷ್ಯರು ರಾಶಿ ರಾಶಿಯಾಗಿ ಏನಂತೆ ಬಿದ್ದರು ನೋಡಿ. ಅದು ಹೇಳ್ತಾರಲ್ಲ ಏನು, ಎಲ್ಲ ಕಡೆ ಏನ್ರಿ ಕೊಳ್ಳೆ ನೈಗಳು, ಬರಗಾಲಗಳು, ಭೂಕಂಪಗಳು. ಅದರ ಜನಗಳಿಗೇನಿಲ್ಲ ದಿಕ್ಕು ಕಾಣದಿರಾ, ಅವ್ರ ಮನ್ಸು ಏನಾಗಿದೆ, ಸೋತೋಗ್ಬಿಡಿದೆ. ಇವತ್ತಿರೋ ನಾವು ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯಾವ ಮನುಷ್ಯನ್ ತರ ನಿರೀಕ್ಷೆ ಇದೆ ಅದರ ಯೋಚನೆ ಮಾಡಿದ್ದೀನಿ. ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಲೋಕದಲ್ಲಿ ಬರೋಂತ ಸಿಚುವೇಶನ್ ನೋಡ್ಬಿಟ್ಟು ಬೇಸತ್ತೋಗ್ಬಿಟ್ಟಿದ್ದಾರೆ. ಅದರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ನೋಡಿ, ಏನ್ ಹೇಳ್ತಾರೆ ಇವಾಗ ಮುಂದಕ್ಕೆ ಇಷ್ಟ. ಮ್ಯಾಥ್ಯೂ 24 ಚಾಪ್ಟರ್ 8 ವರ್ಷ ಓದಿಂತೀನಿ. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ನೋಡ್ರ ಏನ್ರಿ ನೂತನ ಕಾಲ ಹುಟ್ಟುವಂತ ಏನ್ರಿ ಪ್ರಸವ ವೇದನೆಯ ಆರಂಭ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಇನ್ನ ಪೀಕ್ ಏನಾಗಿಲ್ಲ, ಹೋಗಿಲ್ಲ. ಅದರ ಅದು ಬರೋದು ಇದುವರೆಗೂ ಬರ್ದಿರಂತ ಒಂದ್ ರೀತಿ ಏನಾಗ್ತಾರೆ, ಬರ್ತಾರೆ ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಅದರ ಬಟ್ ವಿ ಆರ್ ಆಲ್ರೆಡಿ ಇನ್ ಟು ದ ಸೇಮ್ ಪ್ರಾಬ್ಲಮ್ ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ನೋಡ್ಬೇಕಾರೆ ಏನ್ರಿ ಇನ್ನೊಂದು ಕೂಡ ಸೂಚನೆ ಹೇಳ್ತಾರೆ ಯೇಸು ಕ್ರಿಸ್ತ. ಎಲ್ಲಿ? ಮ್ಯಾಥ್ಯೂ 24 ಚಾಪ್ಟರ್ ಓದಿಂತೀನಿ, ವರ್ಸ್ 15 ಓದಿಂತೀನಿ. ವರ್ಸ್ 14 ಮತ್ತೆ 15 ಓದಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು
ಸರ್ವಲೋಕದಲ್ಲಿಯೂ ಎಲ್ಲಾ ಜನಾಂಗಗಳಿಗೂ ಸಾಕ್ಷಿಗಾಗಿ ಸಾರಲಾಗುವುದು. ನೋಡ್ರ, ಈ ಹಾಗಾಗಿ ಪರಲೋಕದ ರಾಜ್ಯದ ಒಂದು ಸುವಾರ್ತೆ ಲೋಕದಲ್ಲಿ ಎಲ್ಲಾ ಕಡೆ ಸಾಕ್ಷಿಗಾಗಿ ಏನಾಗಬೇಕು, ಸಾರಲ್ಪಡ್ಬೇಕು. ಅದರ ಕರ್ತನ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ಎಷ್ಟೋ ಜನ ಮಾಡೋದು, ಯೇಸು ಕ್ರಿಸ್ತು ಎರಡನೇ ಬರೋಕ್ಕಿಂತ ಮುಂಚೆ ಜಗತ್ತಿಗೆಲ್ಲ ಸುವಾರ್ತೆನ ಬೇಕು, ಸಾರಲ್ಪಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ, ನೀ ಸುವಾರ್ತೆನ ಸಾರದು ಎಲ್ಲಾ ಜನಗಳು ಅಂಗೀಕಾರ ಮಾಡ್ತಾನೆ ಕೊಟ್ಟಿದ್ಯಾ? ಇಲ್ಲ. ಏನ್ ಹೇಳ್ತಾರೆ, ಇಡೀ ಜಗತ್ತಿಗೆ ಪರಲೋಕ ರಾಜ್ಯದ ಸುವಾರ್ತೆ, ಬೇರೆ ಇನ್ಯಾವ ಸುವಾರ್ತೆ ಅಲ್ಲ, ಪರಲೋಕದ ರಾಜ್ಯದ ಸುವಾರ್ತೆನ ಸಾಕ್ಷಿಗಾಗಿ ಏನಾಗಬೇಕು, ಸಾರಲ್ಪಡ್ಬೇಕು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಈ ಒಂದು ಸಾಕ್ಷಿ ಫಾರ್ ಎ ವಿಟ್ನೆಸ್, ಅವರ ಸಾಕ್ಷಿ, ಈ ಸಾಕ್ಷಿನ ಎಲ್ಲರೂ ಅಂಗೀಕಾರ ಮಾಡ್ತಂತ ಕೊಟ್ಟಿಲ್ಲ. ಈ ಸಾಕ್ಷಿನ ಆಲ್ರೆಡಿ ಏನಾಯ್ತು, ಕೊಟ್ಟಾಯ್ತು. ಯಾವಾಗ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯಾವಾಗ ಬೈಬಲ್ನ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಅವರ ಎಲ್ಲಾ ಮೀಡಿಯಾಗಳ ಮುಖಾಂತರ ಎಲ್ಲಾ ಕಡೆ ಏನ್ ಸತ್ಯ ಸ್ಪ್ರೆಡ್ ಆಗೋದು ಶುರು ಆಯ್ತು, ಇದು ಸಾಕ್ಷಿಯಾಗಿ ಏನಾಗಿದೆ, ಕೊಡಲ್ಪಟ್ಟಿದ್ದಾರೆ. ಆದ್ರೆ ಈ ಸಾಕ್ಷಿನ ಎಲ್ಲರೂ ಅಂಗೀಕಾರ ಮಾಡ್ತೀನಿ ಅಂತ ಏನ್ ಮಾಡಿಲ್ಲ, ಕೊಡ್ಲಿಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀರಾ, ಅದರ ನೀವು ಕ್ಲಾಸ್ ಕೇಳೋದಲ್ಲಿ ಎಷ್ಟು ಜನ ಬರ್ತಾ ಇದ್ರು, ಇವತ್ತು ಎಷ್ಟು ಜನ ಬರ್ತಲ್ಲ, ನೀವೇ ಯೋಚನೆ ಮಾಡಿರ್ತೀನಿ. ಅದರ ಎಷ್ಟು ಜನ ಇನ್ನು ಮುಂದಕ್ಕೆ ಬಿಟ್ಟು ಹೋಗ್ತಾರೆ ಅದನ್ನ ಯೋಚನೆ ಮಾಡಿರ್ತೀನಿ, ಬರ್ದಿಟ್ಕೊಂಡಿದ್ದೀನಿ ಹೆಸರುಗಳನ್ನ. ಅದರ ಏನಂದ್ರೆ, ದಿಸ್ ಇಸ್ ಜಸ್ಟ್ ಎ ವಿಟ್ನೆಸಿಂಗ್ ವರ್ಕ್. ಈ ವಿಟ್ನೆಸ್ ನ ಕೇಳಬೇಕು ಅಂತ ಕಡ್ಡಾಯ ಏನಿಲ್ಲ. ಅದಕ್ಕೆ ಹೇಳಿದ್ ಬೈಬಲ್ ಅಲ್ಲಿ, ಈ ಒಂದು ಪರಲೋಕ ರಾಜ್ಯ ಸುವಾರ್ತೆನ ಲೋಕದ ಕಟ್ಟೆ ಕಡೆಯವ್ರಿಗೆ ಏನ್ ಮಾಡ್ತಾರೆ, ಸಾಕ್ಷಿಗಾಗಿ ಸಾರಲ್ಪಡ್ತಾರೆ ಅಂತ. ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಮುಂದಕ್ಕೆ, ಓದಿಷ್ಟನಾಗೆ ಮುಂದಕ್ಕೆ. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತೆ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ. ನೋಡ್ರ, ಇದನ್ನು ಓದೋನ್ ಏನ್ ಮಾಡ್ಲಿ, ಅಲ್ಲಿ ತಿಳಿದುಕೊಳ್ಳಲಿ. ಪ್ರವಾದಿಯಾದ ದಾನಿಯೇಲನು ಹೇಳಿರುವಂತ ಹಾಳು ಮಾಡುವಂತ ಅಸಹ್ಯ ವಸ್ತು, ಇದು ಕೂಡ ನಾವು ಓದಿದಿರಿ. ಅದರ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದ್ರೆ ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್. ಅದರ ಸೊ ಈ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಬಗ್ಗೆ ಏನ್ ಮಾಡ್ತಾ ಇಲ್ಲಿ ಹೇಳ್ತಿರೋದು. ಅದರ ಅಂತ್ಯಕ್ರಿಸ್ತು ಯಾವಾಗ ಬರ್ತಾರೆ, ಏನಪ್ಪಾ ಇಷ್ಟು ಯಾವಾಗ ಬಂದ್ರು? ಮೊದಲೇ ಇದ್ದ, ಆವಾಗ್ಲೇ ಇತ್ತು. ವೆರಿ ಗುಡ್, ಸಬಾಷ್, ವೆರಿ ಗುಡ್. ಅದರ ದೇವ್ರ ನಿಮ್ನೆಲ್ಲ ಆಶೀರ್ವದಿಸ್ಲಿ ಹಿಂಗೆ. ಅದರ ಅಂತ್ಯಕ್ರಿಸ್ತು ಆಲ್ರೆಡಿ ಏನಾಗಿದ್ದಾನೆ, ಬಂದಾಯ್ತು ಅಲ್ವರ. ಬೈಬಲ್ ಅಲ್ಲಿ ಅಂತ್ಯಕ್ರಿಸ್ತು ಬರ್ತಾನೆ ಅಂತ ಕೊಟ್ಟಿಲ್ಲ. ಅಪೊಸ್ತಲ ಕೃತ್ಯಗಳಲ್ಲಿ ಮತ್ತೆ ಈ 1ನೇ ಯೋಹಾನದಲ್ಲಿ ಏನ್ ಕೊಟ್ಟಿದ್ದಾರೆ, ನಿಮ್ಮ ನಡುವೆನೆ ಅನೇಕ ಮಂದಿ ಅಂತ್ಯಕ್ರಿಸ್ತುಗಳು ಏನಾಗಿದ್ದಾರೆ ಇದ್ದಾರೆ. ಏನ್ ಮಾಡಿದಾರೆ ಸ್ಪಷ್ಟವಾಗಿ ನಮ್ಗೆ ಕೊಟ್ಟಿರ್ಬೇಕಾದ್ರೆ, ಅಂತ್ಯಕ್ರಿಸ್ತು ಆಲ್ರೆಡಿ ಏನಾಯ್ತು, ಅಲ್ಲಿ ಬಂದಾಯ್ತು. ಅವನು ಮುಖ್ಯವಾದ ಒಂದು ಕಾಲ ಕೂಡ ಏನಾಯ್ತು, ಅಲ್ಲಿ ಏನಾಯ್ತು, ಅಲ್ಲಿ ಮುಗಿತಾ ಬಂತು ಅಲ್ವರ. ಅದ್ ನೋಡ್ಬೇಕಾದ್ರೆ ಅಂತ್ಯಕ್ರಿಸ್ತು ಯಾರಪ್ಪ, ಅದು ಆಂಟಿ ಕ್ರೈಸ್ಟ್, ದ ಗ್ರೇಟ್ ಪೇಪಸಿ ಸಿಸ್ಟಮ್. ಅದರ ಈ ಪೇಪಸಿ ಸಿಸ್ಟಮ್ ಏನ್ರಿ 539 ಇಂದ ಹಿಡ್ದು 1719 ವರೆಗೂ ಏನಾಯ್ತಂತೆ, ಅಲ್ಲಿ ಆಳ್ವಿಕೆ ಮಾಡಿದ್ರು. ಯಾರ ಮುಖಾಂತರ ಅಂದ್ರೆ ದ ಪೋಪ್ ಒಂದು ಸೀಟ್ ಮುಖಾಂತರ. ಅಲ್ಲರ ಅದಕ್ಕೆ ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಹೇಳ್ಬೇಕಾರೆ, ಅದು ಪೋಪ್ ಮಾತ್ರ ಅಲ್ಲ, ದ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಮಾತ್ರ ಅಲ್ಲ, ಎಂಟೈರ್ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್, ಲೋಕದಲ್ಲಿ ಅಂತ ಪ್ರತಿಯೊಂದು ಸುಳ್ಳು ಕ್ರೈಸ್ತ ಸಭೆಗಳು ಎಲ್ಲಾ ಸೇರ್ಬಿಟ್ಟು ಏನಾಗೋದು ಅಂದ್ರೆ ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಹೇಳಿದ್ರ. ಅದಕ್ಕೆ ಆ ಮುದ್ರೆ, ಅದರ ಆ ಮೃಗದ ಅಂಕೆಯನ್ನು ಸೂಚಿಸುವಂತ ಒಂದು ಅದು ಎಂತೆ, ಅದು ಒಂದು ಸಂಖ್ಯೆ ಆಗಿದೆ. ಅದರ ಸಂಖ್ಯೆ ಎಷ್ಟು ಅಂತಂದ್ರೆ 666 ಅಂತ ಲೆಕ್ಕ ಕೂಡ ನಾವ್ ಏನ್ ಮಾಡಿದ್ರಿ, ನೋಡಿದ್ರಿ. ಅದರ ಸೊ ಅದು ತಲೆ ಮೇಲೆ ಹಾಕೊಳ್ಳೋದು, ಕೈ ಮೇಲೆ ಹಾಕೊಳ್ಳೋದು ಅಂತ ಏನಂತ ನಾವು ಅರ್ಥ ನೋಡಿದ್ರಿ. ಅದರ ಲಿಟ್ರಲ್ ಆಗಿ ಯಾರೋ ತಲೆ ಮೇಲೆ ಕೈ ಮೇಲೆ ಹಾಕೊಳ್ಳೋದು ಅಂತಲ್ಲ. ತಲೆ ಮೇಲೆ ಕೈ ಮೇಲೆ ಯಾರೋ ನಿಮ್ಗೆ 666 ಅಂತ ಹಾಕೊಡೋದು ನೀವ್ ಹಾಕೊಂತೀರಾ? ಲೋಕದಲ್ಲಿ ಎಲ್ಲರಿಗೂ ಗೊತ್ತು, ಕ್ರಿಶ್ಚಿಯನ್ಸ್ಗೇನಂತೆ ಎಲ್ಲರಿಗೂ ಗೊತ್ತು. ಅದರ 666 ಅಂದ್ರೆ ಆಂಟಿ ಕ್ರೈಸ್ಟ್ ನಂಬರ್ ಅಂತ ಅಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಚೇತನ ಎಲ್ಲಾರ್ದು ಮೋಸಗೊಳಿಸಕ್ಕೆ 666 ಅಂತ ಹಾಕ್ಬಿಟ್ಟಾನೆ. ಅದರ ಬೈಬಲ್ 666 ಅಂದ್ರೆ ಏನಂದ್ರೆ ಫಾಲ್ಸ್ ಡಾಕ್ಟ್ರಿನ್ಸ್. ಈ ಅಂತ್ಯಕ್ರಿಸ್ತು ಸಿಸ್ಟಮ್ ಇರಂತ ಒಂದೆಲ್ಲಾ ದುರ್ಬೋಧನೆಗಳನ್ನ ನಾವು ನಂಬ್ತೀರಿ ಅಂತಂದ್ರೆ, ನಾವೇ ನಮ್ ತಲೆ ಮೇಲೆ ಏನ್ ಮಾಡ್ಕೊಂಡಂಗೆ, ಮುದ್ರೆ ಹಾಕೊಂಡಂಗೆ, ನಾವೇ ನಮ್ ಕೈ ಮೇಲೆ ಏನ್ ಮಾಡ್ದಂಗೆ, ಮುದ್ರೆ ಹಾಕೊಂಡಂಗೆ ಅಲ್ವರ. ಅದಕ್ಕೆ ನಾವು ಅದು ತಪ್ಪಾದ ಉಪದೇಶಗಳು ನೋಡಿದಿರಿ. ಆತ್ಮ ಏನಾಗಲ್ಲ, ಸಾಯೋದಿಲ್ಲ, ಸತಿ ತಕ್ಷಣ ಅಲ್ಲಿ ಹೋಗ್ಬಿಡ್ತಾರೆ, ಇಲ್ಲಿ ಹೋಗ್ಬಿಡ್ತಾರೆ, ನರಕ, ಅದರ ತ್ರೈಕತ್ವ, ಅದರ ಯಾರಿಗೂ ರಕ್ಷಣೆ ಇಲ್ಲ, ಇವಾಗ ನಂಬಿದ್ರೆ ರಕ್ಷಣೆ. ಇವೆಲ್ಲ ನೋಡ್ಬೇಕಾರೆ ಏನ್ರಿ ಒಂದು ದುರ್ಬೋಧನೆಗಳು, ಪ್ರಭು ರಾತ್ರಿ ಭೋಜನ, ಅನ್ಯ ಭಾಷೆಗಳು, ಜ್ಞಾನಸ್ಥಾನ, ಇವಾಗೆಲ್ಲ ಬಂದ್ಬಿಟ್ಟು ನೋಡ್ಬೇಕಾರೆ ಎಂಟೈರ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಕರಪ್ಟೆಡ್ ಇನ್ ದ ಫಾಲ್ಸ್ ಡಾಕ್ಟ್ರಿನ್. ಎಲ್ಲಾರು ಇದ್ರಲ್ಲಿ ಏನಾಗಿದ್ರೆ ಮುಳುಗೋಗಿರಿ. ಇದು ಕೂಡ ಏನಾಯ್ತು, ಬಂದಿ ಹೋಯ್ತು. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು 2ನೇ ಬರುವಿಕೆಯಲ್ಲಿ
ಏನ್ ನೋಡ್ತೀರಾ ನೀವು? ಅಂತಿ ಕ್ರಿಸ್ತನ ಹುಡುಕ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅಪೊಸ್ತಲ ಪೌಲ ಅಂತಂದ್ರು, ಆ ದಿನ ಯಾರೋ ಬಂದಿದ್ರೆ ಅಂತ ಹೇಳಕ್ ನಂಬಕ್ ಹೋಗ್ಬಿಡಿ. ಆ ದಿನ ಬರೋದಕ್ಕಿಂತ ಮುಂಚೆ ಏನಾಗಬೇಕು? ಅಂತಿ ಕ್ರಿಸ್ತ ಬಂದು ಹೋಗಿರ್ಬೇಕು. ಆಲ್ರೆಡಿ ಕೂಡ ಏನಾಯ್ತು? ಅಂತಿ ಕ್ರಿಸ್ತ ಬಂದು ಹೋಗಿದ್ರೆ ನಾವು ಸ್ಪಷ್ಟವಾಗಿ ನೋಡ್ತೀರಿ. 1719 ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಇರೋಂತ ಒಂದು ಪೀಕ್ ಮುಖ್ಯವಾದ ಪೀರಿಯಡ್ ಏನಾಯ್ತು ಅಲ್ಲಿ ಅಂತ್ಯ ಆಗೋಯ್ತು ಅಲ್ವರ. ನೋಡಿ ಯೇಸು ಕ್ರಿಸ್ತ ಇನ್ನೊಂದು ಸೂಚನೆ ಹೇಳ್ತಾರೆ ಏನಂತಂದ್ರು ನೋಡಿ, ಮ್ಯಾಥ್ಯೂ 24 ಅಲ್ಲೇ ವರ್ಸ್ 23 and 24 ಓದಿ. ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 23 and 24 ಓದಿ. ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡ್ರ ಏನ್ರಿ, ಇಷ್ಟು ದಿನ ಇಲ್ದಿರಂತ ಒಂದು ಸೂಚಕ ಕಾರ್ಯಗಳು, ಅದ್ಭುತಗಳು ಸಡನ್ ಆಗಿ ಯಾಕೆ ಉತ್ಪತ್ತಿ ಆಗಿದೆ ಇವಾಗ? ಅದರ ಯಾಕೆ ಅಂತಂದ್ರೆ ಸೇತಾನ ಕ್ರೈಸ್ಟ್ ಅಟ್ಯಾಕ್ ನ ಕೌಂಟರ್ ಫೀಟ್ ಮಾಡಕ್ಕೆ ಎಷ್ಟು ಜನಗಳನ್ನ ಸಾಧ್ಯವಾಗ್ತಾರೋ ಅಷ್ಟು ಜನಗಳನ್ನ ಮರ್ಡ್ ಮಾಡೋದಕ್ಕೆ ಏನ್ ಮಾಡಿದಾರೆ? ಈ ಕೌಂಟರ್ ಫೀಟ್ ಮಿರಾಕಲ್ಸ್ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ ಮಾಡ್ತಾ ಇದಾರೆ. ನಾವು ಅದು ಕೂಡ ಸಬ್ಜೆಕ್ಟ್ ನೋಡ್ಬಿಟ್ರಿ. ಅನ್ಯ ಭಾಷೆಗಳು, ಅದ್ಭುತಗಳು, ಯೇಸು ಕ್ರಿಸ್ತನ ಕಾಲದಲ್ಲಿ ಅಪೊಸ್ತಲರ ಕಾಲದಲ್ಲಿ ನಡೆದಂತ ಅನ್ಯ ಭಾಷೆ ಅದ್ಭುತಗಳಿಗೂ ಇವಾಗ ನಡೀತಂತ ಅನ್ಯ ಭಾಷೆ ಅದ್ಭುತಗಳಿಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ ನಾವೇನ್ ಮಾಡಿದಿರಿ? ನಾವು ಸ್ಪಷ್ಟವಾಗಿ ಏನ್ ಮಾಡಿದ್ರಿ? ನಾವು ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರು ನೋಡಿದಿರಿ ಅಲ್ವರ. ಇದೆಲ್ಲ ಏನಪ್ಪಾ ಪ್ರೂಫ್ ಅಂತಂದ್ರೆ ಏನ್ರಿ, ಅನೇಕ ಮಂದಿ ಯಾರಂತೆ ಕ್ರೈಸ್ತವರು, ಸುಳ್ಳು ಕ್ರೈಸ್ತವರು ಏನ್ರಿ, ಫಾಲ್ಸ್ ಅನಾಯಿಂಟೆಡ್ ಒನ್ಸ್ ಅದರ ಹಂಗಾಗ್ಬಿಡ್ತಾರೆ, ಹಿಂಗಾಗ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸಾಧ್ಯವಾದ್ರೆ ಯಾರನ್ನ ಮೋಸಗೊಳಿಸ್ತಾರಂತೆ? ಆದುಕೊಂಡವರು. ಯಾರಪ್ಪ ಆದುಕೊಂಡವರು? ಯೇಸು ಕ್ರಿಸ್ತನಲ್ಲ. ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಅದರ ನೋಡಿ, ಲೋಕದಲ್ಲಿ ಎಷ್ಟು ಜನ ಕ್ರಿಸ್ತವ್ರು ಇದಾರೆ ಅದರ? ಇಲ್ಲಿ ಎಷ್ಟು ಜನ ಇದಾರೆ ಕ್ರಿಶ್ಚಿಯನ್ಸ್ ನೋಡಿದ್ರಿ? 91.1%. ಸತ್ಯದ ಮೇಲೆ ಎಷ್ಟಿದೆ ನೋಡ್ತೀರಿ? ಇದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಅದರ. ಲೈವ್ ಆಗಿ ಫೇಸ್ಬುಕ್ ಅಲ್ಲಿ ಎಲ್ಲ ಜಗತ್ತಿಗೆ ಹೋಗ್ತದೆ. ಅರೆ ಎಷ್ಟು ಜನಪ್ಪ ಕೇಳ್ತಾರೆ ಅದರ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೇ, ಸತ್ಯನ ಹುಡ್ಕೋರು ತುಂಬಾ ಕಮ್ಮಿ. ಅದಕ್ಕೆ ಹೇಳ್ತಾರೆ ಸಾಧ್ಯವಾದ್ರೆ ಯಾರನ್ನ ಕೂಡ ವಂಚನೆ ಮಾಡ್ತಾ ಇದ್ರೆ ಹಾದುಕೊಂಡವನು ಕೂಡ ಅದರ ಹೌದು ಸತ್ಯನ ಕರೆದಿರಂತ ಮಕ್ಳುಗಳೇ ಕೂಡ ಅಂತಾರೆ ಮೋಸ ಆಗಂತ ರೀತಿಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳಾಗ್ತಂತೆ ಅಲ್ಲರ. ಆಮೇಲೆ ನೋಡಿ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಕ್ರೈಸ್ಟು. ಅದ್ರಲ್ಲೇ ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 29 ಓದಿದ್ರಿ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು. ನೋಡ್ರ ನಕ್ಷತ್ರ ಸೂರ್ಯನು ಏನಾಗ್ಬಿಡ್ತಾನೆ ಬ್ರದರ್? ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು. ನೋಡ್ರ ಸೂರ್ಯನು ಏನಾಗ್ಬಿಡ್ತಂತೆ? ಕತ್ಲಾಗ್ಬಿಡ್ತಾನಂತೆ ಅದರ. ಚಂದ್ರನು ಬೆಳಕೆ ಏನಾಗೋದಿಲ್ವಂತೆ, ಅವನು ಕೊಡೋದಿಲ್ವಂತೆ. ಆ ತರ ಏನಾಗ್ಬಿಡ್ತಾರಂತೆ ಅಲ್ಲಿ ಆಗ್ಬಿಡ್ತಾರಂತೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರೆ, ಇದನ್ನ ನೋಡ್ಬೇಕಾರೆ ನಾವು ನಮ್ ಕಣ್ ಮುಂದೆ ಫುಲ್ಫಿಲ್ ಆಗಿರೋದು ಈಸಿಯಾಗಿ ಏನ್ ಮಾಡೋದು ನಾವು ನೋಡ್ಬೋದು. ಹೆಂಗೆ ಅಂತಂದ್ರೆ ಏನ್ರಿ, ಸೂರ್ಯ ಚಂದ್ರ ಮೊಬ್ಬಾಗೋದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ, ಸೂರ್ಯ ಏನಾಗಿದೆ ಅಂತಂದ್ರೆ ಅಲ್ಲಿ ಏನಾಯ್ತು, ಅಲ್ಲಿ ಮೊಬ್ಬಾಯ್ತು ಅಲ್ರ. ಯಾವಾಗ ಅಂತ ನೋಡ್ಬೇಕಾರೆ ಆಕ್ಚುಲಿ ಹೇಳ್ತೇನೆ, ಬೇಕಾದ್ರೆ ಬರ್ಕೊಳ್ಳಿ. ಮೇ 19th 1780 ಅದ್ರ ಅವಾಗ ಏನಪ್ಪಾ ಆಯ್ತು ಅಂದ್ರೆ ಮೇ 19th 1780 ನೋಡಿ ಬರ್ಬಿಡ್ತೀನಿ. ಮೇ 19 1780 ಏನ್ರಿ ಸನ್ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತು, ಒಂದಿನ ಕಂಪ್ಲೀಟ್ ಆಗಿ ಡಾರ್ಕ್ ಆಗೋಯ್ತು. ಎಲ್ಲಿ? ಅಮೆರಿಕಾಲಿ ಅಲ್ರ. ಅಮೆರಿಕಾಲಿ ಏನ್ರಿ ಮಟ್ಟ ಮಧ್ಯಾಹ್ನ ಎಲ್ಲ ಹಂಗೆ ನೋಡ್ತಾರೆ, ಹಂಗೆ ಸೂರ್ಯ ಕಂಪ್ಲೀಟ್ ಆಗಿ ಏನಾಗೋಯ್ತು ಅಲ್ಲಿ ಟೋಟಲ್ ಡಾರ್ಕ್ ಆಗೋಯ್ತು. ಎಷ್ಟು ಡಾರ್ಕ್ ಆಗೋಯ್ತು ಅಂತಂದ್ರೆ ಕಂಪ್ಲೀಟ್ ಒಂದು ಡೇ ಏನಾಗಿತ್ತು ಅಂತಲ್ಲಿ ಫುಲ್ ಟೋಟಲ್ ಆಗಿ ಡಾರ್ಕ್ ಆಗಿತ್ತು. ಅದರ ಒಂದು ದಿನ ಸೂರ್ಯನ ಬೆಳಕೆ ಇರಲ್ಲ. ಸಡನ್ ಆಗಿ ಸೂರ್ಯ ಇದಾಗಿದ ತಕ್ಷಣ ಆಕಾಶದಿಂದ ಪಕ್ಷಿಗಳೆಲ್ಲ ವಾಪಸ್ ಏನಾಗ್ಬಿಡ್ತು, ಗೂಡಿಗೆ ಸೇರೋದಕ್ಕೆ ಶುರು ಆಗ್ಬಿಡ್ತು. ಸ್ಕೂಲ್ಗಳು ಬಂದ್ ಮಾಡ್ಬಿಟ್ರು, ಲೆಜಿಸ್ಲೇಷನ್ ಏನ್ ಮಾಡ್ಬಿಟ್ರು, ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ಬಿಟ್ರು, ಅಲ್ಲಿ ಕ್ಲೋಸ್ ಮಾಡ್ಬಿಟ್ರು ಅಲ್ರ. ಇದು ಎಲ್ಲಾಯ್ತು ಅಂತಂದ್ರೆ ಅಮೆರಿಕದಲ್ಲಿ ಆಯ್ತು. ಯಾಕೆ ಅಮೆರಿಕದಲ್ಲಿ ಆಯ್ತು ಅಂತ ನಾವ್ ಹೇಳ್ತೀರಿ ಅಂತಂದ್ರೆ, ಇದು ಅಮೆರಿಕಲ್ಲಿ ಆಗಿರೋದ್ರಿಂದ ರೆಕಾರ್ಡ್ ಏನಾಗಿದೆ ಅಲ್ಲಿ ಬರ್ದಿದೆ. ಯಾಕಂದ್ರೆ ಅಮೆರಿಕ ಒಂದು ಜನಗಳು ಮೂಢನಂಬಿಕೆ ನಂಬಂತ ಜನಗಳಲ್ಲ ಅದರ. ನಮ್ ಜನಗಳಾಗಿದ್ರೆ ನಮ್ದು ಏನ್ ಮಾಡಿರೋರು, ನಮ್ ಜಾಗದಲ್ಲಿ ಆಗಿದ್ರೆ ಆ ಒಂದು ಇಸ್ವಿಯಲ್ಲಿ
ಅಷ್ಟು ವರ್ಷ ಮುಂಚೆ ನಮ್ಮ ಇಂಡಿಯಾಲಿ ಏನಾಗಿದ್ರೆ ಮಾಡಿರೋರು, ಅಯ್ಯೋ ಅಣ್ಣಮ್ಮ ಅಣ್ಣಮ್ಮ ಅಂತ ಅಂದ್ಬಿಟ್ಟೆಲ್ಲ ಅಡ್ಡ ಬಿಟ್ಬಿಟ್ಟು ಅದಕ್ಕೊಂದು ಬಲಿಗಿಲಿ ಸಲ್ಸ್ಬಿಟ್ಟಿರೋರನ್ನ. ಅದರ ಮೂಢನಂಬಿಕೆಯಿಂದ ಬೇರೆ ರೀತಿಯಲ್ಲಿ ಮಾಡೋದನ್ನ ಅದನ್ನ ಕನ್ಸಿಡರ್ ಮಾಡೋದ. ಅಮೆರಿಕಲ್ಲಿ ಬಂದಿರೋದ್ರಿಂದ ಸೈಂಟಿಫಿಕ್ ಆಗಿ ಅದನ್ನ ಏನ್ ಮಾಡೋದನ್ನ ರೆಕಾರ್ಡ್ ಮಾಡಿ ನಮ್ಗೆ ಏನ್ ಮಾಡೋರಲ್ಲಿ ಅಲ್ಲಿ ಇಟ್ಟವ್ರೆ. ಅದರ ಆಮೇಲೆ ಇದು ವೆರಿ ನೆಕ್ಸ್ಟ್ ಡೇ ಏನಾಗಿದೆ ಅಂದ್ರೆ ದ ಮೂನ್ ಡಿಡ್ ನಾಟ್ ಗಿವ್ ಲೈಟ್ ಫಾರ್ ದ ಎಂಟೈರ್ ಡೇ. ಅದರ ಅದು ನೋಡ್ಬೇಕಾದ್ರೆ ಏನ್ರಿ ಇದೆಲ್ಲ ಬಂದ್ಬಿಟ್ಟು ಏನಾಗಿದೆ ಪ್ರೂಫ್ ಇದೆ. ಆಮೇಲೆ ಏನಂದ್ರೆ ಆಕಾಶದ ನಕ್ಷತ್ರಗಳೇನಂತೆ ಅಲ್ಲಿ ಅದರ ದ ಸ್ಟಾರ್ ಶೆಲ್ ಫಾಲ್ ಫ್ರಮ್ ಹೆವೆನ್. ಏನ್ ಸ್ಟಾರ್ಸು? ಲಿಟರಲ್ ಸ್ಟಾರ್ಸ್ ಅಲ್ಲ. ಅದರ ಈ ತರ ಸ್ಟಾರ್ಸ್ ಎಷ್ಟೋ ಸತಿ ಬಿದ್ದಿದೆ. ಶೂಟಿಂಗ್ ಸ್ಟಾರ್ಸ್ ಕೇಳಿದ್ರಾ? ಮೀಟಿಯರಾಯಿಕ್ ಶವರ್ಸ್. ಅದರ ಮೀಟಿಯರಾಯಿಕ್ ಶವರ್ಸ್ ಗಳು ಏನಾಗಿದೆ ಅಲ್ಲಿ ಅಲ್ಲಿ ಭೂಲೋಕದಲ್ಲಿ ಏನಾಗಿರೋದು ಅಲ್ಲಿ ಬಿದ್ದಿರೋದು ಎಷ್ಟೋ ಸತಿ ನಾವೇನ್ ಮಾಡಿದ್ರಿ ಇದು ರೆಕಾರ್ಡ್ಸ್ ಏನ್ ಮಾಡಿದ್ವಿ ನೋಡಿದ್ರಿ. ಅದರ ಇದೆಲ್ಲ ಏನ್ರಿ ಅಂದ್ರೆ ಒನ್ ಆಫ್ ದ ಸೈನ್ಸ್ ಅಲ್ರ. ಆಮೇಲೆ ಇನ್ನೊಂದು ಸೈನ್ ನೋಡಿರ್ತೀನಿ ಎಲ್ಲಿ ಅಂತಂದ್ರೆ ಮ್ಯಾಥ್ಯೂ 24 ಚಾಪ್ಟರ್ಲೆ, ಮ್ಯಾಥ್ಯೂ 24 ಚಾಪ್ಟರ್ಲೆ ವರ್ಸ್ 12 ಮತ್ತೆ 13 ನೋಡಿದ್ರಿ. ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 12 ಮತ್ತೆ 13 ನೋಡಿದ್ರಿ. ಇದಲ್ಲದೆ ಅಧರ್ಮ ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗುವುದು. ನೋಡ್ರ ಅಲ್ಲಿ ಅಧರ್ಮವು ಏನಾಗೋದ್ರಿಂದ ಹೆಚ್ಚಾಗುವುದರಿಂದ ಹೆಚ್ಚಾಗೋದ್ರಿಂದ ಬಹು ಜನರ ಪ್ರೀತಿ ಏನಾಗ್ತಂತಲ್ಲಿ ತಣ್ಣಗಾಗ್ತದೆ ಅಲ್ಲರ. ಏನ್ರಿ ಅಧರ್ಮ ಅಂದ್ರೆ ಲೋಕದಲ್ಲಿ ಪಾಪ ಜಾಸ್ತಿ ಆಗ್ತದಂತೆ. ಏನ್ರಿ ಇವತ್ ಲೋಕದಲ್ಲಿ ಪಾಪ ಎಷ್ಟ್ ಲೆವೆಲ್ ಇದೆ ಅಂತಂದ್ರೆ ಒಂದು ಕಾಲದಲ್ಲಿ ಏನ್ರಿ ದೊಡ್ಡವರು ಪಾಪ ಮಾಡ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡೋರು. ಈ ಕಾಲದಲ್ಲಿ ಮಕ್ಳುಗಳು ಏನಂತಾರೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ಬೇಕು. ಹಂಗಾಗ್ಬಿಟ್ಟಿದೆ. ಮಕ್ಳುಗಳು ಪಾಪ ಮಾಡಕ್ಕೆ ಏನಂತಾರೆ ಫಾಸ್ಟ್ ಆಗಿ ಓಡ್ತಾರೆ ಇವಾಗ ಓದೋದಿಕ್ಕೆ ಹೋಗೋದಕ್ಕಿಂತ. ಅದು ಏನಾಗಿದೆ ಇವಾಗ ಟೆಕ್ನಾಲಜಿ ಎಲ್ಲ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಅದು ಇದು ಬಂದೋದ್ರಿಂದ ಏನಂತಾರೆ ಮಕ್ಕಳು ರೋಡ್ಗೆ ಬರಲ್ಲ ರೀ, ಆಟೇ ಆಡೋದಿಲ್ಲ, ಎಲ್ಲ ಕೂತಿರ್ತಾರೆ ಮೊಬೈಲ್ ಇಟ್ಕೊಂಡು ಏನಂತಾರೆ ಕೂತಿರ್ತಾರೆ. ನೋಡಿ 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 ಏನಾಗೋಯ್ತಾರೆ ಜನಗಳು ಅದರಲ್ಲಿರೋಂಥ ಎಲ್ಲ ದುಷ್ಟಿ ಕೆಲಸಗಳು ನೋಡ್ಬಿಟ್ಟು ಇದನ್ನೇ ಇವ್ರ ಜೀವಿತದಲ್ಲಿ ಏನ್ ಮಾಡೋದು ಇಂಪ್ಲಿಮೆಂಟ್ ಮಾಡೋದು. ಅದರ ಮನುಷ್ಯ ಇವತ್ತು ಯಾವ ಲೆವೆಲ್ಗೆ ಹೋಗಿದ್ದಾನೆ ಅಂತಾರೆ, ಮೋಸವಾಗಿರೋ ಲೆವೆಲ್ ಅಂತಂದ್ರೆ ಏನ್ರಿ ಅಧರ್ಮವು ಯಾವ ಲೆವೆಲ್ಗೆ ಹೆಚ್ಚಾಗಿದೆ ಅಂದ್ರೆ ಗಂಡಿಗೂ ಹೆಣ್ಣಿಗೂ ಏನಿಲ್ಲ ವ್ಯತ್ಯಾಸನೇ ಇಲ್ಲ. ಅದರ ಗಂಡು ಹೆಣ್ಣು ಇಬ್ರು ಏನ್ ಮಾಡ್ತಾರೆ ಅದ್ಲಾ ಬರ್ಲಿ ತರ ಬಟ್ಟೆ ಹಾಕೊಂಡು ಏನ್ ಮಾಡ್ತಾರೆ ಅಂತ ಅಲ್ಲಿ ಗಂಡನ್ ಮದುವೆ ಆಗೋದು, ಹೆಣ್ಣಿನ ಮದುವೆ ಆಗೋದು. ಅದಕ್ಕೆ ಕೋರ್ಟಲ್ಲಿ ಬೇರೆ ಕೇಸ್ ಹಾಕೋದಂತೆ. ನಾವು ಲೀಗಲ್ ಆಗಿ ನಾವು ಗಂಡ ಹೆಂಡತಿ ನಮ್ಗೆ ರೈಟ್ಸ್ ಕೊಡಿ, ನಮ್ಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಿ ಅಂತ. ಅವ್ನು ಏನಂತ ಆಗ್ತಾನೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ಹೂ ಇಸ್ ಹಸ್ಬೆಂಡ್, ಹೂ ಇಸ್ ವೈಫ್, ಏನ್ ಹಾಕನ ಯೋಚನೆ ಮಾಡಿರ್ತೀನಿ. ಈ ತರ ಒಂದು ಸಿಚುವೇಶನ್ ಲೋಕದಲ್ಲಿ ನಡೀತಾ ಇರೋದು ಇವತ್ತು ಅಲ್ವರ. ಆಮೇಲೆ ಗಂಡು ಹೆಣ್ಣಿಗೇನಿಲ್ಲ. ಕೇಳಿಸಿದ್ಯಾ? ಇವಾಗ ಕೇಳಿಸಿದ್ಯಾ? ನೆಟ್ವರ್ಕ್ ಪ್ರಾಬ್ಲಮ್. ಓಕೆ ಕ್ಲಿಯರ್ ಆಗಿದೆ. ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಗಂಡು ಹೆಣ್ಣಿಗೇನಿಲ್ಲ ಭೇದ ಭಾವನೆ ಇಲ್ಲ ಅಲ್ವರ. ಬೈಬಲ್ ಏನ್ ಹೇಳ್ತಾರೆ, ಗಂಡಸರು ಹೆಂಗಸರು ಉಡುಪನ್ನ ಹಾಕ್ಬೇಡಿ ಅಂತ ಹೇಳ್ತಾರೆ. ಅದೇ ತರ ಹೆಂಗಸರು ಗಂಡಸರು ಉಡುಪು ಏನ್ ಮಾಡಕ್ ಹೋಗ್ಬೇಡಿ ನೀವು ಹಾಕ್ಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ರ. ಆದ್ರೆ ಇವತ್ತು ಏನಪ್ಪಾ ಅಂತಂದ್ರೆ ಏನ್ರಿ ಎಲ್ಲ ಹೆಣ್ಮಕ್ಳು ಪ್ಯಾಂಟ್ ಏನ್ ಮಾಡ್ತಾರೆ ಹಾಕೊಂಡು ತಿರ್ಗಾಡ್ತಾರೆ ಅಲ್ವರ. ಆಫ್ಕೋರ್ಸ್ ಏನಂತಾರೆ ಅದು ಸೋಷಿಯಲ್ ಚೇಂಜು, ಏನಂತಾರೆ ಗಂಡು ಗಂಡಿಗೂ ಭೇದ ಭಾವ ಇರ್ಬಾರ್ದು ಅಂತ. ಅವರು ಇವತ್ತಿರೋಂಥ ಜನ್ರೇಷನ್ ಹಂಗಿದೆ ಖಂಡಿತವಾಗು. ಆದ್ರೆ ಸತ್ಯವೇದ ಏನ್ ಹೇಳ್ತಾರೆ, ಸತ್ಯವೇದ ಅದು ದೇವ್ರನ್ನ ಏನ್ ಮಾಡಲ್ಲ, ದೇವ್ರು ಮೆಚ್ಚಿಸಂತ ಕೆಲಸ ಅಲ್ಲ. ಇವತ್ತು ಲೋಕದಲ್ಲಿ ನೋಡ್ದ ಅಂತಂದ್ರೆ ಮೆಜಾರಿಟಿ ಇರೋದೇನ್ರಿ ಹಂಗೆ. ಅದಕ್ಕೆ ಬಹು ಜನರ ಪ್ರೀತಿ ಏನಾಗ್ತದೆ ತಣ್ಣಗಾಗ್ತದೆ ಅಲ್ರ. ಈ ತರ ಇರೋದ್ರಿಂದ ಎಷ್ಟು ಜನಪ್ಪ ದೇವ್ರನ್ನ ಹುಡುಕ್ತಾರೆ ಯೋಚನೆ ಮಾಡೈತಿ ನೀವೇ ಅಲ್ರ. ಜಗತ್ತಲ್ಲಿ ಇವತ್ತು ದೇವ್ರನ್ನ ಹುಡ್ಕಂತ ಮಕ್ಳುಗಳು ಏನಾಗಿದ್ದಾರೆ ಇವತ್ತು ತುಂಬಾ ಏನಾಗ್ಬಿಟ್ಟವ್ರೆ, ಕಮ್ಮಿ ಆಗ್ಬಿಟ್ಟಿದ್ದಾರೆ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಜಗತ್ತಲ್ಲಿ ಏನಾಗಿದೆ ಪಾಪಗಳು ಇವತ್ತು ಹೆಚ್ಚಾಗ್ತಾ ಬರ್ತಾ ಇದೆ ಅಲ್ವರ. ಅದಕ್ಕೆ ನೋಡ್ರಿ ಏನ್ರಿ ಇನ್ನೊಂದು ಸೈನ್ ಏನಪ್ಪಾ ಸೈನು ಅಂತಂದ್ರೆ, ಆ ಸೈನ್ ಅನ್ನ ಓದೋಣ ಅಂತೀನಿ. ಎಲ್ಲಿ ಅಂತಂದ್ರೆ ನಮ್ಗೆ ಕೊಟ್ಟಿರೋದು ಒಂದ್ ನಿಮಿಷ ಅಂತೀನಿ. ಮ್ಯಾಥ್ಯೂ 24 ಚಾಪ್ಟರ್, ಮ್ಯಾಥ್ಯೂ 24 ಚಾಪ್ಟರ್ಲಿ ವರ್ಸ್ 32 ಓದಿ. ವರ್ಸ್ 32. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದಕ್ಕೆ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳ್ಕೊಳ್ಳುತ್ತೀರಲ್ಲ. ಹಾಗೆ ಓದಿ ನೀವು ಸಹ ಇದನ್ನೆಲ್ಲ ನೋಡುವಾಗ ದಿನವು ಹತ್ತಿರವದೆ
ಬಾಗಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ. ಅಲ್ವರಾ? ಸತ್ಯ ನೋಡ್ಬೇಕಾ, ಹತ್ರವಿದೆ, ಬಾಗಲಲ್ಲಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ಬ್ರದರ್ ಇವೆಲ್ಲ ನಡೀತಾರೆ, ಯೇಸು ಕ್ರಿಸ್ತು ತುಂಬಾ ಹತ್ರ ಇರೋದಕ್ಕೆ ಬಂದವರೇ ಅಲ್ಲ ಅಂತ ಅಂದ್ಬಿಡ್ತಾರೆ. ನಾವು ದಯವಿಟ್ಟು ಬೈಬಲ್ ಡಿಕ್ಷನರಿ ಇದೇ ಕಡೆ ಇದೇ ವಚನ ಇನ್ನೊಂದ್ ಕಡೆ ಬರ್ತಾರೆ, ಓದ್ಬೇಕು. ಎಲ್ಲಿ ಲೂಕ 21ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಇದೇ ಅಂಜೂರ ಮರದ ದೃಷ್ಟಾಂತದ ಬಗ್ಗೆ. ಓದೋಣ, ಅಲ್ಲಿ ತೆಗಿತೀನಿ. ಲೂಕ 21st ಚಾಪ್ಟರ್ ವರ್ಸ್ 29 ಇಂದ ಓದ್ಕೊಂಬನಿ. 29 ಇಂದ ಹಿಡ್ದು 31, 29, 30, 31. ಲೂಕ್ 21st ಚಾಪ್ಟರ್ ವರ್ಸ್ 29, 30, 31. ಆದುದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ಆತನು 21st ಚಾಪ್ಟರ್ 29 ಇಂದ ಹಿಡಿದು 31. ಓಕೆನಾ? ಲೂಕ್ 21. ಆತನು ಅವರಿಗೆ ಒಂದು ಸೌಮ್ಯ ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯ ಹತ್ತಿರವಾಯಿತೆಂದು ನೀವಾಗಿ ತಿಳಿದುಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೆ ಎಂದು ತಿಳಿದುಕೊಳ್ಳಿರಿ. ಏನರ್ಥ ಇದೆ? ಬರುವಿಕೆ ಅಲ್ಲ, ದೇವ್ರ ರಾಜ್ಯ. ಯೇಸು ಕ್ರಿಸ್ತು ಬರದೆ ಭೂಲೋಕದಲ್ಲಿ ಏನ್ ಸ್ಥಾಪನೆ ಮಾಡಕ್ಕೆ? ಕಣ್ಣು ಕಾಣಿಸೋ ರೀತಿಯಲ್ಲಿ ದೇವರಾಜ್ಯ ಸ್ಥಾಪನೆ ಮಾಡಕ್ಕೆ. ಹಂಗಾರೆ ಅವ್ರು ಬಂದು ಭೂಲೋಕದಲ್ಲಿ ದೇವರಾಜ್ಯ ಕಣ್ಣು ಕಾಣಿಸೋ ರೀತಿಯಲ್ಲಿ ಸ್ಥಾಪನೆ ಮಾಡೋದಕ್ಕೆ ಏನಾಗಿದೆ? ಟೈಮ್ ಹತ್ರ ಆಗಿದೆ ಅಂತ ಮೀನಿಂಗ್. ಆಡು ಏನ್ ಮೀನಿಂಗು? ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ? ಇನ್ನ ಅನೇಕ ಕೆಲಸಗಳು ಮಾಡ್ತಾರೆ. ಇದಾದ್ಮೇಲೆ ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ರಾಜ್ಯ ಏನಾಗೋದಲ್ಲಿ ಎಸ್ಟಾಬ್ಲಿಷ್ ಆಗೋದು. ಅದನ್ನ ಹೇಳೋದ್ ನೋಡಿದ್ದೀನಿ. ಏನು? ಅಂಜೂರ ಮರ ಮತ್ತೆ ಮುಂತಾದ ಮರಗಳು ಅಂತ ಹೇಳ್ತಾರೆ. ಇದು ನಾವು ಇಸ್ರೇಲ್ ಅಂತ ಕ್ಲಾಸಲ್ಲಿ ಓದಿದ್ರಿ ಅಲ್ವರ? ನೀವ್ ಹೇಳ್ರಿ, ಇವಾಗ ಉತ್ತರ ಕೊಡಿತೀನಿ. ಅಂಜೂರ ಮರ ಅಂದ್ರೆ ಏನು ಬೈಬಲ್ ಅಲ್ಲಿ? ವೆರಿ ಗುಡ್. ಇಸ್ರೇಲ್ ರಾಜ್ಯ. ಹೋಸಿಯ 9ನೇ ಅಧ್ಯಾಯ ಅದರ 10ನೇ ವಚನ ಓದೋದ್ ಬೇಕಾಗಿಲ್ಲ. ಇದು ಹೇಳೋದು ಯಾವ ರಾಜ್ಯದ ಬಗ್ಗೆ ಅಂದ್ರೆ ಇಸ್ರೇಲ್ ರಾಜ್ಯದ ಬಗ್ಗೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಯೇಸು ಕ್ರಿಸ್ತು ಯೆರೂಸಲೇಮ್ಗೆ ಬರ್ತಾ ಇರ್ಬೇಕಾರೆ ಏನಾಯ್ತು ಅಂತಂದ್ರೆ, ಒಂದಿನ ಹೊಟ್ಟೆ ಹಸಿವು ಇರ್ತದೆ. ದೂರದಲ್ಲಿ ಒಂದು ಅಂಜೂರ ಮರ ನೋಡ್ತಾರೆ, ಚೆನ್ನಾಗಿ ಬೆಳೆದಿರ್ತದೆ. ಹಣ್ಣೇನೋ ಸಿಕ್ಬೋದು ಅಂತ ಹತ್ರ ಹೋಗ್ತಾರೆ. ಅವ್ರು ಏನಾಗಲ್ಲ, ಅವ್ರಿಗೆ ಏನ್ ಸಿಕ್ಕಲ್ಲ, ಅಂಜೂರದ ಹಣ್ಣು ಏನೋ ಸಿಕ್ಕಲ್ಲ. ಎಲ್ಲ ಏನಾಗ್ಬಿಡ್ತಾರೆ, ಒಣಗೋಗ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಅದಕ್ಕೆ ಆಶೀರ್ವಾದ ಮಾಡೋ ಬದಲು ಶಾಪ ಕೊಟ್ಬಿಡ್ತಾರೆ, ಇನ್ಮೇಲೆ ನೀವು ಹಣ್ಣು ಬಿಡದೇ ಇರ್ಲಿ ಅಂತ ಅಂದ್ಬಿಟ್ಟು. ಇದೇ ತರ ಪರಲೋಕದಿಂದ ಇಸ್ರೇಲ್ ರಾಜ್ಯ ನೋಡಿದ್ರು ಚೆನ್ನಾಗ ಸಮೃದ್ಧಿಯಾಗಿತ್ತು. ಯೇಸು ಕ್ರಿಸ್ತನೇ ಕಳ್ಸಿಕೊಟ್ರು, ಫಲಗಳನ್ನ ಬರ್ತಾರ ಅಂತ ನೋಡೋಣ ಅಂತ ಬಂದ್ರೆ ಹತ್ರ ನೋಡಿದ್ರೆ ಫಲಗಳೇ ಇಲ್ಲ. ಅದಕ್ಕೆ ಆಶೀರ್ವಾದ ಮಾಡೋ ಬದಲು ಶಾಪನೇ ಕೊಟ್ಬಿಟ್ರು, ಒಣಗೋಯ್ತು ಅಂಜೂರದ ಮರ. ಅದೇ ಅಂಜೂರದ ಮರ ಯೇಸು ಕ್ರಿಸ್ತ ಹೇಳ್ತಾರೆ ಮ್ಯಾಥ್ಯೂ 24 ಚಾಪ್ಟರ್ ಲೂಕ್ 21 ನಲ್ಲಿ ಚಿಗುರ್ತದೆ. ಒಣಗೋಗಿರಂತ ಅಂಜೂರ ಮರ ಚಿಗುರ್ತದೆ. ವರ್ಲ್ಡ್ ಮ್ಯಾಪ್ ಅಲ್ಲಿ ತೆಗೆದು ನೋಡಿ, 70 AD ಅಲ್ಲಿ ಇಸ್ರೇಲ್ ಮ್ಯಾಪ್ ಅಬಾಲಿಷ್ ಆಗಿರೋದು ಕರೆಕ್ಟ್ ಆಗಿ 1878 ಅಲ್ಲಿ ವರ್ಲ್ಡ್ ಮ್ಯಾಪ್ ಅಲ್ಲಿ ಬರ್ತಾರೆ. ನಾನು ಹೇಳ್ತಾರೆ ಸುಳ್ಳಲ್ಲ, ಹುಡುಕ್ ನೋಡಿರ್ತೀನಿ. ಯಾವುದೇ ವರ್ಲ್ಡ್ ಮ್ಯಾಪ್ ಅಲ್ಲಿ ಪ್ರೀವಿಯಸ್ ಇಲ್ಲಂತ ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲೇ ಇಲ್ಲ. ಕರೆಕ್ಟ್ ಆಗಿ 1878 ಏನಕ್ಕೆ ಆಯ್ತು ಅಂದ್ರೆ ಇದೆಲ್ಲ ಬೈಬಲ್ ಪ್ರಾಫೆಸಿಗಳು, ಇದೆಲ್ಲ ಫುಲ್ ಡೀಟೇಲ್ ಸಬ್ಜೆಕ್ಟ್ ಇದೆ. ಮುಂದಕ್ಕೆ ಬರೋ ದಿನದಲ್ಲಿ ದೇವಚಿತ್ತ ಇವೆಲ್ಲ ನೋಡೋಣ. ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ತಿರ್ಗಾ ರಾಜ್ಯವಾಗಿ ಫಾರ್ಮ್ ಆಗಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದಿರೋದೆ ನಮ್ಮ ಕಣ್ಣು ಮುಂದೆ ಇರೋಂಥ ಒಂದು ಭಯಂಕರವಾಗಿರೋ ದೊಡ್ಡ ಸಾಕ್ಷಿ. ಏನಾಗಿದೆ? ಕ್ರಿಸ್ತನು 2ನೇ ಬರಿಕೆಯಲ್ಲಿ ಆಲ್ರೆಡಿ ಏನಾಗಿದ್ದಾರೆ? ಬಂದಿದ್ದಾರೆ. ಬಂದು ಅವ್ರು ಪ್ರತ್ಯಕ್ಷತೆವಾಗಿದ್ದಿ ಲೋಕದಲ್ಲಿ ತನ್ನ ರಾಜ್ಯ ಆಡಳಿತಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇರೋದಕ್ಕೆ ಒಂದು ಬ್ಯೂಟಿಫುಲ್ ಸೈನ್ ರೀ. ನಮ್ಮ ಕಣ್ ಮುಂದೆ ಏನಿದೆಯೋ ಇಲ್ಲೋ, ಇದಂತೂ ಭಯಂಕರವಾಗಿರೋ ದೊಡ್ಡದಾಗಿರೋ ಸ್ಟೇಜ್. ಅದಕ್ಕೆ ನಾವು ಇವತ್ತಿರೋದು ಪರೋಶ್ಯ ಅಲ್ಲ, ಎಫಿಫೇನಿಯಾ ಸ್ಟೇಜ್. ಬ್ರೈಟ್ ಆಗಿ ಏನಾಗ್ತಾರೆ ಅಲ್ಲಿ ಪ್ರಕಾಶವಾಗಿ ಸೈನ್ ಆಗ್ತಾರೆ. ನೋಡಿರ್ತೀನಿ, ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು 1948. ಇಸ್ರೇಲ್ ಸಬ್ಜೆಕ್ಟ್ ನೀವು ಕೇಳಿದ್ರೆ ಅಲ್ವರ, ಏನ್ ಬ್ಯೂಟಿಫುಲ್ ಆಗಿದೆ ಇಸ್ರೇಲ್ ಸ್ವಾತಂತ್ರ್ಯ ಬಂದಿರೋದು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಬೈಬಲ್ ಏನ್ ಹೇಳ್ತಾರೆ, ಇಸ್ರೇಲ್ ರಾಜ್ಯ ಮಾತ್ರ ಅಲ್ಲ, ಇನ್ನ ಅನೇಕ ಒಂದು ಏನ್ರಿ ಅಂತ ನೋಡ್ತೀರಿ, ಅಲ್ಲಿ ಅನೇಕ ಒಂದು ಮರಗಳು ಅಂತ ನೋಡ್ತೀರಿ. ಅದರ ಅಂಜೂರ ಮರ ಅಂದ್ರೆ ಇಸ್ರೇಲ್ ರಾಜ್ಯ ಅಂತಂದ್ರೆ, ಇನ್ ಮಿಕ್ಕಿದ ಮರಗಳು ಅಂದ್ರೆ ಯಾವ ರಾಜ್ಯ? ಇನ್ ಮಿಕ್ಕಿದ ಮರಗಳು ಯಾವ ರಾಜ್ಯ ಅಂತಂದ್ರೆ, ಅದು ನೋಡ್ಬೇಕಾದ್ರೆ ಏನ್ರಿ ಬೇರೆ ಎಲ್ಲಾ ದೇಶಗಳು. ಇಸ್ರೇಲ್ಗೆ ಮಾತ್ರ ಸ್ವಾತಂತ್ರ್ಯ ಬಂದಿಲ್ಲ, ಬೇರೆ ಎಲ್ಲಾ ರಾಜ್ಯಗಳಿಗೆ ಸ್ವಾತಂತ್ರ್ಯ ಬಂದಿದೆ. ಅದರ ಉದಾಹರಣೆಗೆ ಇಂಡಿಯಾಗೆ ಯಾವಾಗ ಬಂತು ಸ್ವಾತಂತ್ರ್ಯ? 1947. ಡೇಟ್ ಹೇಳಿ. 15th August 1947. ಇಸ್ರೇಲ್ಗೆ ಯಾವಾಗ ಬಂತು? 1948. ಮೇ ಬ್ರದರ್, May 19th. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಅಲ್ವರ? ಅದು ಮಾತ್ರ ಅಲ್ಲ,
ಅಮೆರಿಕಾಗೂ ಇಂಡಿಪೆಂಡೆನ್ಸ್ ಬಂದಿದೆ ಗೊತ್ತಾ ನಿಮ್ಗೆ? ಹೋಗ್ಲಿ, ಅಮೆರಿಕಾಗೆ ಯಾವ ಬಂತು ಇಂಡಿಪೆಂಡೆನ್ಸ್ ಯಾರಿಗಾರ ಗೊತ್ತಾ? 1798 ಜೂನ್ ನಲ್ಲಿ ಅಮೆರಿಕಾಗೆ ಏನಾಯ್ತು ಇಂಡಿಪೆಂಡೆನ್ಸ್ ಬಂದಿದ್ದು, ಅರ್ಥ ಆಯ್ತಾ? ಆಮೇಲೆ ಏನ್ರಿ, ಅಮೆರಿಕ ಮಾತ್ರ ಅಲ್ಲ, ಆಫ್ರಿಕಾದಲ್ಲಿ ಎಷ್ಟೋ ಕಂಟ್ರೀಸ್ಗಳಿಗೆ ಸ್ವಾತಂತ್ರ್ಯ ಆಗಿದೆ, ಸಿಕ್ಕಿದೆ. ದಿಸ್ ಆಲ್ ಹ್ಯಾಪೆಂಡ್ ಇನ್ ದಿಸ್ ಸೆಂಚುರಿ. ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಹಾಂಗ್ಕಾಂಗ್ನ ಎಲಿಜಬೆತ್ ರಾಣಿ ಲೀಸಿಗೆ ತೊಗೊಂಡಿದ್ರು. ಯಾರಿಗಾರ ಗೊತ್ತಿದೆಯಾ ಎಷ್ಟು ವರ್ಷಕ್ಕೆ ಲೀಸಿಗೆ ತೊಗೊಂಡಿದ್ರು ಅಂತ? 500 years. ಎಷ್ಟು ವರ್ಷ? 500 ವರ್ಷಕ್ಕೆ ಲೀಸ್ ತೊಗೊಂಡಿದ್ರು ಎಲಿಜಬೆತ್ ರಾಣಿ. ಅದು ಕೂಡ ಬಿಡುಗಡೆ ಆಗಿದ್ದು ಯಾವಾಗ? ಇತ್ತೀಚೆಗೆ ಕೂಡ. ಅದಕ್ಕೆ ಹಾಂಗ್ಕಾಂಗ್ನ ಗಲಾಟೆ ಆಯ್ತಲ್ಲ. ಇವೆಲ್ಲ ಬೈಬಲ್ ಇದೆ ಪ್ರಾಫಸಿಗಳು. ದೇವ್ರ ಚಿತ್ತ ನೋಡೋಣ ಅಲ್ದ್ರ. ಅದಕ್ಕೆ ನೋಡ್ಬೇಕು ನೋಡಿ, ಬೈಬಲ್ ಎಷ್ಟು ಸತ್ಯ ಕ್ಲೀನ್ ಹೇಳ್ತಾ ಇರ್ತೀನಿ. ಅಂಜೂರ ಮರ ಮತ್ತೆ ಮಿಕ್ಕಿದ ಎಲ್ಲಾ ಮರಗಳು ಚಿಗುರದ್ನ ನೀವು ನೋಡ್ಬೇಕಾರೆ ಏನ್ ತಿಳ್ಕೊಳ್ರಿ, ಬೇಸಿಗೆಗಾಲ ಏನಾಯ್ತು? ಸಮೀಪವಾಯ್ತು. ದೇವರು ರಾಜ್ಯ ಅತಿ ಶೀಘ್ರದಲ್ಲಿ ಭೂಲೋಕದ ಸ್ಥಾಪನೆ ಮಾಡಕ್ಕೆ ಕಣ್ಣು ಕಾಣಿಸೋ ರೀತಿಲಿ ಇದಿರಂತ ಬ್ಯೂಟಿಫುಲ್ ಸೈನ್. ಅದರ ಇನ್ನೊಂದು ಸೂಚನೆ ಓದೋಣ. ಎಲ್ಲಿ ಅಂತಂದ್ರೆ ಬನ್ರಿ, ದಾನಿಯಲ್ ಪುಸ್ತಕಕ್ಕೆ ಬನ್ನಿ. ದಾನಿಯಲ 12ನೇ ಅಧ್ಯಾಯ 4ನೇ ವಚನ. ದಾನಿಯಲ್ 12:4 ಓದಿ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಅಂತ್ಯಕಾಲದವರೆಗೆ ಏನಾಗ್ಲಿ? ಮರೆಯಾಗಿರ್ಲಿ. ಅಂದ್ರೆ ಅಂತ್ಯಕಾಲದಲ್ಲಿ ಓಪನ್ ಆಗ್ತದೆ. ಅಂತ್ಯಕಾಲಕ್ಕೆ ಸೂಚನೆ ಏನು? ಇದೇ ಅಂತ್ಯಕಾಲ ಅಂತ ಹೆಂಗ್ ಹಿಡ್ಕೊಳ್ಳೋದು? ಓದಿ ಮುಂದಕ್ಕೆ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ನೋಡ್ರಿ, ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆ ಏನಾಗೋದು? ಹೆಚ್ಚುವುದು. ಐಸಾಕ್ ನ್ಯೂಟನ್, ಒನ್ ಆಫ್ ದ ಬೈಬಲ್ ಸ್ಟೂಡೆಂಟ್ಸ್, ಈ ವಾಕ್ಯ ಓದ್ಬಿಟ್ಟು ಏನ್ ಗೊತ್ತ ಹೇಳಿದ್ರು? ಮುಂದಕ್ಕೆ ಬರೋಂತ ದಿನಗಳಲ್ಲಿ ಬೈಬಲ್ ಪ್ರಕಾರ ಜನಗಳು ಏನ್ ಮಾಡ್ತಾರೆ? ಭಯಂಕರವಾಗಿ ಬೆಳಿತಾರೆ ಬುದ್ಧಿವಂತಿಕೆಯಲ್ಲಿ. ಮ್ಯಾನ್ ಶಾಲ್ ಏನು ಟ್ರಾವೆಲ್ ಎಟ್ ದ ಸ್ಪೀಡ್ ಆಫ್ 60 km/h ಅಂತಂದ್ರು. ಐಸಾಕ್ ನ್ಯೂಟನ್ ಹೇಳಿದ ತಕ್ಷಣ ಏನ್ ಗೊತ್ತಂದ್ರು? ಹುಚ್ಚಾಯವನು ಹುಚ್ಚಿಡ್ಬಿಟ್ಟು ಸೈಂಟಿಸ್ಟ್ಗೆ ಪಾಪ ಹುಚ್ಚಾಗ್ಬಿಟ್ಟವ್ರು ಏನ್ತಂದ್ರು ಅಲ್ರ. ಬಟ್ ಟುಡೇ ಯಾರ 60 km ಸ್ಪೀಡ್ಕಿನ್ ಕಮ್ಮಿ ಹೋದ್ರೆ ಸೈಕಲ್ ಹೋಗ್ತಾ ಇದೆಯಲ್ಲಪ್ಪ ಕಂದ, ಫಾಸ್ಟ್ ಆಗಿ ಹೋಗುವಂತಾರೆ. ಏನೋ ಮನುಷ್ಯ ಯಾವ ವೇಗದಲ್ಲಿ ಹೋಗ್ತಾ ಇದ್ದಾನೆ ಇವತ್ತು? 2500 miles/hour. ಆ ಸ್ಪೀಡ್ ಅಲ್ಲಿ ಸೂಪರ್ ಸಾನಿಕ್ ಜೆಟ್ ಅಲ್ಲಿ ಮನುಷ್ಯ ಏನ್ ಮಾಡ್ತಾನೆ? ಏರ್ ಅಲ್ಲಿ ಟ್ರಾವೆಲ್ ಮಾಡ್ತಾನೆ. ಏನ್ರಿ ಬೈಬಲ್ ಪ್ರಾಫಸಿ? ಮನುಷ್ಯ ಹತ್ತಿತ್ತ ಏನ್ ಮಾಡ್ತಾರೆ? ತಿರುಗಾಡ್ತಾರೆ. ಮ್ಯಾಸಿವ್ ಟ್ರಾನ್ಸ್ಪೋರ್ಟೇಶನ್. ಅದರ ಏನ್ರಿ ಟೆಕ್ನಾಲಜಿ ಇನ್ಕ್ರೀಸ್ ಆಗಿದೆ ಅಲ್ರ. ಇವತ್ತಿರೋಂಥ ಟೆಕ್ನಾಲಜಿ ಯೋಚನೆ ಮಾಡ್ಬೇಕಾರೆ ಕರ್ತನ ಪ್ರೀತಿಯ ಸೋರ್ಸೋರ್ಗಳೇ, ಒಂದು 40 years ಬಿಫೋರ್ ಏನಿತ್ತು ಟ್ರಾನ್ಸ್ಪೋರ್ಟೇಶನ್, ಇವತ್ತೇನೆಲ್ಲ ಇದೆ ಟ್ರಾನ್ಸ್ಪೋರ್ಟೇಶನ್ ಯೋಚನೆ ಮಾಡಿರ್ತೀನಿ. ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕ ಇದು ಬರೀ ಕೆಂಪ್ ಡಬ್ಬ. ಇವಾಗ ಕೆಂಪ್ ಡಬ್ಬ ಬಿಟ್ಬಿಟ್ಟು ಎಲ್ಲ ಕಲರ್ ಡಬ್ಬಗಳಾಗ್ಬಿಟ್ಟಿದೆ. ಫುಲ್ AC, ಫುಲ್ ಕಂಫರ್ಟಬಲ್. ಅದರ ಏನ್ರಿ ಒಂದು ಕಾಲದಲ್ಲಿ ಒಂದು ಊರಿಗೆ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಅಷ್ಟು ಕಷ್ಟ ಪಡ್ಬೇಕಾಯ್ತು. ಹಳ್ಳಿಗಳಿಗೇನಿಲ್ಲ, ಬಸ್ ಇರ್ತಾ ಇಲ್ಲ, ಏನು ಗಾಡಿ ಇರ್ತಾ ಇಲ್ಲ. ಇವಾಗ ಏನ್ರಿ ಹೆಂಗಿದೆ ಬಸ್ಸು ಅಂತಂದ್ರೆ ಆರಾಮಾಗಿ ಏನ್ರಿ ಪ್ಲೇನ್ ಅಲ್ಲಿ ಹೋದಂಗೆ ಏನ ನೀಟಾಗಿ ಮಲ್ಕೊಂಡು ಕಂಫರ್ಟಬಲ್ ಆಗಿ ನಾವು ಹೋಗ್ಬೋದು. ಒಂದು ಕಾಲದಲ್ಲಿ ಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ ಯಾರು? ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ. ಇವತ್ತೇನಾಗಿದೆ? ಪಬ್ಲಿಕ್, ಲೋಕಲ್ ಪಬ್ಲಿಕ್ ಟ್ರೈನ್ ಹೋಗೋದಕ್ಕಿಂತ ಪ್ಲೇನ್ ಹೋಗೋದು ಚೀಪು ಅಂತ ಏನ್ ಮಾಡ್ತಾರೆ? ಎಲ್ಲ ಪ್ಲೇನ್ ಆಫ್ ಮಾಡ್ತಾ ಇದ್ವರ. ಟ್ರಾನ್ಸ್ಪೋರ್ಟೇಶನ್ ನೋಡ್ರಿ ಅಂತೀನಿ. ಒಂದು ಕಾಲದಲ್ಲಿ ಹೆಂಗಿತ್ತಪ್ಪ? ಏನಿತ್ತು ಟ್ರಾನ್ಸ್ಪೋರ್ಟೇಶನ್? ಬರೀ ಹಡಗುಗಳು, ಬರೀ ಸ್ಟೀಮು, ಇಲ್ಲ ಸ್ಟೀಮ್ ಇಂಜಿನ್, ರೈಲ್ ಇಂಜಿನ್. ಇವತ್ತೇನಾಗಿದೆ? ಅದು ಏನು ಚಿಕ್ಕ ಬುಕ್ ರೈಲ್ ಅಂತ ಚಾರ್ಕೋಲ್ ರೈಲು. ಅದನ್ನ ಚಾರ್ಕೋಲ್ ಇಂಜಿನ್ ಅಲ್ಲಿ ಕೂತ್ಕೊಂಡ್ಬಿಟ್ಟ ಅಂತಂದ್ರೆ ಊರಿಗೆ ಹೋಗೋದಕ್ಕೆ ಮೈಯೆಲ್ಲ ಕಪ್ಪಾಗ್ಬಿಡೋದು ನೋಡ್ರಿ ಅಂತೀನಿ ಚಾರ್ಕೋಲ್ ಧೂಳಿಗೆ. ಇವತ್ತೇನಾಗಿದೆ? ಡೀಸೆಲ್ ಇಂಜಿನ್, ಎಲೆಕ್ಟ್ರಿಕ್ ಇಂಜಿನ್. ಏನ್ ಫಾಸ್ಟ್ ಆಗಿ ಹೋಗ್ತಾರೆ ಅಂತಂದ್ರೆ ಏನ್ರಿ? ಬುಲೆಟ್ ಟ್ರೈನ್ ರನ್ಸ್ ಅಟ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ 360 km/h. ಯೋಚನೆ ಮಾಡಿ, 360 km ಸ್ಪೀಡಲ್ಲಿ ಅಂತಂದ್ರೆ ಇಲ್ಲಿಂದ ಡೆಲ್ಲಿಗೆ 10 hours ಏನಾಗ್ಬೋದು? ಹೋಗ್ಬೋದು. ಆ ತರ ಭಯಂಕರವಾಗಿರೋಂಥ ಸ್ಪೀಡು. ಅದರ ಮನುಷ್ಯ ಏನ್ರಿ ಕೊನೆಗೆ ಅಲ್ಟಿಮೇಟ್ ಆಗಿ ಯಾವ ಲೆವೆಲ್ಗೆ ಹೋಗ್ತಾ ಇದ್ದಾನೆ ಅವನು ಅಂತಂದ್ರೆ ನಾವೆಲ್ಲಿ ನೋಡ್ತೀರಿ? ಸ್ಪೇಸ್ಗೆ ಹೋಗ್ತಾ ಇದ್ದಾನೆ. ಏನೋ ಸ್ಪೇಸ್ ಏರ್ ಕ್ರಾಫ್ಟ್ ಅಲ್ಲಿ ಶಿಪ್ ಹೆಂಗಿದೆ, ಬೈಕ್ಗಳು ಹೆಂಗಿದೆ, ಕಾರ್ಗಳು ಹೆಂಗಿದೆ, ಹೇಳಕ್ಕೆ ತೀರ್ದು. ನೀವೇ ನಿಧಾನವಾಗಿ ನೈಟ್ ಅಲ್ಲಿ ಕೂತ್ಕೊಂಡು ಥಿಂಕ್ ಮಾಡಿ ನೋಡ್ರಿ ಅಂತೀನಿ. ಎಷ್ಟೆಲ್ಲ ಇದೆ ನಿಮ್ಮ ಮನೇಲಿ ಇರೋಂಥ ಒಂದೊಂದು ಎಕ್ವಿಪ್ಮೆಂಟ್ಸ್. ಇವೆಲ್ಲ ಯೂಸ್ ಮಾಡ್ತಿರೋದು ದಿಸ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್. ಕರ್ತನು ಬಂದು ಇರೋದಕ್ಕೇನೆ ಬ್ಯೂಟಿಫುಲ್ ಆಗಿರೋ ಸೂಚನೆ ಇದು. ಅದಕ್ಕೆ ಹೇಳ್ತಾರಲ್ಲ ನೋಡಿ, ಬೇಕಾದ್ರೆ ನಾನು ದಾನಿಯಲ್ 12:1 ಓದಿ ಸರ್. ದಾನಿಯಲ್ 12:4 ಓದ್ರಲ್ಲ, ದಾನಿಯಲ್ 12:1 ಓದಿ. ಇದು ಯಾವಾಗ ಆಗದಂತೆ ಓದಿಂತೀನಿ. ನಿನ್ನ ಜನರು ಪಕ್ಷವನ್ನು ಹಿಡಿಯುವ ಮಹಾ
ಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಯಾರಂತೆ? ಮೊಟ್ಟ ನಿನ್ನ ಜನರ ಪಕ್ಷ. ಯಾರ? ದಾನಿಯೇಲು. ಅವ್ರು ಯಾವ ಒಂದು ಜನಕ್ಕೆ ಸೇರಿದವರು? ಯಾವ ಜನಾಂಗದವರು? ಯಹೂದ್ಯರು. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವಂತ ಮಿಕಾಯೇಲು ಆ ದಿನದಲ್ಲಿ ಹೇಳುವನು. ಯಾರಂತೆ ಮಿಕಾಯೇಲು? ಯೇಸು ಕ್ರಿಸ್ತನು. ಅವ್ರು ಎದ್ದಿ ಯಾರು ನಿಂತ್ಕೊಂತಾರಂತೆ? ಇಸ್ರೇಲ್ ಜನಗಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಾಗ ಯಾರು ಅವ್ರ ವಿರುದ್ಧವಾಗಿ ಮಾತಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅಂಜೂರ ಮರ ಏನಾಗ್ತಿರೋದು? ಒಣ್ಗೋಗಿರೋ ಅಂಜೂರ ಮರ ಚಿಗುರ್ತಾ ಇದೆ ಅಂತಂದ್ರೆ ಯಾರು ಗೊತ್ತಾ ಕಾರಣ? ಯೇಸು ಕ್ರಿಸ್ತ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ. ಅದರ ಯೇಸು ಕ್ರಿಸ್ತ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿರೋದ್ರಿಂದ ಯಾರು ಅವ್ರು ಮುಟ್ಟಕ್ ಸಾಧ್ಯನೇ ಇಲ್ಲ ರೀ, ಏನು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕ್ರೈಸ್ಟ್ ನಿಂತ್ಬಿಟ್ಟಾರ ಅವ್ರಿಗೆ. ನಿಂತಿರೋದು ಹೆಂಗ್ ಗೊತ್ತಾ ಮೀನಿಂಗು? ಡ್ಯಾನಿಯಲ್ 11:3. ಈ ಕೈ ಹಿಂಗೆ ಇಟ್ಕೊಳ್ಳಿ, ತಿರ್ಗಾ ಬರೋಣ. ಡ್ಯಾನಿಯಲ್ 11:3 ಓದಿಂತೀನಿ. ಅನಂತರ ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ರಾಜ ಎದೊಳ್ತಾನೆ, ಮಹಾಪರಾಕ್ರಮದಿಂದ ಆಳ್ವಿಕೆ ಮಾಡ್ತಾನೆ. ಹೆಂಗ್ ಗೊತ್ತಾ ಮೀನಿಂಗ್ ಎದೊಳೋದ್ರಿಂದ ಬೈಬಲಲ್ಲಿ? ಈ ವಿಲ್ ರೂಲ್ ಆಸ್ ಎ ಕಿಂಗ್. ಅಂದ್ರೆ ಡ್ಯಾನಿಯಲ್ 12:1 ಆ ದಿನದಲ್ಲಿ ಮಿಕಾಯೇಲನು ಮಹಾಪಾಲಕನಾಗಿರಂತ ಮಿಕಾಯೇಲ್ ಹೇಳುವನು. ಹೆಂಗ್ ಗೊತ್ತಾ ಮೀನಿಂಗು? ಆಡಳಿತ ಮಾಡಕ್ ಶುರು ಮಾಡ್ತಾ ಹೊಂತೀನಿ. ಅವ್ರ ಆಡಳಿತಲ್ಲಿ ಫಸ್ಟ್ ಗ್ರೇಸ್ ಕೊಡೋದು ಯಾರಿಗೆ ಅಂದ್ರೆ ಇಸ್ರೇಲ್ ಜನಗಳಿಗ್ರಿ. ಅದಕ್ಕೆ ಒಣ್ಗೋಗಿರೋ ಅಂಜೂರ ಮರ ಏನಾಯ್ತಲ್ಲಿ ಚಿಗುರ್ತಾರಂತ ಒಂದು ದೃಷ್ಟಾಂತ ನೋಡ್ದವಾಗ ನೀವು ತಿಳ್ಕೊಂಬಿಡ್ರಿ, ನಿಮ್ಮ ರಕ್ಷಣೆ ಏನಾಯ್ತು? ಸಮೀಪವಾಯ್ತು. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಮನುಷ್ಯ ಅತ್ತಿತ್ತ ತಿರ್ಗೋದು. ಇದು ನೆಕ್ಸ್ಟ್ ವಚನ ಹೇಳೋದು. ಏನ್ರಿ ಹೇಳ್ತಾರೆ? ಅಂತ್ಯ ಕಾಲದಲ್ಲಿ ಎಲ್ಲ ಓಪನ್ ಆಗ್ತಾರೆ. ಬೈಬಲ್ ಓಪನ್ ಆಗಿದೆ ಯಾವಾಗ? ಅಂತ್ಯಕಾಲ. ಎಷ್ಟೆಲ್ಲ ಸತ್ಯ ಇದೆ ಯೋಚನೆ ಮಾಡಿ. ನೀವು ಲೈಫಲ್ಲಿ ಯಾವತ್ತರ ಕಲ್ತಿದ್ರಾ? ನೀವು ಯಾವತ್ತ ಲೈಫಲ್ಲಿ ಕೇಳಿದ್ರಾ? ನಾನು ಲೈಫಲ್ಲೇ ಕೇಳಿದ ರೀ ಅಲ್ವರ. ನಾನು ಕ್ರಿಶ್ಚಿಯನ್ ಬರೋಕೆ ಮುಂಚೆ ನಾನು ಹಿಂದೂ ಆಗಿದ್ದೆ. ಇವೆಲ್ಲ ನನ್ನ ಕನ್ಸಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಈ ತರ ಇದ್ರೆ ಎಷ್ಟು ಚೆನ್ನಾಗಿರ್ತಾರಲ್ಲಪ್ಪ ಅಂತ. ಸತ್ಯವೇದಲ್ಲಿ ಹಿಂಗೆ ಇರ್ಬೇಕಾದ್ರೆ ಐ ವಾಸ್ ಟೋಟಲಿ ಶಾಕ್ಡ್, ಅಮೇಜ್ಡ್. ಈ ತರ ಬೈಬಲ್ ಬರ್ದವ್ರ ಅಂತ. ಎಲ್ಲಾ ಸಭೆಗಳ ಹೇಳೋದೇ ಬರೀ ಬಂಡಲು, ಬರೀ ಸುಳ್ಳು. ಅದರ ಎಷ್ಟು ಬೈಬಲ್ ರಹಸ್ಯ ಇದೆ, ಏನಪ್ಪ ಇಷ್ಟು ಚೆನ್ನಾಗಿದೆ ಸತ್ಯ, ಈ ಯಾಕೆ ಹಿಂಗೆ ಹೇಳಲ್ಲ ಅಂತಂದ್ಬಿಟ್ಟು. ಯಾಕೆಂದ್ರೆ ಎಲ್ಲ ಗುಪ್ತವಾಗಿ ಏನಾಗಿದೆ? ಮರೆಯಾಕಲ್ಪಟ್ಟಿದೆ ಅಲ್ವರ. ಅದು ಹೇಳ್ದೆ, ಇಟ್ ವಾಸ್ ಟೋಟಲಿ ಹಿಡನ್. ಮನುಷ್ಯರು ಅತ್ತಿತ್ತ ತಿರುಗಾಡುವರು, ಜ್ಞಾನ ಏನಾಗುವುದು? ಹೆಚ್ಚುವುದು, ತಿಳುವಳಿಕೆ ಹೆಚ್ಚುವುದು. ಏನ್ರಿ ಮನುಷ್ಯನ್ಗೆ ತಿಳುವಳಿಕೆ ಹೆಚ್ಚಿರೋದು? ಬಾ 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 ತೊಗೊಂಡ ಅಂದ್ರೆ 100 years ಅಲ್ಲಿ ಮನುಷ್ಯ ಏನೇನೆಲ್ಲ ಕಂಡಿಡ್ತಾನೆ. ಒಂದೊಂದು ಎಕ್ವಿಪ್ಮೆಂಟ್ಸ್ ಟಿಕ್ ಹಾಕೊಂಡು ಹೋಗಿರ್ತೀನಿ, ನಿಧಾನ ನೀವು ಥಿಂಕ್ ಮಾಡ್ಕೊಂಡು ಹೋಗಿರ್ತೀನಿ. ಕಂಪ್ಯೂಟರು, ವಾಷಿಂಗ್ ಮಿಷಿನು, ಫೋನು, ಮಿಕ್ಸಿ, ಏನ್ರಿ ಇತ್ತು ಒಂದು ಕಾಲದಲ್ಲಿ ಅಲ್ರ. ಒಂದು ಕಾಲದಲ್ಲಿ ಫೋನ್ ಅಂತ ಹೇಳ್ಬೇಕಾರೆ ಏನ್ರಿ? ನೋಕಿಯಾ ಫೋನ್ 1100 ಅಂದ್ರೆ ಏನ್ರಿ? ಏನ್ ಫೇಮಸ್ ಕೀಪ್ಯಾಡ್ ಫೋನ್ ಟಕ 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 ಅಂತ ಹೊಡ್ಕೊಂಡು ಬರ್ತದ್ದು. ಇವಾಗ ಏನಾಗಿದೆ? ಈ ಕೀಪ್ಯಾಡ್ ಫೋನ್ ಎಲ್ಲ ಯೂಸ್ ಮಾಡಿದ್ರೆ ಕಸ ಹೊಡೆಯೋರು ಯೂಸ್ ಮಾಡೋದು. ಈ ಕಾಲದಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಏನ್ ಮಾಡ್ತಾರೆ? ಯೂಸ್ ಮಾಡ್ತಾರೆ. ಅದರ ಏನ್ರಿ ಟೆಕ್ನಾಲಜಿ ಸೂಪರ್ ಆಗಿ ಏನಾಗಿದೆ ಇವತ್ತು ಅಂದ್ರ ಏನ್ರಿ? ಒಬ್ಬೊಬ್ಬ ಮನುಷ್ಯನ ಕೈನಲ್ಲಿ ಏನಾಗಿದೆ ಇವತ್ತು? ಇರೋ ಅಂತ ಗ್ಯಾಡ್ಜೆಟ್ಸ್ ಯೋಚನೆ ಮಾಡ್ರಿ ಅಂದ್ರ ಏನು? ಆ ಮೊಬೈಲ್ ಅಲ್ಲಿ ಲೋಕದಲ್ಲಿ ಯಾವ್ದಾವ್ದೋ ಕಡೆ ಏನ್ ಮಾಡ್ಬೋದು? ಒಬ್ಬರನ್ನ ಮಾತಾಡ್ಬೋದು. ಹೆಂಗೆ? ಲೈವ್ ವಿಡಿಯೋ ಟೆಲಿಕಾಸ್ಟ್. ನೋಡಿ ನಾವು ಮಾತಾಡ್ತಾ ಇದ್ದೀವಿ ನೋಡಿ. ಅದರ ಯೋಚನೆ ಮಾಡಿ. ದೇವ್ ಕೃಪೆ, ದೇವ್ರ ಆಶೀರ್ವಾದ ಈ ತರ ಇಲ್ದಿರ ಇದ್ರೆ ನಾನ್ ನಿಮ್ಮನ್ನ ಲೈಫಲ್ಲಿ ಈ ತರ ಭೇಟಿ ಮಾಡಕ್ ಆಗ್ತಾ ಇತ್ತಾ? ನಾನ್ ನಿಮ್ ಮನೆಗ್ ಬಂದು ನಿಮ್ಗೆ ಪಾಠ ಮಾಡ್ಬೇಕು ಅಂತ ಇದ್ದಿದ್ರೆ ಖಂಡಿತವಾಗೂ ಇಷ್ಟು ಜನಗಳಿಗೆ ಸುಮಾರು ಒಂದು 10 ಜಾಗದಿಂದ ನೀವು ಪಾಠಗಳನ್ನ ಕೇಳ್ತಾ ಇದ್ದ. ದೇವ್ರ ಆಶೀರ್ವಾದ, ದೇವ್ರ ಕೃಪೆಯಿಂದ ನಾನ್ ನಿಮ್ ಮನೆಗ್ ಬಂದು ಹೇಳ್ಕೊಡ್ಬೇಕು ಅಂತಂದ್ರೆ, ನಾನ್ ನಿಮ್ನೆಲ್ಲಾರನ್ನ ಕವರ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ನಂಗೆ 5 ವರ್ಷ ಬೇಕಾಗ್ತಾ ಇತ್ತು ಅಲ್ರ. ಅವ್ರ ದೇವ್ರ ಕೃಪೆ ನೋಡಿ, ಕೇವಲ 5 ತಿಂಗಳಲ್ಲಿ ಎಷ್ಟೆಲ್ಲ ಸತ್ಯಾಂಶಗಳನ್ನ ನಿಮ್ಗೆ ದೇವ್ರ ಕೃಪೆ ಕೊಟ್ಟಾರೆ. ಏನಿದು? ದಿಸ್ ಈಸ್ ಟೆಕ್ನಾಲಜಿ. ಇದು ಯಾರ ಕೃಪೆ? ದೇವ್ರ ಕೃಪೆ. ಅದಕ್ಕೆ ಪ್ರಕಟಣೆ 18:1 ಓದಿ ಅಂತೀನಿ ನೋಡೋಣ. ಪ್ರಕಟಣೆ 18:1. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನ ಪ್ರಭಾವದಿಂದ ಭೂಮಿಗೆ ಏನಾಯ್ತು? ಪ್ರಕಾಶ. ಯಾರಿದ್ದು? ಮೈಟಿ ಏಂಜಲ್, ದ ಪವರ್ಫುಲ್ ಮಿಕಾಯಲ್ ಭೂಮಿಗೆ ಎಂಟ್ರಿ ಆಗಿದ ತಕ್ಷಣ, 2ನೇ ಬರುವಿಕೆಯಲ್ಲಿ ಬಂದಿದ ತಕ್ಷಣ ಅಟ್ಮಾಸ್ಫಿಯರ್ಗೆ ಜನಗಳಿಗೆ ಏನ್ ಬಂತು? ಲೈಟ್. ಲೈಟ್ ಅನ್ನ ಮೀನಿಂಗು ಬೆಳಕು, ಜ್ಞಾನ, ತಿಳುವಳಿಕೆ. ಅದಕ್ಕೆ ದ ಫಸ್ಟ್ ಇನ್ವೆನ್ಷನ್ ಅದರ ಹ್ಯಾಪೆಂಡ್ ವೆನ್ ಕ್ರೈಸ್ಟ್ ಕೇಮ್. ಏನ್ ಗೊತ್ತಾ? ಎಲೆಕ್ಟ್ರಿಕ್ ಬಲ್ಬ್. ಅದರ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತೀನಿ. ಎಲೆಕ್ಟ್ರಿಕ್ ಬಲ್ಬ್ ವಾಸ್ ಇನ್ವೆಂಟೆಡ್ ಡ್ಯೂರಿಂಗ್ ದಟ್ ಪರ್ಟಿಕ್ಯುಲರ್ ಇಯರ್. ಯಾಕೆ ಗೊತ್ತಾ? ಬೈಬಲ್ ಪ್ರಾಫಸಿ ನೋಡಿ. ಹಿ ಈಸ್ ಅ ಲೈಟ್ ಆಫ್ ದಿಸ್ ವರ್ಲ್ಡ್ ರೀ. ಬೆಳಕು ತಂದ್ರು. ಅಲ್ಲಿವರೆಗೂ ಜನಗಳು ದೀಪ ಬುಡ್ಡಿ ಇಕ್ಬಿಟ್ಟು ಹೋದವರು. 6 ಗಂಟೆ ಆದ್ರೆ ಮುಗೀತು ಅಷ್ಟೇ. ದಟ್ ಇಸ್ ದ ಎಂಡ್ ಆಫ್ ದ ಲೈಫ್. ದಟ್ ಡೇ ಇಸ್ ಓವರ್. ನೆಕ್ಸ್ಟ್ ದಿನ 6 ಗಂಟೆಗೆ ಏನೇನ್ರಿ ಲೈಫ್ ಶುರು ಆಗೋದು.
ಎಲ್ಲ ದೀಪ ಇಟ್ಬಿಟ್ಟು ಓಡೋರು ಅಂತ ರೋಡಲ್ಲಿ ಏನ್ ಮಾಡೋರು ಎಲ್ಲ ದೀಪ ಹಚ್ಬಿಟ್ಟು ನೋಡಿ ಎಣ್ಣೆ ಹಾಕ್ಬಿಟ್ಟು ಅದರ ಅಲ್ಲಿವರೆಗೂ ಬಲ್ಪ್ ಇತ್ತು. ಇಟ್ ವಾಸ್ ಟೆಂಪ್ರರಿ, ಫ್ಯೂ ಸೆಕೆಂಡ್ಸ್ ಫ್ಯೂ ಮಿನಿಟ್ಸ್ ಓದೋದು ನೋಡಿತೀನಿ. ಫ್ಲಾಶ್ ಲೈಟ್ ಅವ್ರಿಗೆ ಗೊತ್ತಾ, ಟಕ್ ಅಂತ ಒಂದ್ಸರಿ ಹೊಡೆದು ಬಲ್ಪ್ ಹೋಗ್ಬಿಟ್ಟು ಪಟ್ಟ ಇನ್ನೊಂದು ಬಲ್ಪ್ ಹಾಕು. ಆದ್ರೆ ಆ ವರ್ಷದಿಂದ ಏನಾಯ್ತಂತೆ, ಯಾಕೆ ವಾಯುಮಂಡಲದಲ್ಲಿ ಯಾರು ಆಳ್ವಿಕೆ ಮಾಡಕ್ ಶುರು ಮಾಡಿದ್ರು? ಕ್ರೈಸ್ಟ್. ಅದಕ್ಕೆ ಸ್ಯಾಟಿಲೈಟ್ಗಳು, ಟೆಕ್ನಾಲಜಿಗಳು, ಏನೇನ್ರಿ ಕಮ್ಯುನಿಕೇಶನ್ಸ್ ಇವಾಗ ಅಲ್ವರ. ಒಂದ್ ಊರಿಂದ ಒಂದೊಂದು ಊರಿಗೆ ಏನ್ ಮಾಡ್ಬೋದು ನಾವು, ಯಾವ ರೀತಿ ಕಮ್ಯುನಿಕೇಶನ್ ಮಾಡೋದು, ಇಂಟರ್ನೆಟ್ ಅಂತೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸರೋಸರ್ಗಳೇ, ಅಗ್ರಿಕಲ್ಚರ್ ಸಿಸ್ಟಮ್ ನೋಡಿ, ನೀವು ಇಸ್ರೇಲ್ ಕ್ಲಾಸಲ್ಲಿ ಓದಿರ್ತಾರಲ್ವರ. ಒಂದು ಕಾಲದಲ್ಲಿ ಎತ್ತು ಎಲ್ಲ ಎತ್ಕೊಂಡು ವ್ಯವಸಾಯ ಮಾಡೋದು ತುಂಬಾ ಕಷ್ಟ. ಇವತ್ತೇನಾಗಿದೆ, 10 ಎಕರೆ ಜಮೀನ ಒಬ್ಬೇ ಮನುಷ್ಯ ಉಳ್ಬೋದ್ರಿ. ಒಬ್ಬೇ ಮಾಡ್ಬೋದು, ಎಲ್ಲಾ ಬಿತ್ತನೆ ಮಾಡಿ ಒಬ್ಬನೇ ಮಾಡೋದು, ಸುಗ್ಗಿ ಮಾಡ್ಬೋದು. ಆತರ ಹೈಫೈ ಗ್ಯಾಜೆಟ್ಸ್ ಏನಾಗಿದೆ ಇವತ್ತು ಕಂಡಿಡ್ದವ್ರೆ. ಇವೆಲ್ಲ ಏನಕ್ಕೆ? ದಿಸ್ ಇಸ್ ಆಲ್ ಫುಲ್ಫಿಲ್ಮೆಂಟ್ ಆಫ್ ಬೈಬಲ್ ಪ್ರಾಫಸಿ ಅಲ್ವರ. ಅದು ಮಾತ್ರ ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ನೀವು ಇಲ್ಲಿ ನೋಡ್ಬೋದು ನೋಡ್ರಿ ಈ ವಿಡಿಯೋಲಿ. ಏನಪ್ಪಾ ನೋಡ್ರಿ, ಒಂದ್ ನಿಮಿಷ ರೀ. ಇವಾಗ ನಮ್ಮ ಮನೆಗೆಲ್ಲ ಪೋಸ್ಟ್ ಮ್ಯಾನ್ ಬರ್ತಾ ಇದಾರೆ ಡೆಲಿವರಿ ಮಾಡೋದಕ್ಕೆ ಅಲ್ವರ. ಇನ್ನು ಮುಂದಕ್ಕೆ ಬರೋಂಥ ವರ್ಷಗಳಲ್ಲಿ ನಮ್ಮ ಮನೆಗೆ ಪೋಸ್ಟ್ ಮ್ಯಾನ್ ಯಾರು ಬರೋದಿಲ್ಲ. ಏನ್ರಿ, ಆಟೋಮೆಟಿಕ್ ಡ್ರೋನ್ಸ್ ಬಂದು ನಮ್ಮ ಮನೆಗೆ ಏನ್ ಮಾಡ್ತಾರೆ, ಡೆಲಿವರಿ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಎಕ್ವಿಪ್ಮೆಂಟ್ಸ್ಗಳನ್ನ ಅದರ. ಆ ತರ ಒಂದು ಕಾಲ ಏನಾಗ್ತಾರೆ ಬರ್ತಾರೆ. ಇವಾಗ ಏನ್ ಜಸ್ಟ್ ಎಕ್ಸಾಂಪಲ್ ನೋಡಿಸ್ ಮಾಡಿ, ಅಮೆಝಾನ್, ಫ್ಲಿಪ್ಕಾರ್ಟ್ ಹೆಂಗಿತ್ತು, ಎಲ್ಲ ಹೆಂಗಿದೆ ಅಂತೆ. ಅದ್ರ ಯಾರೋ ಇಮ್ಯಾಜಿನೇಷನ್ ಮಾಡಿದ್ರ, ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಚೀಪ್ ಆಗಿರೋಂಥ ಒಂದು ಗ್ರೇಡ್ ಅಲ್ಲಿ ಏನಾಗ್ತೀರಿ ಇವತ್ತು, ಏನ್ ಸಿಗ್ತಾ ಇದೆ, ಎಕ್ವಿಪ್ಮೆಂಟ್ಸು. ಯಾಕೆ? ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಯಾರಿಗಂತೆ, ಪರ್ಚೇಸರ್ಗೆ, ಕನ್ಸ್ಯೂಮರ್ಗೆ. ಈ ತರ ಮುಂದಕ್ಕೆ ಬರೋಂಥ ದಿನಗಳಲ್ಲಿ ಏನಿರ್ತಂತೆ, ಹಳೆ ಕಾಲದಲ್ಲಿ ಏನ್ರಿ ಪಾರ್ವಳಕ್ಕೆ ಲೆಟರ್ ಕಟ್ಬಿಟ್ಟು ಕಳ್ಸ್ಬಿಡೋರು. ಮುಂದಕ್ಕೂ ಅಂತ ಟೆಕ್ನಾಲಜಿಯಲ್ಲಿ ಏನಂತಾರೆ ಎಲ್ಲ ಏನ್ ಬರ್ತಾರೆ, ಡ್ರೋನ್ಸ್. ಮನೆಗೂ ಏನಾಗ್ತಾರೆ, ಏನಂತಾರೆ ಡ್ರೋನ್ಸ್ ಬರ್ತಾರೆ ನೋಡ್ರಿ ಅಂತೀನಿ ಅಲ್ವ. ಆಮೇಲೆ ಅದು ಮಾತ್ರ ಅಲ್ಲ ಏನ್ರಿ, ಇಲ್ಲಿ ನೋಡ್ತೀನಿ ನೋಡಿ ವಿಡಿಯೋ ನೋಡ್ತೀನಿ, ಶೀಸ್ ಆಕ್ಚುಲಿ ರೋಬೋಟ್, ಹ್ಯೂಮನಾಯ್ಡ್ ಅಂತ ಹೇಳ್ತಾರೆ ಅಲ್ವ. ಮುಂದೆ ಬರೋ ದಿನಗಳಲ್ಲಿ ನಮ್ಮನೆ ನಿಮ್ಮನೆಗೆಲ್ಲ ಕೆಲಸ ಮಾಡಕ್ಕೆ ಯಾರು ಕೆಲಸ ಮಾಡ್ಬೇಕಾಗಿಲ್ಲ. ಏನ್ ಮಾಡ್ಬೋದು, ಈ ತರ ಒಂದು ರೋಬೋಟ್ ಇಟ್ಕೊಂಡ್ಬಿಟ್ರೆ ಮುಗ್ದೋಯ್ತು, ಎಲ್ಲ ಕೆಲಸ ಏನ್ ಮಾಡ್ತಾರೆ ಫ್ರೀ ಆಗಿ ಮಾಡಿ ಮುಗಿಸ್ತಾರೆ. ಈ ತರ ಒಂದು ಏನ್ರಿ ನಾಲೆಜ್ ಏನಾಗ್ತಾರೆ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ ಅಲ್ವರ. ಅದು ಮಾತ್ರ ನೋಡಿರ್ತೀನಿ, ಇಲ್ಲಿ ನೋಡ್ಬೋದು, ಇಲ್ಲೊಂದು ಡಿಫ್ರೆನ್ಸ್ ಇದೆ ನೋಡಿರ್ತೀನಿ. ಇಲ್ಲಿ ಕೆಳಗಡೆ ವರ್ಷಗಳೇ ನೋಡ್ತಾ ಇದ್ದೀರಾ, ನೋಡಿ ಟೇಬಲ್ ಮೇಲೆ ಎಷ್ಟು ಐಟಮ್ಸ್ ಇದೆ, ಹಂಗೆ ನೋಡ್ತಾ ಇರಿ, ಎಲ್ಲ ಐಟಮ್ಸ್ ಮಯ ಆಗೋಗ್ತಾರೆ. ಒಂದ್ ಕಾಲದಲ್ಲಿ ಫ್ಯಾಕ್ಸ್ ಮಿಷಿನ್ ಇತ್ತು, ಕಂಪ್ಯೂಟರ್ನೇ ದೊಡ್ಡದಾಗಿರೋದು. ಫಸ್ಟ್ ಕಂಪ್ಯೂಟರ್ಗೆ ಒಂದು ದೊಡ್ಡ ರೂಮ್ ಇರೋದು, ದೊಡ್ಡ AC ಇರೋದು. ನಾವು ಸ್ಕೂಲಲ್ಲಿ ಓದ್ಬೇಕಾರೆ AC ರೂಮಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದಪ್ಪ, ಕಾಲ್ ತೊಳ್ಕೊಂಡು ಶೂ ಬಿಟ್ಬಿಟ್ಟು ಕಂಪ್ಯೂಟರ್ ಮುಟ್ಬೇಕು. ಅದು ಏನ್ ಕಂಪ್ಯೂಟರ್, ಅದಲ್ಲಿ ವಿಂಡೋಸ್ ಇಲ್ಲ ಡಾಸ್. ಇವಾಗ ಏನಾಗಿದೆ, ಮೊಬೈಲ್ ಅಲ್ಲೇ ಯೂಸ್ ಮಾಡ್ತಾರೆ ಅದರ. ನಮ್ ಕ್ರಿಸ್ಟಫರ್ ಬದ್ರ ಕ್ಲಾಸ್ ನೋಡೋದೆಲ್ಲ ಆಲ್ಮೋಸ್ಟ್ ಮೊಬೈಲ್ ಅಲ್ಲೇ. ನಾನ್ ನೋಡ್ದ ಹೆಂಗಿರ್ತಾರೆ ಅಲ್ವರ, ಏನ್ರಿ ಲೈವ್ ಆಗೆ ಅದ್ರ ನೋಡಿ ಏನಾಗ್ಬಿಡ್ತಲ್ಲ, ಎಲ್ಲ ನೋಡಿ ಎಲ್ಲ ಒಂದು ಸಿಸ್ಟಮ್ ಬಂದು ತುಂಬ್ಕೊಂಡ್ಬಿಡ್ಕೊಂಡಿದ್ದೀನಿ. ಇವಾಗ ಅಷ್ಟೊಂದು ಬುಕ್ಸು ಗಿಕ್ಸು ಎಲ್ಲ ಏನಿಲ್ಲ, ಎಲ್ಲ ಯಾಕೆ ಇನ್ಕ್ರೀಸ್ ಇನ್ ನಾಲೆಜ್ ಅಲ್ವರ. ಯಾಕೆ ಅಂದ್ರೆ ಕರ್ತನ ಒಂದು ಆಶೀರ್ವಾದದ ದಿನದಲ್ಲಿ ನಾವೇನ್ ಮಾಡ್ತಾ ಇದ್ದೀರಿ, ನಾವು ವಾಸ ಮಾಡ್ತಾ ಇದ್ದೀರಿ ಅಲ್ವರ. ಆಮೇಲೆ ಏನ್ರಿ ಇವಾಗಾರ ಏನಿದೆ ನಮ್ಗೆ ಕಾರು, ಅದ್ರಲ್ಲಿ ಟ್ರಾಫಿಕ್ ಪೊಲೀಸ್ ಅಂತೆಲ್ಲ ಇದೆ. ಮುಂದಕ್ಕೆ ಬರೋಂಥ ದಿನಗಳಲ್ಲಿ ಎವ್ರಿಥಿಂಗ್ ಶಲ್ ಬಿ ಮಾನಿಟರ್ಡ್ ಆಟೋಮೆಟಿಕ್ಲಿ ಅಲ್ವರ. ಏನೋ ಹ್ಯೂಮನ್ ಲೆಸ್ ಟ್ರಾವೆಲ್ ಏನಾಗ್ತಾರಲ್ಲಿ ಅಲ್ಲಿ ಬರ್ತದೆ ಅಲ್ವರ. ಆಮೇಲೆ ಅದು ಮಾತ್ರ ಅಲ್ಲ, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನಾವೇನ್ ನೋಡಿದ್ರಿ ಡೆವಲಪ್ಮೆಂಟ್ ನೋಡ್ರಿ, ಅಲ್ಲಿ ನೋಡ್ತೀರಿ ಎಷ್ಟು ದೊಡ್ಡ ಬಾಳೆಗೊನೆ ಇದೆ ನೋಡಿರ್ತೀರಿ ಅಲ್ವರ. ಏನ್ರಿ ಮುಂದೆ ಬರೋ ದಿನಗಳಲ್ಲಿ ಏನ್ರಿ ನೋಡ್ಬೋದು, ಈ ತರ ಹೈಬ್ರಿಡ್ ಫ್ರೂಟ್ಸ್ ಇನ್ನ ಫ್ರೂಟ್ಫುಲ್ ಆಗಿರೋದು. ಬೈಬಲ್ ಹೇಳ್ತಾರಲ್ಲ, when he shall rule, when he shall start to judge the people of this earth, the earth shall give her increase ಅಂತ ಬೈಬಲ್ ಏನ್ ಮಾಡ್ತೀವಿ, ಕೀರ್ತನೆಯಲ್ಲಿ ಓದ್ತಿರಲ್ವ. ಸೊ ಆತರ ದೇವರ ವಾಕ್ಯ ಫುಲ್ಫಿಲ್ ಆಗೋದು ಏನ್ ಮಾಡೋದು ನಾವು, ನಮ್ಮ ಮುಂದೆ ಬರೋ ದಿನಗಳಲ್ಲಿ ಕ್ಲೀನ್ ಆಗಿ ನಾವು ನೋಡ್ಬೋದು. ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಇದು ಆಲ್ರೆಡಿ ಏನಾಗಿದೆ, ಕೆಲವೊಂದು ಇದ್ರಲ್ಲಿ ಆಲ್ರೆಡಿ ಏನಾಗಿದೆ ನಡೀತಿರೋದು ನಾವು ನೋಡ್ತೀರಿ ಅಲ್ವರ. ಅದು ಮಾತ್ರ ಅಲ್ಲ ನೋಡ್ರಿ, ಇದು ಒಂದು ಟೆಕ್ನಾಲಜಿ. ಏನಪ್ಪ ಟೆಕ್ನಾಲಜಿ ಅಂತಂದ್ರೆ ಏನ್ರಿ, ಫೋನೇ ಇಲ್ಲ ಮುಂದಕ್ಕೆ. ಫೋನ್ನ ಮನುಷ್ಯನ ಬಾಡಿಯಲ್ಲೇ ಏನ್ ಮಾಡಿದ್ದಾರೆ, ಹಾಕ್ಬಿಡ್ತಾರೆ ಅದರ. ಅಂದ್ರೆ ಮನುಷ್ಯನ ಬಾಡಿಯಲ್ಲೇನೆ ಅವ್ನ್ ಏನ್ ಮಾಡ್ಬೋದು, ಎಲ್ಲಾರ್ದು ಸ್ಕ್ಯಾನ್ ಮಾಡಿ ಎಲ್ಲಾರ್ದು ಏನ್ ಮಾಡ್ಬೋದು, ಅವ್ನು ಸ್ಟಡಿ ಮಾಡ್ಬೋದು. ನೋಡಿರ್ತೀನಿ ಗ್ಲಾಸ್ ಹೆಂಗಿದೆ ಅಂತ ನೋಡಿದ್ದೀನಿ, ಜಸ್ಟ್ ಐ ಲೆನ್ಸ್. ಈ ಐ ಲೆನ್ಸ್ ಅಲ್ಲೇ ಯಾರೆಲ್ಲ ಫೇಸ್ ರೆಕಗ್ನಿಷನ್, ಅವ್ರ ಅಡ್ರೆಸ್ಸು, ಫುಲ್ ಡೀಟೇಲು, ಅವ್ರು ಯಾವ ಊರು, ಅವ್ರು ಎಷ್ಟು ಹೈಟು ವೇಟು, ಇವೆಲ್ಲ ಫುಲ್ ಡೀಟೇಲ್ಸ್ ಏನಾಗ್ತದೆ. ಇವೆಲ್ಲ ಬಂದ್ಬಿಟ್ಟು ಸದ್ಯಕ್ಕೆ ಏನ್ ಮಾಡ್ತಾರೆ, ಒಂದು ವಿಜಿಲೆನ್ಸ್ ಟೀಮಲ್ಲಿ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಆದ್ರೆ ಮುಂದೆ ಬರೋ ದಿನಗಳಲ್ಲಿ ಇದಕ್ಕಿಂತ ರ್ಯಾಪಿಡ್ ಆಗಿ ಏನಾಗ್ತದೆ ಜಗತ್ತಲ್ಲಿ, ಕಾಮನ್ ಪೀಪಲ್ ಕ್ಯಾನ್ ಯೂಸ್ ಇಟ್. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ,
ಇದೆಲ್ಲ ಫುಲ್ಫಿಲ್ಮೆಂಟ್ ಆಫ್ ಡ್ಯಾನಿಯಲ್ 12 ಚಾಪ್ಟರ್ 4th ವರ್ಸ್. ಇನ್ನೊಂದು ಕೊನೆಯದಾಗ ಒಂದು ಸೂಚನೆ ನೋಡೋಣ. ಯಾವುದು ಅಂತಂದ್ರೆ 1 Corinthians 4 ಚಾಪ್ಟರ್ 5th ವರ್ಸ್. 1 ಕೊರಿಂಥ 4ನೇ ಅಧ್ಯಾಯ 5ನೇ ವಚನ. ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನ ಬರುವ ತನಕ ತಡೆಯಿರಿ. ಪೂರ್ತಿ ವಚನ ಓದಿ ಸಿಸ್ಟರ್. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. ನೋಡ್ರ, ಆತನು ಏನ್ ಮಾಡ್ತಂತೆ? ಕರ್ತನ ಬರುವ ತನಕ ಏನ್ ಮಾಡಿ ನೀವು ಕಾಯಿರಿ. ಯಾಕಂದ್ರೆ ಅವ್ರೇನ್ ಮಾಡ್ತಂತೆ? ಬಂದಿದ್ಮೇಲೆ ಕತ್ತಲೆಯಲ್ಲಿರಂತ ಗುಪ್ತವಾಗಿರೋ ಕೆಲಸಗಳನ್ನ ಏನ್ ಮಾಡ್ತಂತೆ ಇವಾಗ ಬೆಳಕಿಗೆ ಏನ್ ಮಾಡ್ತಾರೆ? ತರ್ತಾರೆ ಅಂತಂದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವ್ ಇರೋಂಥ ದಿನದಲ್ಲಿ ಇವತ್ತು ಎಲ್ಲಿದ್ದೀರಿ ಅಂತಂದ್ರೆ, ಕತ್ಲೆಯಲ್ಲಿ ಇಷ್ಟ ದಿನ ಏನೆಲ್ಲ ಸೀಕ್ರೆಟ್ ಆಗಿ ಗೋಲ್ಮಾಲ್ ತರ್ಲೆ ಕೆಲಸ ಎಲ್ಲ ಮಾಡ್ತಾರೋ ಇವತ್ತೆಲ್ಲ ಬಯಲಿಗೆ ಬರಕ್ ಶುರು ಆಗುತ್ತೆ. ಅವರ ಅಮೆರಿಕ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ನೇ ಬಿಟ್ಟಿಲ್ಲ ಅಂತೀನಿ, ಪಬ್ಲಿಕ್ ಅಲ್ಲಿ ಎಲ್ಲಾರ ಮುಂದೆ ಎನ್ಕ್ವೈರಿ ಮಾಡಿ ಅವ್ನಿಗೆ ಟ್ರಯಲ್ ಮಾಡಿ ಅವ್ನಿಗೆ ಏನ್ ಕೊಟ್ರು? ಶಿಕ್ಷೆ ಕೊಟ್ರು. ಅವ್ನ ಎಲ್ಲಾರ ಮುಂದೆ ಕನ್ಫೆಸ್ ಮಾಡ್ದ ತಾನು ಮಾಡಿರೋ ತಪ್ಪನ. ಅಲ್ರ ಆ ತರ ದಿನದಲ್ಲಿ ಏನ್ ಮಾಡ್ತೇವೆ ನಾವು ಕರ್ತನಲ್ಲಿ ಪ್ರಿಯರೇ ಇರ್ತಾ ಇದ್ರಿ ಅಲ್ರ. ಅದ್ ನೋಡ್ಬೇಕಾರೆ ಏನ್ರಿ, ಎಲ್ಲಾ ಫೀಲ್ಡ್ ಅಲ್ಲಿ ಸೋಷಿಯಲ್, ಪೊಲಿಟಿಕಲ್, ಫೈನಾನ್ಷಿಯಲ್, ರಿಲಿಜಿಯಸ್ ಅದರ ಪೋಪ್ಗಳು ಮಾಡಿರೋಂತ ಅವ್ಯವಹಾರಗಳು ಯಾವ ರೀತಿ ಸಂಬಂಧ ಇಟ್ಕೊಂಡ್ರೆ ಇದೆಲ್ಲ ಏನಾಗಿದೆ? ಪಬ್ಲಿಕ್ ಆಗಿ ಬಂದು ಎಷ್ಟೋ ಪೋಪ್ಗಳನ್ನ ಏನ್ ಮಾಡಿದ್ರು? ಬಿಷಪ್ಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಏನ್ ಮಾಡೋರು? ಹಾಕೋರೆ ಅಲ್ವರ. ಅದೇ ತರ ಲಲ್ಲು ಪ್ರಸಾದ್ ಫಾರ್ಡರ್ ಸ್ಕ್ಯಾಮ್ ಪರ್ಮನೆಂಟ್ ತೆಗೆದೇ ಬಿಟ್ರು. ಅವನು ಪಾರ್ಟಿಸಿಪೇಟೇ ಮಾಡಂಗಿಲ್ಲ ಪೊಲಿಟಿಷಿಯನ್ ಇದಲ್ಲಿ ಅಂತ ಅಂದ್ಬಿಟ್ಟು ಅಲ್ವರ. ಆಮೇಲೆ ಏನ್ರಿ ಎಷ್ಟೆಲ್ಲ ಒಂದು ಸ್ಕ್ಯಾಂಡಲ್ಗಳು. ಲೋಕಾಯುಕ್ತ ನಾವೇನ್ ನೋಡ್ತೀರಿ? ಲೋಕಾಯುಕ್ತಲ್ಲಿ ರೇಡ್ ಆಗೋದು, ಪಬ್ಲಿಕ್ ಅಲ್ಲಿ ಏನ್ತಾರೆ ಲೈವ್ ಆಗಿ ನೋಡಿಸ್ತಾರೆ. ಇಂಥ ಮನೆಗೆ ರೈಡ್ ಮಾಡಿದ್ರು, ಇಷ್ಟು ಕೋಟ್ಯಾಂತರ ರೂಪಾಯಿ ಸಿಕ್ತು. ಇವೆಲ್ಲ ಏನು? ಕತ್ಲೆಯಲ್ಲಿರೋಂಥ ಎಲ್ಲಾ ವಿಷಯಗಳನ್ನ ಬಯಲಿಗೆ ತರ್ತಾವ್ರೆ ಅಲ್ವರ. ಎಂತೆಂಥ ಫಿಲಮ್ ಆಕ್ಟರ್ಗಳು ಡ್ರಗ್ಸ್ ತಗೊಂಡಿರೋದು ಏನ್ ಮಾಡ್ತಾರೆ? ಪಬ್ಲಿಕ್ ಆಗಿ ತೆಗಿತಾರ ನೋಡಿದ್ದೀನಿ ಅದರ. ಯಾರು ಏನ್ ಮಾಡಕ್ಕಾಗಲ್ಲ, ಏನ್ ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ ಅಂತೀನಿ. ಯಾಕೆ ಗೊತ್ತಾ? ಈ ಜಡ್ಜ್ಮೆಂಟ್ ಮಾಡ್ತಾರದು ಯಾರು ಅಂತಂದ್ರೆ ನಮ್ಮ ರಕ್ಷಕನು, ನಮ್ಮ ಕರ್ತನು ಯೇಸು ಪ್ರಭು ಏನ್ ಮಾಡ್ತಾರ ಇದನ್ನ ಮಾಡ್ತಾ ಇದ್ರೆ. ಎಷ್ಟೆಲ್ಲ ಇದೆ ಅಂತ ನೀವು ಲಿಸ್ಟ್ ಹಾಕೊಟ್ರಿ ಕೂತ್ಕೊಂಡು ಅಂತಂದ್ರ ನಿಮ್ ದಿನ ನೀವು ನೋಡ್ಬೋದು. ದಿನ ನ್ಯೂಸ್ ಪೇಪರ್ ನೋಡ್ತೀನಿ. ಇವೆಲ್ಲ ನೀವು ಓದ್ತಾ ಇದ್ರೆ ಇದೆಲ್ಲ ಏನ್ ಗೊತ್ತಾ ಮೀನಿಂಗು? ನಾವೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ರಿ? ಯಾವ ದಿನದಲ್ಲಿ ವಾಸ ಮಾಡ್ತಾ ಇದೀರಿ ನಾವು? ಕರ್ತನ ದಿನದಲ್ಲಿ. ಎಸ್, ಕರ್ತನ ದಿನದಲ್ಲಿ ನಾವೇನ್ ಮಾಡ್ತಾ ಇದ್ರಿ? ವಾಸ ಮಾಡ್ತಾ ಇದ್ರಿ ಅಲ್ರ. ಕರ್ತನ ದಿನ ಏನ್ರಿ ಬರ್ತಾರೆ ಅಂತಲ್ಲ, ಕರ್ತನ ಬಂದಿದೆ. ಅದ್ರಲ್ಲಿ ನಾವ್ ಏನ್ ಮಾಡ್ತಾ ಇದ್ರಿ? ಇವಾಗ ನಾವ್ ವಾಸ ಮಾಡ್ತಾ ಇರೋದಕ್ಕೆ ಏನ್ರಿ ಇವೆಲ್ಲ ಸೂಚನೆಗಳು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ನಾ ಬೈಬಲ್ ನಲ್ಲಿ ನಾವೇನಂತ ನೋಡ್ತೀರಿ? ಯೇಸು ಕ್ರಿಸ್ತ ಹೆಂಗ್ ಬರ್ತಾರೆ ಅಂತಂದ್ರಿ? ಮೇಘದ ಮೇಲೆ. ಕರೆಕ್ಟಾ? ಎಲ್ಲಾರು ಏನ್ ನಿಂತ್ಕೊಂಡಿರ್ತಾರೆ? ಆಕಾಶ ಹಿಂಗೆ ಏನ್ ನೋಡ್ತಾ ಇರ್ತಾರೆ? ಮೇಘದ ಮೇಲೆ ಬರ್ತಾರೆ ಅಂತ ಕಾಯ್ಕೊಂಡೇ ಕೂತಿರ್ಬೇಕಾಗ್ತದೆ. ಬೈಬಲ್ ನಲ್ಲಿ ಮೇಘ ಏನು ಅಂತ ಹುಡುಕ್ಬೇಕು ನಾವು. ದೇವ್ರ ಮಕ್ಳು ದೇವ್ರ ಆಲೋಚನೆಗಳನ್ನ ದೇವ್ರು ಹೇಳೋ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ಯೋವೇಲ್ 2ನೇ ಅಧ್ಯಾಯ 2ನೇ ವಚನ ಓದಿ. ಏನಂತ ಓದೋಣ ಬೈಬಲ್ ಅಲ್ಲಿ? ಮುಗಿಸ್ಬಿಡೋಣ. ಯೋವೇಲ್ 2:2. ಅದು ಕತ್ತಲಿನ ಮೊಬ್ಬಿನ ದಿನ, ಕಗ್ಗತ್ತಲ ದಿನ. ಸ್ವಲ್ಪ ಮುಂಚೆಯಿಂದ ಓದಿ ಇಷ್ಟ, ಸ್ವಲ್ಪ ಮುಂಚೆಯಿಂದ ಪ್ಲೀಸ್. ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈಯಿರಿ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ. ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು. ಯೆಹೋವನ ದಿನಗಳು ಅಂತ ಹೇಳಿಲ್ಲ, ದಿನ. ಡೇ ಆಫ್ ದ ಲಾರ್ಡ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಟ್ ಈಸ್ ದ 1000 years ಡೇ. ಈ ದಿನವೂ ಬರ್ತಾ ಇದೆ. ಅದು ಕತ್ತಲಿನ ಮೊಬ್ಬಿನ ದಿನ. ಅಂಡರ್ಲೈನ್ ಮಾಡ್ಕೊಳ್ಳಿ, ಕತ್ತಲಿನ ಮೊಬ್ಬು. ಆಮೇಲೆ ಕಾರ್ಮುಗಿಲ ಕಗ್ಗತ್ತಲ ದಿನ. ಮುಗಿಲು, ಮೋಡ ಏನ್ರಿ? ಅದೇ ಕ್ಲೌಡ್ಸ್. ಈ ಕ್ಲೌಡ್ಸ್ ಅಲ್ಲೇ ಯಾರು ಬರೋದು? ಕ್ರೈಸ್ಟ್ ಬರೋದು. ಜನಗಳಿಗೆಲ್ಲ ಗೊತ್ತಾಗೋದು ಯಾವ್ದಲ್ಲಿ ಅಂದ್ರೆ ಟ್ರಬಲ್ ಅಲ್ಲಿ ಕ್ರೈಸ್ಟ್ ಏನ್ ಮಾಡ್ತಾರೆ? ರಿವೀಲ್ ಮಾಡ್ತಾರೆ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತ Matthew 24 ಚಾಪ್ಟರ್ 24 ಇದೆಲ್ಲ ಹೇಳ್ತಾರೆ, ಇದುವರೆಗೂ ಬರೆದಂತ ಕಷ್ಟ ಸಂಕಟಗಳೇನಾಗ್ತದೆ ಸಂಭವಿಸ್. ಈ ಕಷ್ಟ ಸಂಕಟಗಳಲ್ಲಿ ಕ್ರೈಸ್ಟ್ ಇದಾರೆ ಅಂತ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತ ರಿವೀಲ್ ಮಾಡ್ತಾರೆ. ಅದಕ್ಕೆ ಏನ್ರಿ ಜೋವೆಲ್ ಏನಂತಾರೆ? ಡಾರ್ಕ್ ಕ್ಲೌಡ್ಸ್. ಜಗತ್ತು ಮೇಲೆ ಎತ್ ನೋಡ್ತಾರೆ. ಹೇಳ್ತಾರೆ ಲೂಕ 21ನೇ ಅಧ್ಯಾಯದಲ್ಲಿ. ಏನ್ ನೋಡ್ತಾರಂತೆ? ಜಗತ್ತು ಭಯ ಭೀತಿಯಾಗೆ ಅದರ ಎದೆ ಹೊಡೆದವರಾಗಿ ಏನ್ ಮಾಡ್ತಾರಂತೆ? ಏನ್ ಬರ್ತಾ ಇದೆಯೋ ಅಂತ ನೋಡ್ತಾರಂತೆ. ಆದ್ರೆ ಇದೇ ದೇವ್ರ ಮಕ್ಳು ಕ್ರೈಸ್ಟ್ ನೋಡ್ಬೇಕಾದ್ರೆ ಹೆಂಗಿದಾರೆ ಗೊತ್ತಾ? ಓದಿ ರೆವಲ್ಯೂಷನ್ 14 ಚಾಪ್ಟರ್ ವರ್ಸ್ 14. ರೆವಲ್ಯೂಷನ್ 14 ನೋಡಿ.
ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ವೆರಿ ಗುಡ್. ಆತನ ನೋಡಿ, ಮನುಷ್ಯ ಕುಮಾರನು ಯಾವ್ದ ಮೇಲೆ ಕೂತವ್ರೆ? ಕೆಳಗಡೆ ಕೂತಿಲ್ಲ, ಮೇಲೆ ಕೂತವ್ರು ನೋಡಿರ್ತೀನಿ. ಎಂತ ಮೇಘ ಅಂತೆ ಅದು? ಕಲರ್ ಯಾವ ಕಲರ್ ಕೊಟ್ಟಿದ್ದಾರೆ? ಪ್ರಕಾಶಮಾನವಾದ. ಪ್ರಕಾಶಮಾನ. ಇಂಗ್ಲಿಷ್ ಅಲ್ಲಿ ಬರ್ತಾರೆ ವೈಟ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಅದರ ಅಂಡ್ ಐ ಲುಕ್ಡ್ ಅಂಡ್ ಬಿಹೋಲ್ಡ್ ಎ ವೈಟ್ ಕ್ಲೌಡ್ ಅಂಡ್ ಅಪಾನ್ ದ ಕ್ಲೌಡ್ ಒನ್ ಸ್ಯಾಟ್ ಲೈಕ್ ದ ಸನ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಬಿಳಿ ಕ್ಲೌಡ್ಸ್. ದೇವ್ರ ಮಕ್ಕಳ ದೃಷ್ಟಿಯಲ್ಲಿ ಇದೇ ಕ್ಲೌಡ್, ಇದೇ ಕಷ್ಟ ಸಂಕಟಗಳು ಹೆಂಗಿದೆ ಗೊತ್ತಾ? ಇಟ್ ಈಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಸ್ ವೈಟ್. ಜಗತ್ತಿಗೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ, ಕತ್ಲಾಗಿದೆ ಇದೇ ಕ್ಲೌಡ್ಸ್. ಈ ಟ್ರಬಲ್ಗಳು ಹೆಂಗಿದೆ? ಕೆಟ್ಟದಾಗ ಕಾಣಿಸ್ತದೆ. ದೇವ್ರ ಮಕ್ಳಿಗೆ ಕೆಟ್ಟದಾಗ ಕಾಣಿಸ್ತಲ್ಲ. ಯಾಕೆ ಗೊತ್ತಾ? ಇದ್ರ ಮೇಲೊಬ್ರು ಅವ್ರೆ. ಯಾರಂತೆ? ಇದಕ್ಕೊಬ್ಬ ಲಾರ್ಡ್ ಇದ್ದಾರೆ ನೋಡಿರ್ತೀನಿ. ದ ಲಾರ್ಡ್ ಆಫ್ ಹೋಸ್ಟ್ ಅಂತ ಹೇಳೋದು. ಅದಕ್ಕೆ ಸೇನಾಧೀಶ್ವರ ಅಂತ ಕರ್ತರು ಅಂತ ಅದ್ ಹೇಳೋದು. ಸೇನಾಧೀಶ್ವರನು ಯಾವ್ದ ಮೇಲೆ ಕೂತಾರ ಇವತ್ತು? ಈ ಕಷ್ಟ ಸಂಕಟ ಮೇಲೆ ಕೂತ್ಕೊಂಡು ಎಲ್ಲ ಲಗಾಮ್ನ ಅವ್ರ ಕೈಲಿ ಇಟ್ಕೊಂಡು ನೋಡಿರ್ತೀನಿ. ಅದ್ಗೆ ಹೇಳೋದು. ಓದಿ ಇಷ್ಟ ಮುಂದಕ್ಕೆ. ಅದ ಮೇಲೆ ಮನುಷ್ಯ ಕುಮಾರ ಅಂತ ಒಬ್ಬರು ಕೂತಿದ್ರು. ಆಮೇಲೆ ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ತಲೆ ಮೇಲೆ ಚಿನ್ನದ ಕಿರೀಟ. ಹೆಂಗ್ ಗೊತ್ತಾ ಮೀನಿಂಗು? ಕಿರೀಟ ಇಡೋದು ರಾಜ ಯೇಸು ಕ್ರಿಸ್ತ ರಾಜಾದಿ ರಾಜನಾಗಿ ಬಂದು ತನ್ನ ಆಡಳಿತ ನಡೆಸ್ತಾ ಇರ್ಬೇಕಾದ್ರೆ ಮಾಡ್ತಾರ ಕೆಲಸ ಹೆಂಗ್ ಗೊತ್ತಾ? ಕೈನಲ್ಲಿ ಇಟ್ಕೊಂಡ್ರೆ ಕುಡುಗೋಲು. ಭೂಮಿಯ ಪೈರು ಮಾಗಿತ್ತು, ಹಾಕಿ ಪಗ್ಗಿ ಏನ್ ಮಾಡಿ ಸುಗ್ಗಿ ನೀವು ಮಾಡ್ರಿ ಅಂತ ಹೇಳ್ಬೇಕಾರೆ ಎಲ್ಲಾ ಕಡೆ ಕ್ರೈಸ್ತವ್ರು ಏನಾಗಿದ್ದಾರೆ? ಸತ್ಯ ಕೇಳಕ್ಕೆ ರೆಡಿ ಆಗಿದ್ದಾರೆ. ಆ ರೆಡಿ ಆಗಿರೋ ಮಕ್ಳುಗಳನ್ನ ಕುಯ್ಯೋದಿಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತವ್ರೆ? ಕಾಯ್ತಾವ್ರೆ. ಅದಕ್ಕೆ ಇವೆಲ್ಲ ಕಷ್ಟ ಸಂಕಟಗಳು ಜಗತ್ತಿಗೆ ಗೊತ್ತಾಗಲ್ಲ. ದೇವ್ರ ಮಕ್ಳಿಗೂ ಇಟ್ ಈಸ್ ವೈಟ್. ಅದೇನೋ ವೈಟ್ ಅನ್ನೇ ಕ್ಲೌಡ್ಸ್ ಅಲ್ಲಿ. ಕ್ಲೌಡ್ಸ್ ಮೇಘ ಬಂದ್ರೆ, ಆಕಾಶದಲ್ಲಿ ತುಂಬಾ ಮೋಡ ಬಂದ್ರೆ ನೆಕ್ಸ್ಟ್ ಏನ್ ಬರ್ತದೆ? ಮಳೆ. ಎಸ್, ಹೆಂಗ್ ಗೊತ್ತಾ ಮೀನಿಂಗು? ಈ ಕಷ್ಟ ಸಂಕಟಗಳ ನಂತರ ಯೇಸು ಕ್ರಿಸ್ತ ಇಟ್ಟಿರೋದೇ ಬ್ಲೆಸ್ಸಿಂಗ್ಸ್, ಆಶೀರ್ವಾದ. ಎಲ್ಲಾ ಜನಗಳಿಗೂ ಆಶೀರ್ವಾದ ಮಾಡ್ಬೇಕು ಅಂತಾನೆ ವೇಟ್ ಮಾಡ್ತಾವ್ರೆ. ಜನಗಳಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಜನಗಳಿಗೆ ಕಪ್ಪ ಕಾಣಿಸ್ತಾ ಇದೆ. ನಮಗೋ ಏನ್ರಿ? ಧರ್ಮವೆಂಬಂತ ಸೂರ್ಯ ಈ ಒಂದು ಮೋಡಗಳ ಮೇಲೆ ಇದ್ದಾರೆ. ಅವ್ರ ರೆಕ್ಕೆಗಳಲ್ಲಿ ಇರೋದೇ ಬರೀ ಸ್ವಸ್ಥತೆ, ಆರೋಗ್ಯ, ಆಶೀರ್ವಾದನೇ ಇರೋದು. ಅದನ್ನ ಕೊಡಕ್ಕೆ ಕಾಯ್ತಾ ಇದಾರೆ ಅಂತ ಅಂದ್ಬಿಟ್ಟು ಈ ಕಷ್ಟಗಳಲ್ಲಿ ಏನ್ ನೋಡ್ತೀವಿ ನಾವು? ದೇವ್ರನ್ನ ಏನ್ ಮಾಡ್ತೀವಿ? ಹುಡ್ಕೋರಾಗಿರ್ಬೇಕು. ಒಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇವೆಲ್ಲ ಸೂಚನೆಗಳು ನೋಡ್ರಲ್ಲ, ಇದೆಲ್ಲ ಏನಕ್ಕೆ ಸೂಚನೆಗಳು? ಇವೆಲ್ಲ ಕ್ರಿಸ್ತನು ಬರ್ತಾ ಇರೋದಕ್ಕ ಇಲ್ಲ ಬಂದ್ಬಿಟ್ಟಿರೋದಕ್ಕ? ಒಬ್ಬೊಬ್ರು ವೆರಿ ಗುಡ್. ಬಂದಿರೋದ್ ತಾನೇ ಸೂಚನೆ ಹಂಗಾರೆ? ಗುಡ್, ಓಕೆ, ಸರಿ. ಹಂಗಾರೆ ನಿಮ್ಗೆ ಎಲ್ಲರಿಗೂ ಕ್ಲಾಸ್ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಸರಿ, ಯಾರಿಗಾರ ಏನೋ ಡೌಟ್ಸ್ ಇದೆಯಾ? ಸರಿ, ಏನೇ ಡೌಟ್ಸ್ ಇದೆಯೋ ಮಾಡಿ ದಯವಿಟ್ಟು ನೀವು ರಿವೈಸ್ ಮಾಡಿ. ಅಂದ್ರೆ ಅದಕ್ಕೆ ನಾನು ಮೊದ್ಲಿಂದ ಹೇಳ್ತಾ ಇರೋದು, ಈ ಕ್ಲಾಸಸ್ ಬೇರೆ ಕ್ಲಾಸಸ್ ತರ ಅಲ್ಲ. ನೀವು ಫಸ್ಟ್ ಇಂದ ಕೇಳೋ ಕ್ಲಾಸ್ಗಳನ್ನ ಗಮನ ಇಟ್ಟು ಕೇಳಿದ್ರೆ ಇನ್ನು ಮುಂದಕ್ಕೆ ಬರೋ ಕ್ಲಾಸ್ಗಳು ನಿಮ್ಗೆ ಅರ್ಥ ಆಗೋದು ಇಲ್ಲ. ಖಂಡಿತವಾಗೂ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಕೊಡೋ ಕ್ಲಾಸ್ಗಳನ್ನ ನೀವು ಕೇಳಿ, ಕಿವಿ ಇಟ್ಟು ಕೇಳಿ, ಗಮನ ಇಟ್ಟು ಆಲಿಸಿ, ಸತ್ಯವೇದನ್ ತೆಗೆದು ಓದಿ. ನಾ ಹೇಳಂತ ವಚನಗಳನ್ನ ಅದರ ಏನೋ ಕತೆ ಕೇಳತ್ತರ ಈ ಕಿವಿನ ಕೇಳಿ ಆ ಕಿವಿನ ಬಿಡಕ್ ಹೋಗ್ಬಿಡಿ. ಇದು ಖಂಡಿತವಾಗೂ ನಿಮ್ಗೆ ಪ್ರಯೋಜನ ಆಗಲ್ಲ. ದೇವ್ರ ಮಕ್ಕಳು, ಇವಾಗ ನಾವ್ ಯಾವ ಟೈಮಲ್ಲಿ ಇದೀರಿ ಅಂತಂದ್ರೆ, ನಿಮ್ ಮನೇಲಿ ಯೇಸು ಕ್ರಿಸ್ತ ಇದ್ರೆ ನೀವ್ ಹೆಂಗಿರ್ತೀರಾ? ನಿಮ್ಮ ಮನೇಲಿ ಯೇಸು ಕ್ರಿಸ್ತ ಇದ್ರೆ ಹೆಂಗಪ್ಪ ಇರ್ತೀರಾ? ಡಿಸಿಪ್ಲಿನ್ ಆಗಿರ್ತೀವಿ ಬ್ರದರ್. ಮೊಬೈಲ್ ಆನ್ ಮಾಡ್ಬಿಟ್ಟು ಅಡಿಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೇಳಿ ಸ್ವಾಮಿ ನಿಂಪ ನೀವ್ ಹೇಳ್ಕೊಡೋಗಿ ನನ್ಪ ನಾನ್ ಕೇಳ್ತಾ ಇದ್ದೀನಿ. ಇವತ್ತು ಯೇಸು ಕ್ರಿಸ್ತ ಹಂಗೆ ಬಂದಿರೋದು. ಆಲ್ರೆಡಿ ಅವ್ರು ಬಂದಾಯ್ತು, ಬಂದ್ಬಿಟ್ಟು ಇವತ್ತ ಮಾಡ್ತಾ ಇದಾರೆ. ಇವತ್ತು ಅವ್ರು ಬಂದು ಅವ್ರ ಮಕ್ಳುಗಳನ್ನ ನೋಡ್ತಾ ಇದಾರೆ. ಯಾರು ನನ್ಗೆ ಸದ್ಭಕ್ತರಾಗಿ ಬಾಳ್ತಾ ಇದಾರೆ, ಯಾರು ದೇವ್ರನ್ನ ಹುಡುಕ್ತಾ ಇದಾರೆ ಅಂತ ತೀಕ್ಷ್ಣವಾದ ಕಣ್ಣಲ್ಲಿ ಹುಡುಕ್ ನೋಡ್ತಾ ಇದಾರೆ. ನಿಮ್ಮಲ್ಲಿ ಯಾರು ಹಂಗ್ ಬದುಕಿದ್ರೆ ಯು ಆರ್ ಬ್ಲೆಸ್ಡ್. ಹಂಗಿಲ್ಲ ಅಂತಂದ್ರೆ ನಮ್ ಕೆಲ್ಸ ಏನ್ ಗೊತ್ತಾ? ನಾವೇನ್ ಮಾಡ್ಬೇಕು ಇವಾಗ? ನೆಕ್ಸ್ಟ್ ಏನ್ ಮಾಡ್ಕೊಬೇಕು? ನಾವು ಬದಲಾವಣೆ ಮಾಡ್ಕೊಬೇಕಾ ಬೇಡವಾ?
ಹೌದ್ರಿ. ಬದಲಾವಣೆ ಮಾಡ್ಕೊಳಕ್ ಏನ್ ಗೊತ್ತಾ ಮಾಡಬೇಕು, ದೇವ್ರ ಮಕ್ಳು ಪ್ರಯತ್ನ ಮಾಡ್ಬೇಕು. ಓಕೆನ್ರಾ? ಆಯ್ತು ಬ್ರದರ್. ಸರಿ, ಎಲ್ಲರಿಗೂ ಅರ್ಥ ಆಯ್ತಾ? ಏನ್ ಡೌಟ್ಸ್ ಇಲ್ವಾ? ಓಕೆ, ನಾವ್ ಹಂಗಾರೆ ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ ಈ ಕೂಟನ ನಾವು ಬದ್ರಲ್ಲಿ. ನನಗೊಂದು ಸ್ವಲ್ಪ ಒಂಚೂರು ಡೌಟ್ ಇತ್ತು, ಕೇಳಲ್ಲ? ಕೇಳ್ರಿ. ಅದು ಮತ್ತಾಯ ಏನ್ ಬರ್ತದೆ ಸುವಾರ್ತೆಯಲ್ಲಿ 24ರಲ್ಲಿ 29ನೇ ವಚನ ಓದಿಸಿರೋ ಬ್ರದರ್, ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನ ಕತ್ತಲಾಗಿ ಹೋಗಿ ಅಂತ ಅಂದ್ರೆ ಅವಾಗ ಲಿಟರಲಿ ಕೆಳಗಡೆ ನಕ್ಷತ್ರಗಳ ಲಿಟರಲ್ ನಕ್ಷತ್ರ ಅಂತ ಅಲ್ಲ ಅಂತ ಹೇಳಿದ್ರಿ ಬ್ರದರ್. ಅದು ಸೂರ್ಯನ ಬಗ್ಗೆ ಅದೇ ಅಮೆರಿಕದಲ್ಲಿ ಈ ತರ ಕತ್ಲಾಯ್ತು ಅಂತ ಒಂದು ದಿವಸ ಹೇಳಿದ್ರಿ. ಹೌದು, ಆಕ್ಚುಲಿ ಇಂಡಿಯಾಲ್ ಕೂಡ ತುಂಬಾ ಸತಿ ಆಗಿದೆ ಬ್ರದರ್. ಎಲ್ಲಿ ಅಂದ್ರೆ ನಮ್ದು ಜೈಪುರಲ್ಲಿ ಒಂದ್ಸತಿ ಆಯಿಲ್ ಮಿಲ್ಸ್ ಎಲ್ಲ ಬರ್ನ್ಔಟ್ ಆಗೋಯ್ತು. ಅವಾಗ 3 days ಎಂಟೈರ್ ಜೈಪುರಲ್ಲಿ ಸೂರ್ಯನೇ ಇಲ್ಲ. ಇದು ಮಾತ್ರ ಅಲ್ಲ, ಕುವೈಟ್ ಅಲ್ಲಿ 1 month ಸೂರ್ಯ ಚಂದ್ರ ಬೆಳಕೆ ಇರಲ್ಲ. ಯಾವಾಗ ಗೊತ್ತಾ? ಕುವೈಟ್ ವಾರದ ಅವಾಗ. ಇದೆಲ್ಲ ಲಿಟರಲ್ ಆಗಿ ಭೂಲೋಕದಲ್ಲಿ ತುಂಬಾ ಸತಿ ನಡೆದಿದೆ. ಆಯ್ತರ, ಅದ್ರ ರೆಕಾರ್ಡ್ ಇರೋದನ್ನ ಹೇಳ್ತಾ ಇರೋದು. ರೆಕಾರ್ಡ್ ಇರೋದು ಅಫಿಷಿಯಲ್ ಆಗಿ ರೆಕಾರ್ಡ್ ಇರೋಂತ ಒಂದು ಕ್ಲಿಯರ್ ಆಗಿರೋಂತ ನ್ಯೂಸ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಆಯ್ತಾ ಅಲ್ ಬ್ರದರ್? ಓಕೆ, ಅರ್ಥ ಆಯ್ತು. ಅದ್ರ ಕೆಳಗಡೆ ನಕ್ಷತ್ರಗಳು ಅಂತ ಮೇಲೆ ಸೂರ್ಯನ ಬಗ್ಗೆ ಕರೆಕ್ಟ್ ಇತ್ತು ಬ್ರದರ್. ಅದು ನಕ್ಷತ್ರಗಳು ಅಂತ ಬಂದಾಗ ಇದು ಲಿಟರಲ್ ಆಗಿ ನಕ್ಷತ್ರ ಅಲ್ಲ ಅಂತ ಹೇಳಿದ್ರಿ. ಅದು ನಕ್ಷತ್ರನೇ. ನಕ್ಷತ್ರ ಅಂತ ಹೇಳ್ಬೇಕಾರೆ ಬ್ರದರ್, ನಾವು ನೆನ್ಸ್ಕೊಂಡಿರಂತ ಆಕಾಶದಲ್ಲಿ ನಮ್ಗೆ ಪ್ರಕಾಶವಾಗಿ ಮಿಂಚ್ತಿರ್ ಗೊತ್ತ ನಕ್ಷತ್ರ. ಆಕ್ಚುಲಿ ಅದು ಒಂದೊಂದು ನಕ್ಷತ್ರ ಬಿಟ್ಟು ಒಂದೊಂದು ಸೂರ್ಯ. ಅದು ಮನುಷ್ಯನ ದೃಷ್ಟಿಗೆ ಎಷ್ಟು ದೂರ ಇದೆ ಅಂತಂದ್ರೆ ನಮ್ಗೆ ಕಾಣಿಸೋದಕ್ಕೆ ನಕ್ಷತ್ರ ತರ ಕಾಣಿಸ್ತದ. ಅದು ಇಲ್ಲಿ ಹೇಳಂತ ಸ್ಟಾರ್ಸ್ ಯಾವ ಸ್ಟಾರ್ಸ್ ಅಂತಂದ್ರೆ ಶೂಟಿಂಗ್ ಸ್ಟಾರ್ಸ್ ಅಂತ ಹೇಳ್ತಾರೆ. ಧೂಮಕೇತು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಕೇಳಿದೀರಾ? ಅದನ್ನೇ ಶೂಟಿಂಗ್ ಸ್ಟಾರ್ಸ್ ಅಂತ ಹೇಳೋದು. ಅದು ಏನಾಗೋದು, ಅದು ಭೂಲೋಕದಲ್ಲಿ ಬಿದ್ದಿರೋದು ಎಷ್ಟೋ ರೆಕಾರ್ಡ್ಗಳು ಏನಾಗಿದೆ ಇದೆ. ಅದಕ್ಕೆ ಇವಾಗ ನಮ್ಮ ವಜ್ರ ಡೈಮಂಡ್ ಇದೆ ಗೊತ್ತಾ? ಡೈಮಂಡ್ಸ್ ಯಾವ ರಾಜ್ಯದಲ್ಲಿ ಜಾಸ್ತಿ ಸಿಕ್ಕೋದು ಅಂತಂದ್ರೆ ಆಫ್ರಿಕಾ ಮತ್ತೆ ರಷ್ಯಾ. ಏನಕ್ಕೆ ಆಫ್ರಿಕಾದಲ್ಲಿ ಮತ್ತೆ ರಷ್ಯಾದಲ್ಲಿ ಜಾಸ್ತಿ ಸಿಗ್ತಾರೆ ಡೈಮಂಡ್ಸ್ ಅಂತ ಹೇಳ್ಬೇಕಾದ್ರೆ, ಧೂಮಕೇತುಗಳು ಬಿದ್ದಿ ಲ್ಯಾಂಡ್ ಆಗಿರೋದೇ ಜಾಸ್ತಿ ಯಾವ ಜಾಗದಲ್ಲಿ ಅಂದ್ರೆ ಆಫ್ರಿಕಾ ಮತ್ತೆ ರಷ್ಯಾದಲ್ಲಿ. ಓಕೆನಾ? ಆ ಧೂಮಕೇತುಗಳಲ್ಲಿ ಎಷ್ಟೋ ಅಮೂಲ್ಯವಾಗಿರುತ್ತೆ ದ್ರವ್ಯಗಳಿದೆ ಅಂತ ಹೇಳ್ತಾರೆ. ಅಲ್ಲಿ ಹುಡುಕ್ಬೇಕಾದ್ರೆ ಅಲ್ಲಿ ಎಷ್ಟೋ ವಜ್ರಗಳು ಸಿಕ್ಕಿದೆ ಅಂತ ಹೇಳ್ತಾರೆ. ಎಷ್ಟೋ ಕ್ರೇಟರ್ಸ್ ಗಳೆಲ್ಲ ಇದೆ ಅಂತ ಹೇಳ್ತಾರೆ. ಓಕೆನಾ? ಎನಿವೆ, ಇದೇನ್ ಗೊತ್ತಾ ನೋಡಿ, ದಿಸ್ ಇಸ್ ಒನ್ ಆಫ್ ದ ಸೈನ್. ಆದ್ರೆ ಇದಕ್ಕಿಂತ ನಮ್ಮ ಕಣ್ಣು ಮುಂದೆ ತುಂಬಾ ಕ್ಲಿಯರ್ ಆಗಿರಂತ ಇನ್ನು ಅನೇಕ ಸೂಚನೆಗಳು ನಮ್ಗೆ ಮಾಡಿದ್ರೆ ನಮ್ಗೆ ಕೊಟ್ಟಾರೆ. ಯಾವ್ದು? ಅಂಜೂರದ ಮರ ನೋವಿನ ಕಾಲದಲ್ಲಿ ಯಾವ ತರ ಇತ್ತು ಅದೇ ತರ ಇವಾಗಿದೆ. ಆಮೇಲೆ ದಾನಿಯಲ್ಲಲ್ಲಿ ಹೇಳಂತ ಪ್ರವಾದನೆ ಮಾತುಗಳು, ಜ್ಞಾನ ಹೆಚ್ಚಾಗೋದು, ಮನುಷ್ಯ ಹತ್ತಿತ್ತ ತಿರ್ಗೋದು, ಆಮೇಲೆ ರಹಸ್ಯವಾಗಿರೋಂಥದ್ದು ಎಲ್ಲವನ್ನು ನ್ಯಾಯ ತೀರ್ಪಿಗೆ ತರೋದು, ಆಮೇಲೆ ಆಂಟಿ ಕ್ರೈಸ್ಟ್, ಆಮೇಲೆ ಯುದ್ಧಗಳಾಗೋದು, ಇವೆಲ್ಲ ಬ್ಯೂಟಿಫುಲ್ ಸೈನ್ಸ್ ಇರೋದ ನಮ್ಗೆ. ಓಕೆನಾ? ಇನ್ನೂ ಸೂಚನೆ ಇದೆಯಾ ದೇವರ? ಇನ್ನು ಇದೆಯಾ ದೇವರದು? ಇನ್ನೂ ಇದೆ. ನಾವು ಹೋಗ್ತಾ ಹೋಗ್ತಾ ಒಂದೊಂದೇ ತಿಳ್ಕೊಂಡು ಹೋಗೋಣ ಅಷ್ಟೇ. ಒಂದೊಂದೇ ಪಾಠಗಳು ನೋಡಿದವಾಗ ಒಂದೊಂದೇ ಬೈಬಲ್ ಪ್ರಾಫಿಟ್ಸ್ಗಳು ಸ್ಟಡಿ ಮಾಡ್ತಾ ಹೋಗ್ಬೇಕಾದ್ರೆ ನಾವು ಕ್ಲೀನ್ ಒಂದೊಂದೇ ನೋಡ್ಕೊಂಡು ಹೋಗೋಣ. ಓಕೆನಾ? ಸರಿ, ಓಕೆ. ನಾವು ಕೊನೆಯದಾಗ ಹಂಗಾರೆ ನಾವು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ನಾವು ಮುಕ್ತಾಯ ಮಾಡೋಣ. ನಮ್ಮ ಮೊದಲಿನಂತ ಸುಪ್ರೀತ್ ಬ್ರದರ್ ಪ್ರಾರ್ಥನೆ ಮಾಡ್ಕೊಡ್ತೀರಾ? ಮಾಡೋಣ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂಪರಲೋಕಗಳಿಗೆ ಒಡೆಯನಾದ ನಮ್ಮ ಪರಲೋಕ ತಂದೆಯಾದ ದೇವರೇ ಸ್ವಾಮಿ, ಅಪ್ಪ ಇದುವರೆಗೂ ಸ್ವಾಮಿ ಕರ್ತನೇ ನಿಮ್ಮ ಅಮೂಲ್ಯವಾದ ಕರ್ತನೆ ಅಪ್ಪ ದೇವರ ವಾಕ್ಯವನ್ನ ಕರ್ತನೆ ನಾವೆಲ್ಲರೂ ಕರ್ತನೆಪ್ಪ ಕಲಿಯುವಂತೆ ಕರ್ತನೆ ನೀನ್ ಸಹಾಯ ಮಾಡಿದ್ದಕ್ಕಾಗಿ ನಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ 2ನೇ ಬರವಣಿಗೆ ಬಗ್ಗೆ ಕರ್ತನೆ ಅಪ್ಪ ಹಲವಾರು ಸಾರಿ ನಾವು ಬೈಬಲ್ ಅಲ್ಲಿ ಕರ್ತನೆ ನಿಮ್ಮ ಸತ್ಯ ರಹಸ್ಯವನ್ನೇ ನಾವು ಕೇಳಿದ್ದೇವೆ ಕರ್ತನೆ, ಓದಿದ್ದೇವೆ ಸ್ವಾಮಿ ಕರ್ತನೆ. ಇದರಲ್ಲಿ ಕರ್ತನೆ ಇಷ್ಟೊಂದು ಗೂಢಾರ್ಥವು ಕರ್ತನೆ ಅಡಕವಾಗಿದೆ ಎಂಬುದಾಗಿ ಕರ್ತನೆ ಅಪ್ಪ ದೇವರೇ ನಮಗೆ ಗೊತ್ತಿರ್ಲಿಲ್ಲ ಸ್ವಾಮಿ. ಪಾಠಗಳ ಮುಖಾಂತರ ಸ್ವಾಮಿ ಅನೇಕ ಕರ್ತನೆಪ್ಪ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಅಪ್ಪ ನಿಜವಾಗ್ಲೂ ಕರ್ತನೆಪ್ಪ ಇದನ್ನು ಕೇಳುವಾಗ ಸ್ವಾಮಿ ಕರ್ತನೆಪ್ಪ ಈ ದಿನಗಳಲ್ಲಿ ಕರ್ತನೆ ನಡೀತಿರ್ತಕ್ಕಂಥ ಎಲ್ಲಾ ಕಾರ್ಯಗಳು ಕರ್ತನೆಯಪ್ಪ ನಿಮ್ಮ ವಾಕ್ಯದಲ್ಲಿ ಇರ್ತಕ್ಕಂಥ ಒಂದೊಂದು ಪ್ರವಾದನೆಯಾಗಿ ಕರ್ತಪ್ಪ ನೆರವೇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಈ ಪಾಠಗಳ ಮುಖಾಂತರ ಅದನ್ನ ನಾವು ಮನವರಿಕೆ ಮಾಡ್ಕೊಳ್ತಾ ಇದ್ದೇವೆ ಸ್ವಾಮಿ ಕರ್ತನೆಯಪ್ಪ ದೇವರೇ. ಇನ್ನು ಕರ್ತನೆಯಪ್ಪ ಇದ್ರ ಮುಖಾಂತರ ಕರ್ತನೆಯಪ್ಪ ನಾವೆಲ್ಲರೂ ಬಲ ಹೊಂದಿದವರಾಗಿ ಕರ್ತನೆಯಪ್ಪ ದೇವರೇ ಅಪ್ಪ ಬ್ರದರ್ ಆಗ್ಲೇ ಹೇಳಿದಾಗಿ ಕಿವಿಯಾರೆ ಕೇಳಿ ಈ ಕಿವಿಯಿಂದ ನಾವು ಬಿಟ್ಟು ಬಿಡದಂತೆ ಸ್ವಾಮಿ ಕರ್ತನೆಯಪ್ಪ
ರಾಜ್ಯಕ್ಕಾಗಿ ನೀತಿಗಾಗಿ ಕರ್ತನೆ ತವಕ ಪಡುವವರಾಗಿ ಕರ್ತನೆ ಬಲವಾಗಿ ನಿಂತುಕೊಳ್ಳುವಂತೆ ದೇವರಾತ್ಮನ ಬಲವನ್ನ ಶಕ್ತಿಯನ್ನ ನಮ್ಮ ಒಬ್ಬೊಬ್ಬರಿಗೆ ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದು ಮಾತ್ರವಲ್ಲದೆ ಕರ್ತನೆಪ್ಪ ವಿಶೇಷವಾಗಿ ಕ್ಲಾಸ್ ಅನ್ನು ನಮಗೆ ಕಲಿಸ್ತಿರುವಂತ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವ್ರನ್ನ ಹೆಚ್ಚಾಗಿ ಬಲಪಡಿಸಬೇಕು ಸ್ವಾಮಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇನ್ನು ಕರ್ತನೆಪ್ಪ ಈ ಸತ್ಯ ರಹಸ್ಯವನ್ನ ಹಲವಾರು ಜನರಿಗೆ ತಿಳಿಸುವಂತೆ ಕರ್ತನೆಯಪ್ಪ ಅವ್ರನ್ನ ಇನ್ನು ಕರ್ತನೆಯಪ್ಪ ಬಲಪಡಿಸು. ಅವ್ರ ಕುಟುಂಬಗಳನ್ನು ಆಶೀರ್ವದಿಸಿ ಕರ್ತನೆಯಪ್ಪ ನೀವು ನಡೆಸಬೇಕೆಂಬುದಾಗಿ ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನ ಬಲ ಶಕ್ತಿಯನ್ನ ಕರ್ತನೆ ಅವ್ರಿಗೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಿಕೊಡ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರಿಗೂ ಕೂಡ ಕರ್ತನೆಯಪ್ಪ ಈ ಪಾಠಗಳು ಕರ್ತನೆಯಪ್ಪ ತುಂಬಾ ಪ್ರಯೋಜನವಾಗಿ ಕರ್ತನೆಯಪ್ಪ ಆತ್ಮಿಕ ಜೀವಿತದಲ್ಲಿ ಕರ್ತನೆಯಪ್ಪ ಬೆಳೆಯುವಂತಲೂ ಕರ್ತನೆಯಪ್ಪ ತುಂಬಾ ಕರ್ತನೆಯಪ್ಪ ಸಹಾಯವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. ಈ ವಾಕ್ಯಗಳ ಮುಖಾಂತರ ಒಬ್ಬೊಬ್ಬರನ್ನ ಕರ್ತನೆ ಬಲಪಡಿಸೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಇದುವರೆಗೆ ಕರ್ತನೆಯಪ್ಪ ನಮ್ಮೊಟ್ಟಿಗೆ ಕರ್ತನೆಯಪ್ಪ ಯಾವ ತೊಂದರೆಗಳಾಗದಂತೆ ನಡೆಸಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಎಲ್ಲ ಸ್ತುತಿಗೆ ನಮ್ಮ ಹಿನ್ನೆಲೆ ಮಾಡ್ತೇವೆ. ಒಡೆಯನ ರಕ್ಷಕನೂ ಆಗಿದಂತ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಎಲ್ಲಾರ್ಗು ನಾಳೆ ಕ್ಲಾಸ್ ಇರ್ತದೆ ತಿರ್ಗಾ ಇದೇ ಟೈಮಿಗೆ. ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ದಯವಿಟ್ಟು ಬನ್ನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ಅನೌನ್ಸ್ಮೆಂಟ್, ನಿಮ್ಗೆಲ್ಲರಿಗೂ ಇಂಗ್ಲಿಷ್ ಬರ್ತದ ಇಲ್ಲಿ? ನಿಮ್ಮೆಲ್ಲರಿಗೂ ಇಂಗ್ಲಿಷ್ ಬರ್ತದ ಇಲ್ಲಿ? ನನಗೆ ಬರುತ್ತೆ ಬರಲ್ಲ. ಯಾರಿಗೆ ಇಂಗ್ಲಿಷ್ ಬರಲ್ಲ ಹೇಳ್ರಿ? ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಶಬ್ದ. ಸರಿ, ಓಕೆ. ಅಂದ್ರೆ ಸುಪ್ರೀತ್ ಬ್ರದರ್ ಶುದ್ಧವಾಗಿ ಅರ್ಥ ಆಗಲ್ವಾ? ನನಗೂ ಬರುತ್ತೆ, ಅರ್ಥ ಆಗಲ್ಲ. ಬರ್ದಿರೋರು ಮಾತ್ರ ಉತ್ತರ ಕೊಡಿ. ಎಲ್ಲ ಬ್ರದರ್ ನಿಮ್ಗೆ ಅರ್ಥ ಆಗಲ್ವಾ? ಓಕೆ ಸರಿ. ರಮೇಶ್ ಬ್ರದರ್ ಕಷ್ಟ. ಓಕೆ, ಮಿಗ್ದವ್ರು ಎಲ್ಲರಿಗೂ ಬರ್ತಾರೆ ಅಲ್ವಾ? ಬರಲ್ಲ ಬ್ರದರ್. ಶೋಭಾ ಸಿಸ್ಟರ್ ಓಕೆ. ಹಾಗಾದ್ರೆ 3 ಜನ. ನನಗೂ ಅಷ್ಟಾಗಿ ಬರಲ್ಲ ಬ್ರದರ್. ಸುನಂದ ಸ್ಟರ್